ಅವರು ಪ್ರೀತಿಯಿಂದ ಮಾಡಿದ ಆಶೀರ್ವಾದ ಚೆನ್ನಾಗಿದ್ದರೆ ಕೋಟ್ಯಾಧಿಪತಿ ಆಗ್ಬೋದು. ಅವರನ್ನು ಪೀಡಿಸಿ ಹೊಟ್ಟೆ ಒರೆಸಿ ಒದ್ದಾಡಿಸಿ ಅವನು ತೆಗೆದುಕೊಂಡ ಅಂತಂದರೆ ಆ ಸಂಪತ್ತಿನ ಜೊತೆ ಇರ್ಬೋದು, ಬರೀ ದುಃಖಕ್ಕೆ ಕಾರಣ ಆಗುತ್ತದೆ. ಇವು ನೋಡ್ರಿ, ಮಾತು ಕೇಳದ ಅಪ್ಪಂದು ರುದ್ರದೇವರು ಕೊಟ್ಟರು. ಎಂಥ ಮಗು ರೀ, ಅಂಬರೀಷನ ಅವತಾರ ಆಯ್ತು. ನಾಭಾಗನ ಮಗ ಅಂಬರೀಷ. ನಿಜವಾಗಲೂ ದೊಡ್ಡ ಸಂಪತ್ತು ಅಂದರೆ ಇವತ್ತಿನ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಹೌದು, ದುಡ್ಡೋ ಕಾಸೋ ಮನೆಯೋ ಮಠವೋ ಇದೆಲ್ಲ ಅಲ್ಲ. ಮಕ್ಕಳು ಯೋಗ್ಯರಾಗಿದ್ದು ತಂದೆ ತಾಯಿಗೆ ಅನೂತನವಾಗಿದ್ದರೆ ಅದಕ್ಕಿನ್ನ ಭಾಗ್ಯ ಯಾವುದರಿ. ನನ್ನ ಮಗ ನನ್ನ ಮಾತು ಕೇಳ್ತಾನೆ, ನನ್ನ ಮಗ ದಿನ ದೇವ್ರ ಪೂಜೆ ಮಾಡಿ ತೀರ್ಥ ಕೊಡ್ತಾನೆ, ನನ್ನ ಮಾತನ್ನು ಕೇಳಿ ಅವನು ಯೋಗ್ಯವಾಗಿ ಸಂಸಾರ ಮಾಡ್ಕೊಂಡ್ಯಾನೆ, ಕಡೆಗಾಲಕ್ಕೆ ನಮಗೆ ಆಗ್ತಾನೆ ಅಂದರೆ ನಿಜವಾಗಲೂ ಆ ಕಾಲದಲ್ಲಿ ಇದೇ ಕಾನ್ಸೆಪ್ಟ್ ಇತ್ತು. ಮಗ ಹೋಗೋ ಕಾಲಕ್ಕೆ ಹತ್ರ ಇರಲಿ 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 ಅನ್ನೋರು. ಅವನಿದ್ರೆ ಏನು, ಅವನು ಮರಣವನ್ನು ದೂರ ಮಾಡೋದಿಲ್ಲ. ಅಪ್ಪ ಹಾಸಿಗೆ ಹಿಡಿದಿದ್ರೆ ಅಪ್ಪ ಮಾಡಬೇಕಾದಂತಹ ದಾನ ಧರ್ಮಗಳನ್ನು ಅವನು ಮುಟ್ಟಿಸಿ ಮಾಡೋನು, ಯಮಧರ್ಮರಾಜನ ಲೋಕದಲ್ಲಿ ಸುಖವಾಗಿ ಅವನು ಹೋಗೋನು. ಇದಕ್ಕಾಗಿ ಬೇಡ್ತಾ ಇದ್ದಿದ್ದು ಅಂತ. ಮಗ ಹತ್ರ ಇರಲಿ ಅಂತ ಗರುಡ ಪುರಾಣದಲ್ಲಿ ಅದೇ ಅಂತಾರೆ ವೇದವ್ಯಾಸ ದೇವರು. ಇರಲಿ ಅಂತೂ ಒಳ್ಳೆ ಮಗನಾದ ಅಂಬರೀಷ. ಯಾರಿಗುಂಟು ಯಾರಿಗಿಲ್ಲ. 2 ಅಧ್ಯಾಯ ಭಾಗವತದಲ್ಲಿ ಅಂಬರೀಷನ ಬಗ್ಗೆ ಮೀಸಲಾಗಿ ಇಡಬೇಕು ಅಂದರೆ ಇನ್ನೆಂಥ ಯೋಗ್ಯತಾ. ಪೇಪರಲ್ಲಿ ಎಲ್ಲೋ ಕಡೆಯಲ್ಲಿ ಒಂದು ಸಣ್ಣ ನಮ್ಮ ಹೆಸರು ಬಿತ್ತು ಅಂತಾದರೆ ಊರವ್ರಿಗೆಲ್ಲ ಹೇಳಿ, ವ್ಯಾಟ್ಸಾಪಲ್ಲಿ ಅಪ್ಲೋಡ್ ಮಾಡಿ, ಆಮೇಲೆ ಆ್ಯಪಲ್ಲಿ ಅಪ್ಲೋಡ್ ಮಾಡಿ, ಫೇಸ್ಬುಕ್ಕಲ್ಲಿ ಹಾಕಿ, ಅಂತೂ ನೋಡಿದ್ರ ನನ್ನ ಹೆಸರು ಬಿತ್ತು, ಏನಂಥ ಸಾಧನೆ. ನಾವು ನೋಡಿದ್ವಿ ಬೆಳಗ್ಗೆ ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ ಯಾವುದರಲ್ಲೂ ಇಲ್ಲಲ್ಲ, ಅದು ಈ ಸಂಜೆಯಲ್ಲಿ ಬಂದಿದ್ದು ಅಂತ. ಆ ಈ ಸಂಜೆ ಪೇಪರ್ ಇದೆ ಅಂತ ಗೊತ್ತಾಗಿದ್ದೇ ಇವನು ಹೇಳಿದ ಮೇಲೆ. ಅದು ಓಡೋದೇ ನಮ್ಮ ನವರಂಗ ಹತ್ರ 1 ನಿಮಿಷ ಸಿಗ್ನಲ್ ಬಂದರೆ ಆ ಬಸ್ ಸ್ಟಾಪಲ್ಲಿ ₹2 ತುಮಕೂರಿಗೆ ಹೋಗೋ ಬಸ್ಸವ್ರು ತೊಗೊಂಡು ಯಶವಂತಪುರ ದಾಟೋದ್ರಲ್ಲಿ ನಿರ್ಮಾಲ್ಯ ಆಗ್ಬಿಟ್ಟಿರುತ್ತೆ, ಮುಗಿದೋಗಿರುತ್ತೆ ಅದ್ರ ವಿಷಯ. ಅದರಲ್ಲಿ ಇವನ ಹೆಸರು ಒಂದು ಬಿದ್ದಿರತ್ತೆ. ಯಾಕೆ ಅಂತಂದರೆ ಅವನು ಬಸ್ ಇಳಿಬೇಕಾದ್ರೆ ಜಾರಿರ್ತಾನೆ, ಪಕ್ಕದಲ್ಲೇ ಯಾರೋ ಪ್ರೆಸ್ಸೋನಿದ್ದ, ಕೇಳ್ದ, ಯಾವುದೋ ನ್ಯೂಸ್ ಸಿಕ್ಕಿರಲಿಲ್ಲ, ಏನು ನಿಮ್ಮ ಹೆಸರು? ಮುಕುಂದಾಚಾರ್ಯ. ಒಳ್ಳೇದಾಯ್ತು. ಆಗ ಅವರು ಬರೆದ್ರು, ಇವರೇನು ಮುಗ್ಗುರುಸಿದ ಮುಕುಂದಾಚಾರ್ಯರು ಅಂಥೇಳಿ ಅವ್ರ ಹೆಸರು ಹಾಕಿ ಒಂದು ಫೋಟೋ ಹಾಕಿದ್ದು. ಇಷ್ಟಕ್ಕೆ ಬಿದ್ದದ್ದು ಎದ್ದದ್ದಕ್ಕೆ ನಮ್ಮ ಫೋಟೋ ಬಿದ್ದರೆ ಆನಂದ ಪಡ್ತೀವಿ. ಅಂಬರೀಷನ ಬಗ್ಗೆ ನಮ್ಮ ವಿಜಯಧ್ವಜರಂತಾರೆ, ಅಂಬರೀಷ ಅನ್ನೋ ಹೆಸರೇ ಹೇಳುತ್ತೆ, ಅಂಬರವತೆ ಈಶಾ ಯಸ್ಯ ಸಹ, ಆಕಾಶದಂತೆ ತುಂಬ ಜ್ಞಾನವುಳ್ಳವನು ಆದದ್ದರಿಂದ ಅವನು ಅಂಬರೀಷ. ಅಥವಾ ಅಂಬರಾದಿಕಂ, ಅಂಬರಾದಿಗಳು ಅಂದರೆ ಆಕಾಶ ಮೊದಲಾದ ಎಲ್ಲ ವಿಷಯ ಪದಾರ್ಥಗಳಲ್ಲಿ ಅವನಿಗೆ ವೈರಾಗ್ಯ ಇದ್ದದ್ದರಿಂದ ತಾತ್ಸಾರ ಭಾವನೆ. ಅಂಬರಾದಿಕಂ ರೀಶಂ ಅಂದರೆ ನಶ್ವರಂ, ಇದ್ಯಾವುದೂ ಶಾಶ್ವತ ಅಲ್ಲ ಅನ್ನುವ ಭಾವನೆ ಇದ್ದದ್ದರಿಂದ ಅಂಬರೀಷ. ಹೆಸರಲ್ಲೇ 2 ಇತ್ತು ಅಂತ, ವೈರಾಗ್ಯ ಇತ್ತು, ವಿಪುಲವಾದ ಜ್ಞಾನ ಇತ್ತು, ಆದ್ದರಿಂದ ಅಂಬರೀಷ ಅಂತ. ಇಂಥ ದೊಡ್ಡ ಯೋಗ್ಯತೆ. ಹೇಗಿದ್ದ ಅವನು? ಅವನು ಆಳ್ತಾ ಇದ್ದ ಪ್ರದೇಶ ಬಂದು ನಮ್ಮ ಇದರಂತೆ ಗಂಗಾಸಾಗರ ಸಂಗಮ, ಗಂಗಾ ಯಮುನಾ ಸಂಗಮ ಅಂದರೆ ಪ್ರಯಾಗ, ಪವಿತ್ರವಾದ ಕ್ಷೇತ್ರ ಅಂತ ಅಲ್ಲಿ ಆಳ್ತಾ ಇದ್ದ. ಸಪ್ತದ್ವೀಪಾಧಿಪತಿ, ರಾಜಧಾನಿ ಅದು. ಇಷ್ಟು ಪವಿತ್ರವಾದ ಕ್ಷೇತ್ರ ರೀ ಅಂಬರೀಷ ಆಳಿದ ಕ್ಷೇತ್ರ ಅದು ಪ್ರಯಾಗ, ಬ್ರಹ್ಮದೇವರು ಯಾಗ ಮಾಡಿದ ಕ್ಷೇತ್ರ. ಸರಿ, ಏನಾಯಿತು? ಪ್ರಯಾಗದಲ್ಲಿ ಆಳ್ತಾ ಇದ್ದಾಗ ಇಡೀ ಊರಲ್ಲಿ ಎಲ್ಲರೂ ಸಹ ಏಕಾದಶಿ ಮಾಡಬೇಕು. ಮುಕುಂದ ಲಿಂಗಾಲಯ ದರ್ಶನೇ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಂ ಗ್ರಾಣಂಜ ತತ್ಪಾದ ಸರೋಜ ಸೌರಭೆ ಶ್ರೀಮತ್ತುಲಸ್ಯಾಮ್ರಸನಂ ತದರ್ಪಿತೇ. ಅವನ ಅವಯವ ಎಲ್ಲ ದೇವರಿಗೆ ಮೀಸಲಂತೆ. ಮುಕುಂದ ಲಿಂಗಾಲಯ ದರ್ಶನೆ, ಮುಕುಂದಗಳ ಲಿಂಗ ಅಂದರೆ ಪ್ರತೀಕ. ದೇವರ ಪ್ರತಿಮೆಯನ್ನು, ದೇವರನ್ನು ಪ್ರತಿಪಾದನೆ ಮಾಡುವ ಗ್ರಂಥವನ್ನು ನೋಡಲಿಕ್ಕೆ ಕಣ್ಣಂತೆ, ಇನ್ನು ಕಣ್ಣಿಂದ ಫಲಸನ್ನು ನೋಡೇ ಇಲ್ಲಂತೆ. ತದ್ಭೃತ್ಯ ಗಾತ್ರ ಸ್ಪರ್ಶೆ, ಭಗವದ್ಭಕ್ತರನ್ನು ಮುಟ್ಟಲಿಕ್ಕೆ ಮಾತ್ರ ಅವನ ದೇಹವನ್ನು, ಅವನ ಕೈಯನ್ನು ಬಳಸ್ತಾ ಇದ್ದ. ಘ್ರಾಣಂಚ ತತ್ಪಾದ ಸರೋಜ ಸೌರಭೆ, ಮೂಗಿನಿಂದ ದೇವರಿಗೆ ಏರಿಸಿದ ನಿರ್ಮಾಲ್ಯವನ್ನು ಮಾತ್ರ ಆಗ್ರಹಿಸ್ತಾ ಇದ್ದ. ಸಪ್ತದ್ವೀಪಾಧಿಪತಿ ಆದರೂ ದೇವರ ಮನೆ ಕೆಲಸ ಅವನೇ ಮಾಡ್ಕೊಂಬನು, ಅವನೇ ಸಾರಿಸಿ ಗುಡಿಸಿ ರಂಗೋಲಿ ಹಾಕೊಂಬನು. ಪಾದೋಹರೆ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಹೃಷಿಕೇಶ ಪದಾಭಿವಂದನೆ. ತೀರ್ಥಯಾತ್ರೆ ಮಾಡೋದು, ತಲೆ ಭಗವಂತನಿಗೆ ಬಾಗಿಸೋದು, ನಾಲಿಗೆಗೆ ಭೂಷಣ ನಾರಾಯಣ ನಾಮ, ಕಾಲಿಗೆ ಭೂಷಣ ಹರಿಯಾತ್ರೆಯು, ಆಲಯಕ್ಕೆ
ಭೂಷಣ ತುಳಸಿ ಬೃಂದಾವನ ವಿಶಾಲ ಕರ್ಣಕ್ಕೆ ವಿಷ್ಣು ಕತೆ ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ. ಈಗ ನಮ್ಮ ಅವಯವಗಳು ನೆಟ್ಟಗಿದೆಯೋ ಇಲ್ಲೋ ಅನ್ನೋದಕ್ಕೆ ಒಂದು ಯಾವುದಾದ್ರೂ ದೃಷ್ಟಾಂತ ಬೇಕಲ್ಲ. ಅಂಬರೀಷಂಗೆ ಕಂಪೇರ್ ಮಾಡಿಕೊಳ್ಳಿ ಅಂದರೆ ಸಾಧ್ಯವೇ ಇಲ್ಲ. ಅವನ ಯೋಗ್ಯತೆ ತುಂಬ ದೊಡ್ಡದು. ಶ್ರೀಪಾದರಾಜರಂದ್ರು ಹೀಗಿದ್ದ ಇಂಥ ದೊಡ್ಡ ಯೋಗ್ಯತೆ. ರಂಗನ್ನ ನೋಡುವುದೇ ಕಂಗಳಿಗೆ ಭೂಷಣ ಮಂಗಳಾಂಗಗೆ ಮಣಿವ ಶಿರಭೂಷಣ ಶೃಂಗಾರ ತುಳಸಿ ಮಣಿ ಕೊರಳಿಗೆ ಭೂಷಣ ರಂಗವಿಠಲ ನಿನ್ನ ನಾಮ ಅತಿ ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ. ನಿಜವಾಗಲೂ ಈ ವಿವೇಕ ಇದ್ದರೆ ಬಂಗಾರ 10,000 ರೂಪಾಯಿ ಗ್ರಾಮ ಆದರೂ ಯೋಚನೆ ಇಲ್ಲ. ಭೂಷಣಕ್ಕೆ ಭೂಷಣ ಇದು ಭೂಷಣ ಅಂತ ಅಂಗಡಿ ಮುಂದೆ ಹೋಗಿ ಹಾಡು ಹೇಳಿ ಬರ್ಬೋದು. ಅದಾಗಲ್ಲ, ನಮಗೆ ಅಷ್ಟು ವೈರಾಗಿ ಬರೋದಿಲ್ಲ. ಆದ ಮೇಲೆ ನಿಷ್ಠೆಯಿಂದ ಏಕಾದಶಿಯನ್ನು ಮಾಡೋನು. ಏಕಾದಶಿಯ ಉದ್ಯಾಪನೆಯ ಒಂದು ಸಂಪ್ರದಾಯ ಇದೆ. ಟಿಪ್ಪಣಿಕಾರರು ಬರೀತಾರೆ, ಕಾರ್ತೀಕದಲ್ಲಿ ಉದ್ಯಾಪನೆ ಮಾಡಿ ಮತ್ತೆ ವ್ರತಗ್ರಹಣ ಮಾಡೋದು ಒಂದು ರೀತಿ ಉಪಕರ್ಮ ಇದ್ದ ಹಾಗೆ. ಉಪಕರ್ಮ ಅಂದರೆ ಜನವಾರ ಬಿಚ್ಚಿ ಆಮೇಲೆ ಹಾಕೊಳ್ಳದೇ ಇರೋದು ಅಂತಲ್ಲ, ಮತ್ತೆ ಹಾಕೋತೀವಲ್ಲ ಹಾಗೆ. ಏಕಾದಶಿಯನ್ನು ಉದ್ಯಾಪನೆ ಮಾಡಿ ಮತ್ತೆ ವ್ರತಗ್ರಹಣ. 1 ವರ್ಷ ನಿರ್ವಿಘ್ನವಾಗಿ ನನ್ನಿಂದ ಏಕಾದಶಿಯನ್ನು ಮಾಡಿಸಿದ ಭಗವಂತ. ಆ ವ್ರತ ನಿನ್ನ ಪಾದಕ್ಕೆ, ಆ ವ್ರತದಿಂದ ಬಂದ ಪುಣ್ಯವನ್ನು ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ತೇನೆ ಅಂತ ಇವನು ಉದ್ಯಾಪನೆಯನ್ನು ಇಟ್ಕೊಂಡ್ಯಾನು. ದೂರ್ವಾಸರು ಬಂದರು, ಮಹಾನುಭಾವರು ದುರ್ವಾಸರು. ಅಂಬರೀಷ ನಿಮ್ಮನೆಗೆ ನಾನು ಪಾಲನೆಗೆ ಬರ್ತೇನೆ. ಬಹಳ ಸಂತೋಷ ಸ್ವಾಮಿ, ಬನ್ನಿ ಎಂದ. ಆ ದುರ್ವಾಸರು ಆ ಸ್ವಾಮಿ ಯಮುನಾಕ್ಕೆ ಸ್ನಾನಕ್ಕೆ ಹೋದವರು ಬರಲೇ ಇಲ್ಲ. ಏನು ಮಾಡ್ತೀರಿ, ದ್ವಾದಶಿ ಪಾಲನೆಯನ್ನು ಲೇಟಾಗಿ ಮಾಡಬಾರ್ದಂತೆ. ನಮಗೆ ತಡ್ಕೊಂಬೋ ಯೋಗ್ಯತೆ ಇರಬಾರ್ದು. ನಮಗೇನ್ರಿ 4 ಉಪವಾಸ ಮಾಡ್ತೀವಿ, ಅದಕ್ಕೆ ದ್ವಾದಶಿ ಕೂಡ ನಾವು 12ಕ್ಕೆ ಊಟ ಮಾಡೋದು ಗೊತ್ತಾ, ಮಾಡಬಾರ್ದು. ದ್ವಾದಶಿ ಬೆಳಗ್ಗೆನೇ ಮಾಡಬೇಕು. ದ್ವಾದಶಿ ಘ್ನಂತಿ ಅಂದರು ಆಚಾರ್ಯರು. 12 ಏಕಾದಶಿ ಮಾಡಿದ ಪುಣ್ಯ ಒಂದು ದ್ವಾದಶಿ ಪಾಲನೆಯನ್ನು ಸಕಾಲಕ್ಕೆ ಮಾಡದೇ ಇದ್ರೆ ಕಿತ್ಕೊಂಡು ಹೋಗತ್ತಂತೆ. ಏಕಾದಶಿ ಮಾಡೋದು ಕಷ್ಟ ರೀ, ಪಾಲನೆ ಮಾಡಲಿಕ್ಕೆ ಏನು ಗಂಟು ಹೋಯ್ತು, ಬೇಗ ಮಾಡಲಿಕ್ಕೆ ಮಾಡಬೇಕು. ಶಾಸ್ತ್ರ ವಿಧಾನ ಮಾಡಿದ ಮೇಲೆ ತತ್ವಶಾಸ್ತ್ರ ಪ್ರಮಾಣಂತೆ. ಇವನಿಗೆ ಉಭಯ ಸಂಕಟ, ಆಚಾರನ ಬಿಡೋದು, ದ್ವಾದಶಿ ಬಿಡೋದು. ಬಂದ ಬ್ರಾಹ್ಮಣರನ್ನು ಬಿಡಬಾರ್ದು. ಅಲ್ಲೇ ಬೇರೆಯವರೆಲ್ಲ ಕೂತಿದ್ರು, ಅವರು ಕನ್ಸಲ್ಟ್ ಮಾಡಿದ್ರು, ಸ್ವಾಮಿ ಇಂಥ ಪರಿಸ್ಥಿತಿ ಇದೆ, ಏನು ಮಾಡಲಿ ನೋಡಪ್ಪ, ನೀರು ಕುಡ್ದಿರು. ಉಪವಾಸ ಇದ್ದಾಗೂ ಆಯಿತು, ಪಾಲನೆ ಮಾಡಿದಾಗೂ ಆಯಿತು. ನೀರು ಕುಡ್ದ ಬಂದ್ಬಿಟ್ರು, ಪರೀಕ್ಷೆ ಇದ್ದಾಗಿದ್ದು. ಅವನಿಗೋ ಸುಳ್ಳು ಹೇಳಿ ಬೇರೆ ಗೊತ್ತಿಲ್ಲ. 2 ಬಕೆಟ್ ಅವಲಕ್ಕಿ ಹೊಡೆದಿರ್ತಾರೆ ಕೆಲವರು. ಏನು ಅಂದರೆ ನಾಳೆ ಗಂಜಿಗೆ ರೆಡಿ ಅಂದರು. ಅದು ನೀನಾಗ್ತಾ ಇದೆಯೋ ಬಕೆಟ್ ರೆಡಿನೋ ಗೊತ್ತಿಲ್ಲ. ಆದಮೇಲೆ ಪಾಲನೆ ಮಾಡಿದೆ, ಹೌದು ಸ್ವಾಮಿ ಅಂದ. ತಕ್ಷಣ ಅವರಂದರು, ಪಾಪಿ ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಿ, ಶಾಪವನ್ನು ಕೊಡ್ತೇನೆ ಅಂಥೇಳಿ ನೀರನ್ನು ಅಭಿಮಂತ್ರಣ ಮಾಡಿ ಅವನು ಮುಖದ ಮೇಲೆ ಹಾಕಬೇಕು. ದೇವರ ಮನೆಯಿಂದ ವಿಷ್ಣು ಚಕ್ರ ಅಟ್ಟಿಸ್ಕೊಂಬಂದ್ಬಿಡ್ತು. ದೇವರ ಚಕ್ರ ಡೆಪ್ಯುಟೇಷನ್ ಇವ್ರ ಮನೇಲಿ ಇತ್ತಂತ್ರಿ. ಶಾಲಿಗ್ರಾಮ ಹಿರಿಯರು ಪೂಜೆ ಮಾಡಿದ ಪ್ರತಿಮೆ ನಮ್ಮ ಮನೇಲಿದೆ ಅಂದರೆ ಪುಣ್ಯ. ಸರ್ವೋತ್ತಮನಾದ ದೇವರ ಸುದರ್ಶನ ಚಕ್ರ ಇವನ ಮನೇಲಿ ಇರಬೇಕು ಅಂದರೆ ಎಂಥ ಭಾಗ್ಯ ಅದು. ಅಟ್ಟಿಸ್ಕೊಂಬಂತು. ಏನು ಸುದರ್ಶನ ಚಕ್ರ ಅಂದರೆ ಕೋಟಿ ಸೂರ್ಯ ಸಮಪ್ರಭಾ, ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ, ಕೋಟಿ ಸೂರ್ಯನ ಪ್ರಕಾಶ. ಅದು ಅಟ್ಟಿಸ್ಕೊಂಬಂತು. ಎದೆ ಒಡೆದೋಯ್ತು. ಅಟ್ಟಿಸ್ಕೊಂಬಂದ್ರೆ ಗತಿ ಏನ್ರಿ, ಚಕ್ರ ಸ್ಪೀಡಾಗಿ ಬರ್ತಾ ಇದೆ. ಓಡಿ ಬಂದರು ಬ್ರಹ್ಮದೇವ್ರ ಮನೆ ಹತ್ರ, ಸ್ವಾಮಿ ದಯಮಾಡಿ ಆ ಚಕ್ರವನ್ನು ಉಪಸಂಹಾರ ಮಾಡಿಕೊಡ್ರಿ. ಅದು ಒರಿಜಿನಲ್ ವಿಷ್ಣು ಚಕ್ರ ಅಪ್ಪ, ನಾನು ಶಿವಕಾಶಿದಾದರೆ ಪ್ರಯತ್ನ ಮಾಡ್ಬೋದಾಗಿತ್ತು, ಅದೆಲ್ಲ ಆಗೋದಿಲ್ಲ. ನಮ್ಮ ಸ್ಥಾನವೇ 100 ವರ್ಷ, ದೇವ್ರಿಗಾದರೆ ಹೊಟ್ಟೋಗುತ್ತೆ. ನಮಗೆ 100 ವರ್ಷ ಆದಮೇಲೆ ಅದೆಲ್ಲ ಆಗಲ್ಲ, ದೇವ್ರದ್ದು ಅದು ಆಗಲ್ಲ. ಆದಮೇಲೆ ರುದ್ರದೇವ್ರ ಹತ್ರ ಬಂದರು, ಸ್ವಾಮಿ ದಯಮಾಡಿ ವಿಷ್ಣು ಚಕ್ರ. ನೋ 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 ಅದೆಲ್ಲ ಆಗಲ್ಲ. ಪಾರ್ವತಿ ಪಂಚಾಮೃತಕ್ಕೆ ರೆಡಿ ಮಾಡು, ನಮ್ಮ ತಾತನ ಚಕ್ರ ಬಂದಿದೆ ಅಂದರು. ನೀವು ಪಂಚಾಮೃತ ಮಾಡೋದು ನಾನು ವೃಂದಾವನ ಆಗತ್ತೋ ಇಲ್ಲೋ ಅಂದರು. ಆಗಲ್ಲ, ಹೋಗಂದ್ರು. ಸರಿ, ದೇವ್ರ ಹತ್ರನೇ ಬಂದರು ವೈಕುಂಠಕ್ಕೆ. ಸ್ವಾಮಿ ದಯಮಾಡಿ ಆ ಚಕ್ರವನ್ನು ಉಪಸಂಹಾರ ಮಾಡ್ಕೋ. ಅಹಂ ಭಕ್ತ ಪರಾಧೀನೋ ಅಸ್ವತಂತ್ರ ಇವ ದ್ವಿಜ ಅಂದ್ಬಿಟ್ಟು, ನಾನು ಭಕ್ತ ಪರಾಧೀನ, ನಾನು ಅಸ್ವತಂತ್ರನಂತೆ. ಇನ್ನು ನಮ್ಮ ಸತ್ಯಧರ್ಮರು ಒಂದು ವ್ಯಾಖ್ಯಾನ ಮಾಡ್ತಾರೆ, ಅಲ್ಲಪ್ಪ ನಾನು ಭಕ್ತ ಪರಾಧೀನ ಅಂತ ದೇವರು ಹೇಳಿದ ಮೇಲೆ ಈ ದುರ್ವಾಸರಿಗೆ ಬಾಯಿ ಇರಲಿಲ್ವಾ? ನಾನು ಭಕ್ತಾನೇ ಅಲ್ವಾ? ನಾ ಏನು ಯಮುನಾದಲ್ಲಿ ಈಜು ಪ್ರಾಕ್ಟೀಸ್ ಮಾಡ್ತಾ ಇದ್ನ? ಕೃಷ್ಣ ಮಂತ್ರ ಜಪವನ್ನೇ ಮಾಡ್ತಾ ಇದ್ದದ್ದು. ದುರ್ವಾಸರು ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿದ್ದಲ್ಲ. ಲೇಟ್ ಆಗಲಿಕ್ಕೆ ಕಾರಣ ಏನು ಅಂದರೆ
ಜಪವನ್ನು ಮಾಡುತ್ತಾ ಮಗ್ನರಾಗಿದ್ದರು. ನಾನೂ ಭಕ್ತಾನೆ, ನೀನು ಒಬ್ಬ ಭಕ್ತನನ್ನು ಉದ್ಧಾರ ಮಾಡ್ತೀಯ ಅಂದಮೇಲೆ ಇನ್ನೊಬ್ಬ ಭಕ್ತನನ್ನು ಮಾಡಲೇಬೇಕು, ಏನು ಪಾರ್ಶಾಲಿಟಿ ಯಾಕೆ ಅಂತ ಕೇಳಬಹುದಾಗಿತ್ತಲ್ಲ. ಇಲ್ಲ ಇಲ್ಲ, ಅವನು ಹೇಳಿದ್ದು ದೇವರು ನಾನು ಅಂಬರೀಷನ ಅಧೀನ. ಅದೆಲ್ಲಿ ಭಾಗವತದಲ್ಲಿ ಇಲ್ಲಲ್ಲ. ಭಕ್ತಪರ ಅಂದರೆ ಅಂಬರೀಷ ಅಂದರು ಸತ್ಯಧರ್ಮರು. ಅಲ್ರಿ ನೀವು ಮಾಡಿದ್ರೆ ಆಗಬೇಕಲ್ಲ. ನಾ ಅರ್ಥ ಹೇಳಿ ತೋರಿಸ್ತೀನಿ, ಆಮೇಲೆ ಒಪ್ಕೊ ಅಂತಾರೆ. ಭಕ್ತ ಅಂದರೆ ಸಂಸ್ಕೃತದಲ್ಲಿ ಅನ್ನ ಅಂತ ಒಂದು ಕೋಶವನ್ನು ಕೊಡ್ತಾರೆ ಅವರು ಸತ್ಯಧರ್ಮರು. ಏನು ಆಡ್ತಾರೆ ಅದಕ್ಕೊಂದು ಕೋಶ ಕೊಡ್ತಾರೆ. ಭಿಸ್ಸಾಸ್ತ್ರೀ ಭಕ್ತ ಮಂಧೋನ್ನಮ್ಮಂತ ಅಮರಕೋಶದಲ್ಲಿ ಅನ್ನಕ್ಕೆ ಭಕ್ತ ಅಂತ. ಪರ ಅನ್ನೋದಕ್ಕೆ ಎರಡೂ ಅರ್ಥ ಇದೆ. ವಿರೋಧಿ ಅಂತಾನು ಅರ್ಥ ಇದೆ, ಅವನು ಸ್ನೇಹಿತ ಅಂತಾನು. ಪರ ಅಂತಂದರೆ ಬಿಟ್ಟವನು. ಅನ್ನ ಬಿಟ್ಟು ಏಕಾದಶಿ ಮಾಡಿದ ಅಂಬರೀಷ. ಭಕ್ತಪರ ಅಂದರೆ ಅನ್ನ ಬಿಟ್ಟ ಅಂಬರೀಷನ ಅಧೀನ. ಭಕ್ತಪರ ಈಕ್ವಲ್ಸ್ ಅಂಬರೀಷ ಅಂದರು. ಅದು ದೂರ್ವಾಸರು ಗೊತ್ತಾಯ್ತಂತ. ಓ ನೀನು ಅಂಬರೀಷನ ಅಧೀನಾನ, ಸರಿ ಹೋಗಲಿ ಬಿಡು ಅಂತ ಅವರು ಸುಮ್ಮನಾಗಿದ್ದು ಅಂತಾರೆ. ಭಕ್ತಾಧೀನ ಅಂತಂದರೆ ನಾನು ಭಕ್ತ ಅಂದ್ಬಿಡೋರು. ಅಂಬರೀಷನ ಅಧೀನ, ಭಕ್ತಪರ ಈಕ್ವಲ್ಸ್ ಅಂಬರೀಷ ಅಂತ ವ್ಯಾಖ್ಯಾನ ಮಾಡಿದ್ರು ಅವರು. ಸರಿ ಆಗಲಿ ಸ್ವಾಮಿ, ಯಾಕೆ ನಿನಗಷ್ಟು ಪ್ರೀತಿ? ಅಲ್ಲೋ, ಹೆಂಡತಿ, ಮಕ್ಕಳು, ಮನೆ, ಸಂಸಾರ ಎಲ್ಲವನ್ನ ಬಿಟ್ಟು ನೀನೇ ಗತಿ ಅಂತ ನನ್ನನ್ನು ನಂಬಿದವ್ರಿಗೆ ಆಪತ್ತು ಬಂದಾಗ ಕೈ ಹಿಡಿಲಿಲ್ಲ ಅಂದರೆ ನನ್ನನ್ನು ದೇವ ಅಂತಾರೋ ದೆವ್ವ ಅಂತಾರೋ? ದೇವರೇ ಪ್ರಶ್ನೆ ಮಾಡ್ಕೋತಾನೆ. ಏ ದಾರ ಗಾರ ಪತ್ಯಾದೀನ್ ಹಿತ್ವಾ, ಹೆಂಡತಿ ಮಕ್ಕಳು ಏದಾರ ಗಾರ ಪುತ್ರಾಪ್ತಾನ್ ಪ್ರಾಣಾನ್ ವಿತ್ತಮಿಮಂ ಪರಂ ಹಿತ್ವಾ ಮಾಂ ಶರಣಂ ಯಾತಾಹ ಕಥಂ ತಾಂ ತ್ಯಕ್ತು ಮುತ್ಸಹ. ಇಷ್ಟೆಲ್ಲ ಬಿಟ್ಟು ನನ್ನ ಬಳಿಯಲ್ಲಿ ಬಂದಾಗ ನಾನು ಅವರನ್ನು ಬಿಡಲಿಕ್ಕೆ ಮನಸ್ಸು ಮಾಡ್ತೇನೆ? ಸರ್ವಥ ಇಲ್ಲ. ಸರ್ವಸ್ವವನ್ನು ಬಿಟ್ಟ ಅಂತಾದರೆ ದೇವರು ಕೈ ಹಿಡಿತಾನಂತೆ. ಇದು ದೇವರ ಸಂಕಲ್ಪ. ನೀನು ವಿರಕ್ತನಾಗಿ ಪ್ರಾಮಾಣಿಕವಾಗಿದ್ದರೆ ನಿನಗೆ ಅವ್ರದ್ದು ಇವ್ರದ್ದು ಸಪೋರ್ಟ್ ಅಲ್ಲ, ದೇವರೇ ನಿನ್ನ ಕಾಯಲಿಕ್ಕೆ ನಿಂತಿರ್ತಾನಂತೆ. ಯಾಕೆ? ನೀನು ನನ್ನ ಪ್ರೀತಿಗಾಗಿ ಎಲ್ಲ ಬಿಟ್ಟಿಯಲ್ಲ, ನಿನಗಾಗಿ ನಾನು ಬರ್ತೇನೆ ಅಂತ. ದೊಡ್ಡವರ ಹಿಂದೆ ಅದೇ ದೇವರು ಬರ್ತಾ ಇರ್ತಾರೆ ಮುಂದೆ ಏಕಾದಶಕಂದದಲ್ಲಿ ಅಂತಾರೆ. ಸರಿ, ಏನು ಮಾಡಲಿ ಈಗ? ಅಲ್ಲೇ ಹೋಗು ಅಂದರು. ಅಂಬರೀಷನ ಹತ್ರ ಬಂದು ದಯಮಾಡಿ ಅಂಬರೀಷ ಚಕ್ರ ವಾಪಸ್ ತೆಕ್ಕೊಳ್ಳೋ ಪ್ರಾರ್ಥನೆ ಮಾಡ್ದ. ಸುದರ್ಶನ ನಮಸ್ತುಭ್ಯಂ ಸಹಸ್ರಾರ ಅಚ್ಯುತ ಪ್ರಿಯ ದರ್ಶನ, ಹೋಗಿ ಅಲ್ಲಿ ಕೂತ್ಕೊ ಅಂದ. ಒಳಗೆ ಕೂತ್ಕೊಂಡ್ಬಿಡ್ತದೆ. ಆದಮೇಲೆ ಅಂದರು, ಹಬ್ಬ ಸದ್ಯ ಉಳನ್ನು ಸ್ವಾಮಿ ಪಾರಣೆಗೆ ಹೇಳ್ರಿ ಅಂದರು. ಏನು ಪಾರಣೆ ನೀ ಇನ್ನೂ ಮಾಡಿಲ್ಲ? ಇಲ್ಲ ಮಾಡಿಲ್ಲ ಸ್ವಾಮಿ. ಎಷ್ಟು ದಿನ ಆಗಿತ್ತು? 1 ವರ್ಷ ಅಂತ. ಇವನು ಹೋಗಿ 1 ವರ್ಷ ಮನೆಗೆ ಬಂದ ಆಚಾರ ಊಟ ಮಾಡಿಲ್ಲ ಅಂತ ಉಪವಾಸ ಇದ್ದ ಮಹಾನುಭಾವ ಅಂದರೆ ಇನ್ನೆಂಥ ಪೇಷನ್ಸ್ ರೀ. ದಿನಾ ನೀರು ಕುಡ್ಕೊಂಡಿದ್ದ. ಒಂದು ಅರ್ಧ ಗಂಟೆ 3/4 ಗಂಟೆ ಲೇಟ್ ಆದರೆ ಆಚಾರ ಕುಲಕೋಟಿ ಉದ್ಧಾರ ಮಾಡಿ, ನಿಮ್ಗೆ ಅದಕ್ಕೆ ಹೇಳಬಾರ್ದು ಅನ್ಕೋತೀನಿ, ನನ್ನ ಕರ್ಮ ಹೇಳಿಬಿಟ್ನಲ್ಲ. ಇಲ್ಲ ರೀ ಬಂದಿತ್ತು, ಬಾಯಿ ಮುಚ್ಚ್ರಿ. ಏನು ಬಂದಿದ್ರೆ ನಿಮಗೆ ಊಟಕ್ಕೆ ಬರಲಿಕ್ಕೇನು ಅಂಥೇಳಿ ಅಲ್ಲ. ಇದು ಇಬ್ಬರು ಆಚಾರ್ಯರು ಲೇಟ್ ಮಾಡಬಾರ್ದು. ಆದಷ್ಟು ಅನಿವಾರ್ಯ ಕಾರಣ ಇದ್ದರೆ ಸರಿ. ಸುಮ್ಮನೆ ಟ್ರಾಫಿಕ್ ಜಾಮು ಅಂದರೆ ಹೌದು, ಟ್ರಾಫಿಕ್ ಜಾಮ್ ಆಗಿ ನಿಮಗೆ ಯಾಕೆ ಲೇಟ್ ಆಯಿತು? ನೀನಿರೋದು 3rd ಫ್ಲೋರಲ್ಲಿ, 1st ಫ್ಲೋರಲ್ಲಿ ಊಟಕ್ಕೆ ಕರೆದೇ ಇರೋದು. ಟ್ರಾಫಿಕ್ ಜಾಮು ಅಂದರೆ ಹೇಳಬೇಕಾದ್ರೆ ಏನಾದರೂ ಲಿಫ್ಟ್ ಟ್ರಾಫಿಕ್ ಜಾಮ್ ಅನ್ಬೇಕಷ್ಟೇ. ಹಾಗಾಗಿ ಸುಳ್ಳನ್ನು ಹೇಳಲಿಕ್ಕೆ ಅದಕ್ಕೊಂದು ರೀತಿ ನೀತಿ ಇರಬೇಕು. ಇಲ್ಲ ಕಾವೇರಿಯಲ್ಲಿ ನೀರು ನಿಂತು ಹೋಗಿದೆ ಆದ್ದರಿಂದ ಬಂದಿಲ್ಲ ಅಂತ ಇನ್ಯಾವುದೋ ಕಾರಣಗಳನ್ನು ಒಟ್ಟು ಕಾರಣ ಕೊಡೋದು. ಆಚಾರ್ಯರು ಸರಿ ಇರಬೇಕು. ಒಂದು ವೇಳೆ ಯಾವತ್ತನ್ನ ಅಪ್ಪಿ ತಪ್ಪಿ ಲೇಟ್ ಆದಾಗ ಅವನು ಊಟ ತಿಂಡಿ ಎಲ್ಲ ಆದಮೇಲೆ ಬೇಕಾದ್ರೆ ಒಂದು ಮಾತಾಡಬೇಕು. ಊಟದ ಮುಂಚೆನೇ ನಿಮ್ಮನ್ನು ಅದಕ್ಕೆ ಕಟ್ಕೋಬಾರ್ದು. ಅವ್ರು ಅನ್ನ ತಿನ್ನೋದು ಕಮ್ಮಿ ಮಾಡಿದ್ರೆ ಇವನು ಬ್ರಹ್ಮಹತ್ಯಾ ದೋಷ ಬರುತ್ತೆ. ಪರಸ್ಪರಂ ಭಾವ ಇಂತಹ ಇವರು ಮಾಡಬಾರ್ದು ಅವರು ಮಾಡಬಾರ್ದು ಅಂಥೇಳಿ ಇವರು ನಾವೇನು ದೂರ್ವಾಸರಲ್ಲ. ಅದಕ್ಕೆ ತಕ್ಕ ಈಗ ಯಾರು ಅಂಬರೀಷರು ಇಲ್ಲ. ನಾವು ಲೇಟ್ ಮಾಡ್ತೀವಿ ಅಂದರೆ ಯಾವ ಚಕ್ರ ಅಟ್ಟಿಸ್ಕೊಂಡು ನಮ್ಗೆ ಯಾವ ಚಕ್ರ ಇವೆ? ಸೈಕಲ್ ಚಕ್ರವೂ ಇಲ್ಲ. ಹೀಗಾಗಿ ಪ್ರಕೃತದಲ್ಲಿ ಆಮೇಲೆ ಅಂದರು, ಎಡ್ತಾ ಪುಣ್ಯಾತ್ಮ ಅಂಬರೀಷನ ಮೇಲೆ ಮಾಡಿದ ಅನುಗ್ರಹ ಬ್ರಹ್ಮಾದಿಗಳ ಮೇಲೂ ಮಾಡಿಲ್ಲ ಅಂತ ಒಂದು ಮಾತಿದೆ. ಆಚಾರ್ಯರಂದ್ರೆ ಹಾಗೆಲ್ಲ ಅರ್ಥ ಮಾಡ್ಕೋಬೇಡ್ರಿ. ಎಲ್ಲಿ ಬ್ರಹ್ಮದೇವರು, ಎಲ್ಲಿ ಅಂಬರೀಷ? ಸರಿ ಸ್ವಾಮಿ, ಬ್ರಹ್ಮದೇವರ ಸ್ಟೇಟಸ್ ಏನು, ಅಂಬರೀಷನ ಸ್ಟೇಟಸ್ ಏನು ಹೇಳ್ತೀರಾ ಅಂದರು. ಬ್ರಹ್ಮದೇವರು ಮಾಡುವ ಭಕ್ತಿಯ ಕೋಟ್ಯಂಶದ 0.1% ಅಂಬರೀಷಂದಲ್ಲಂತ. ಬ್ರಹ್ಮಾದಿ ಭಕ್ತಿ ಕೋಟ್ಯಂಶ ಅಂಶೋ ನೈವಾಂಬರೀಷಕ್ಕೆ ಅಂದರು ಆಚಾರ್ಯರು. ತಾತ್ಪರ್ಯ ಇಷ್ಟೇ, ದೇವರು ಅಪರಾಧವನ್ನು ಯಾರೇ ಮಾಡಿದರೂ ಸಹಿಸೋದಿಲ್ಲ ಅಂತ. ದುರ್ವಾಸರು ಯಾರೂ ಅಲ್ಲ, ದೇವರ ಮೊಮ್ಮಗ, ರುದ್ರದೇವರ ಅವತಾರ. ಆದರೂ ಅಪರಾಧಿ ಅಂದರೆ ಅಪರಾಧಿನೇ. ನೀ ಕರೆಕ್ಟ್ ಟೈಮ್ಗೆ ಯಾಕೆ ಊಟಕ್ಕೆ ಹೋಗಬಾರ್ದು? ಆದ್ದರಿಂದ ನಾನು ನನ್ನ ಮೊಮ್ಮಗ ಅಂತ ಒಳಗೆ ಹಾಕೋಮಲ್ಲ. ನನ್ನ ಮೊಮ್ಮಗ ಅಪರಾಧ ಮಾಡಿದ್ರೂ ಅಪರಾಧವೇ. ನಿಜವಾದ ಸೆಕ್ಯುಲರ್ ಅಂದರೆ ನಮ್ಮ ದೇವರು. ಹೀಗಾಗಿ ಬ್ರಹ್ಮದೇವರ ಭಕ್ತಿ ಇನ್ನೂ ಒಂದು ನಮಗೆ ಒಂದು ಮೆಸೇಜು ಕೊಟ್ಟರು.
ಅಂಬರೀಷನನ್ನೇ ಇಷ್ಟು ಕಾಯ್ದ ಅಂದರೆ ಇನ್ನು ಬ್ರಹ್ಮದೇವರನ್ನೇ ಎಷ್ಟು ಕಾಯಬೇಡ್ರಿ. ಬ್ರಹ್ಮದೇವರು ಮಾಡುವ ಕೋಟ್ಯಂಶದ ಭಕ್ತಿಯ ಮುಂದೆ ಒಂದಂಶವೂ ಇವಂದಲ್ಲ. ಹಾಗಾದರೆ ಇವನು ದೊಡ್ಡವನು ಅಂದ್ರೇನು? ರಾಜರುಗಳಲ್ಲೆಲ್ಲ ಅಂಬರೀಷ ತುಂಬ ದೊಡ್ಡವನು ಅಂತ ಅರ್ಥ ಇಟ್ಕೊಳ್ರಿ ಅಂತಾರೆ ಆಚಾರ್ಯ. ಇದೇ ಅಂಬರೀಷನ ವಂಶದಲ್ಲಿ ಯುವನಾಶ್ವ ಅಂತ ರಾಜ. ಯುವನಾಶ್ವರಾಜನಿಗೆ ಮಕ್ಕಳಾಗಿರಲಿಲ್ಲ. ನೀರನ್ನೆಲ್ಲ ಅಭಿಮಂತ್ರಣ ಮಾಡಿ ಮಾರನೇ ದಿವಸ ಹೋಮ ಮುಗಿಸಿ ಆ ನೀರನ್ನು ಅವನ ಹೆಂಡತಿ ಕೊಡೋರಿದ್ದರು. ರಾತ್ರಿ ಎದ್ದ ಆ ನೀರು ಕುಡಿದು ಕೂತ್ಬಿಟ್ಟ. ಬೆಳಗ್ಗೆ ಪುರೋಹಿತರಂದರು, ಇದರಲ್ಲಿ ಇದ್ದ ನೀರೇನಾಯಿತು ಸ್ವಾಮಿ? ನೀರಡಿಕೆ ಆಯಿತು, ನಾನೇ ಕುಡದೆ ಅಂದ. ಅಲ್ಲೋ, ಅದನ್ನು ಕುಡಿದೋರು ಗರ್ಭಿಣಿ ಆಗ್ತಾರೆ, ಯಾಕೆ ಕುಡ್ದೆ? ಗೊತ್ತಿಲ್ಲ ಸ್ವಾಮಿ, ನಾ ಏನು ಮಾಡಲಿ ಅಂದ. ನಿಂಗೆ ಈಗ ಏನೋ ಬಯಕೆ ಸಂಕಟ ಶುರು ಆಗಿದೆ ಅಂದ. ಸರಿ, ಗರ್ಭಿಣಿ ನೀನೇ ಅಂದರು. ಗಂಡು ಗರ್ಭಧಾರಣೆ ಮಾಡ್ದ. ಇದೊಂದು ವಿಚಿತ್ರ ಇದು. ಗರ್ಭಧಾರಣೆ ಮಾಡಿ ಹೊಟ್ಟೆ ಒಡೆದುಕೊಂಡು ಆಮೇಲೆ ಮಗು ಬಂತು. ಋಷಿಗಳ ಅನುಗ್ರಹದಿಂದ ಇಬ್ಬರೂ ಸಾಯಲಿಲ್ಲ. ಆದರೆ ಅದಕ್ಕೆ ಅಳತಾ ಕೂತಿತ್ತು, ಕಂದಾಸ್ಯತಿ ಕುಮಾರೋಯಂ. ಇದಕ್ಕೆ ಯಾರು ಹಾಲನ್ನು ಕೊಡ್ತಾರೆ ಅಂತ ಪ್ರಶ್ನೆ ಬಂದಾಗ ಇಂದ್ರದೇವರು ಮಾಂ ದಾಸ್ಯತಿ, ನಾನು ಅವನಿಗೆ ಹಾಲನ್ನು ಕೊಟ್ಟು, ಅದು ಧೇಟ್ ಪಾನೆ ಅಂತ. ದಾಸ್ಯತಿ ಅಂದರೆ ಪಾನ ಮಾಡಿಸ್ತೇನೆ. ಏನನ್ನ? ಇಂದ್ರದೇವರು ತಮ್ಮ ಬೆರಳು, ಆ ಬೆರಳಲ್ಲಿ ಅಮೃತ ಇತ್ತಂತೆ. ಇದು ತಾಯಿ ಗರ್ಭದಿಂದ ಬಾರದೆ ತಾಯಿ ಹಾಲನ್ನೇ ಕುಡಿಯದೆ ಹುಟ್ಟಿದ ಮಗುವೇ ಮಾಂಧಾತ ಚಕ್ರವರ್ತಿ. ದೊಡ್ಡ ಯೋಗ್ಯತೆ. ಮಾಂದಾಸ್ಯತಿ ಅಂಥೇಳಿ ಮಾಂಧಾತ. ಮಾಂಧಾತನ ಕಾಲದಲ್ಲಿ ಸೌಭರಿಗಳು ಅಂತ ಒಬ್ಬ ಋಷಿಗಳು. ಅವು ತುಂಬ ವಯಸ್ಸಾಗಿತ್ತು. ವಲೀಪಲಿತ ಏಜತ್ಕಃ. ಅವರ ಡೇಟಾ ಭಾಗವತ ಕೊಡಬೇಕಾದ್ರೆ ಹೇಗೆ ಕೊಡ್ತು ಅಂದರೆ ವಲೀಪಲಿತ. ವಲೀಪಲಿತ ಅಂದರೆ ಸುಕ್ಕು ಬಿದ್ದ ಚರ್ಮ. ಏಜತ್ಕಃ, ಕಂಠ ಅಲ್ಲಾಡ್ತಾ ಇದೆ, ತುಂಬ ವಯಸ್ಸಾಗ್ಬಿಟ್ಟಿದೆ, ಕಂಠ ನಿಲ್ತಾ ಇಲ್ಲ. ಜರಟೋಯಂ ಅಸಮ್ಮತಃ. ಜರಟ ಅಂದರೆ ಮುದುಕ, ಅಸಮ್ಮತಃ, ಯಾರಿಗೂ ಸಮ್ಮತ ಅಲ್ಲ. ವೃದ್ಧಾಪ್ಯ ಯಾರಿಗೂ ಸಮ್ಮತ ಅಲ್ಲ, ವೃದ್ಧರು ಯಾರಿಗೂ ಸಮ್ಮತ ಅಲ್ಲ. ಈ ಅವಸ್ಥೆ ಇದೆ. ಇವ್ರಿಗೇನಾಯಿತು, ಎಲ್ಲೋ ಸಂಧ್ಯಾವಂದನೆ ಮಾಡಬೇಕಾದ್ರೆ 2 ಮೀನನ್ನು ನೋಡಿದ್ರು. ಅದೆಲ್ಲೋ ಹೊರಟಿತ್ತು, ಗಂಡು ಹೆಣ್ಣು. ಅಯ್ಯೋ, ನಾನೂ ಮದುವೆ ಆದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಯಾವಾಗ? ಈ ಅವಸ್ಥೆಯಲ್ಲಿ ತಲೆ ಅಲ್ಲಾಡ್ತಾ ಇದೆ. ಜರಟೋಯಂ ಅಸಮ್ಮತಃ, ಯಾರಿಗೂ ಸಮ್ಮತ ಅಲ್ಲ. ನಮ್ಮ ಸತ್ಯಧರ್ಮರಂದರು ಯಾರಿಗೂ ಸಮ್ಮತ ಅಲ್ಲ ಅಂತಿಲ್ಲ, ಜರಟೋ ಯಮಸಮ್ಮತಃ ಅಂದ್ರು ಅವರು. ಯಮಧರ್ಮರಾಜನಿಗೆ ಸಮ್ಮತ ಅಂತ ಅವನು ನೋಡ್ತಾ ಇದ್ದ, ನಾಳೆನೋ ನಾಡದ್ದೋ ಬರ್ತಾರೆ ಆಚಾರು ಅಂಥೇಳಿ. ಈ ಅವಸ್ಥೆಯಲ್ಲಿರೋರಿಗೆ ಮದುವೆ ಆಗಬೇಕು ಅಂತ ಅಪೇಕ್ಷೆ ಬಂತು. ಸೀದಾ ಮಾಂಧಾತನ ಹತ್ರನೇ ಬಂದರು. ಕೇಳಿದ್ರೆ ಚಕ್ರವರ್ತಿನೇ ಕೇಳೋಣ ಅಂತ. ಬರೋ ಕಾಲಕ್ಕೆ ರಾಜ ಅಂದ, ಬರಬೇಕೇನು ಸ್ವಾಮಿ, ಚೆನ್ನಾಗಿದ್ದೀರಾ? ಏನು ಬಂದ್ರಿ? ರಾಜನ್ ಮದುವೆ ಯಾರದು ಅಂದ. ನಂದೇ. ಆಗಬೇಕಾದ್ದೆ. ಹೆಣ್ಣು ಕೊಡೋನು ಯಾವನೋ? ನೀನೇ. 16 ವರ್ಷದ 50 ಜನ ಹೆಣ್ಣು ಮಕ್ಕಳು. ಈ ಆಸಾಮಿಗೆ ನಾ ಕೊಟ್ಟರೆ ಕಾಶಿ ಯಾತ್ರೆ ಮುಂಚೆನೇ ವೈಕುಂಠ ಯಾತ್ರೆ ಆಗೋ ಸ್ಥಿತಿ ಇದೆ. ಇವರು ನನ್ನ ಗತಿ ಏನು? ಇಲ್ಲ ಅಂದರೆ ಶಾಪ ಕೊಡ್ತಾರೆ, ಹ್ಞೂ ಅಂದರೆ ಸರಿ. ಅವನೇನು ಮಾಡ್ದ? ನಮ್ಮ ಮಕ್ಕಳು ಒಪ್ಪಬೇಕಲ್ಲ ಸ್ವಾಮಿ, ನಾನು ಒಪ್ಪಿಸ್ತೇನೆ, ಒಪ್ಪಿಸ್ಕೊಳ್ರಿ ಅಂದ. ಅಂತಃಪುರಕ್ಕೆ ಹೋದರೆ 50 ಹೆಣ್ಣು ಮಕ್ಕಳು ಒಪ್ಕೊಂಡ್ರು. ಯಾಕೆ ಅಂದರೆ 20 ವರ್ಷದ ತಾರುಣ್ಯ ತೊಗೊಂಡು ಹೊಟ್ಟೋದ್ರು ಪುಣ್ಯಾತ್ಮರು. ಅದ್ಭುತವಾದ ಸೌಂದರ್ಯ. 50 ಜನ ಮದುವೆ ಆದರು. 50 ಜನಕ್ಕೆ ಮದುವೆ ಮಾಡಿ ಕೊಟ್ಟು ಕಳಿಸ್ದ. ಈ ಪುಣ್ಯಾತ್ಮರಿಗೆ 50 ಜನ್ಮ ಭೋಗ ಮಾಡುವ ಹಣೆ ಬರಹ ಇತ್ತಂತೆ. ಪ್ರಾರಬ್ಧ ಕರ್ಮ ನಿಮಿತ್ತದಿಂದ 50 ಜನ್ಮ ಬರೋದಿತ್ತು. 50 ಜನ್ಮ ಯಾವನು ಎತ್ತೋನು? ಒಂದೇ ಜನ್ಮದಲ್ಲಿ 50 ಜನ್ಮದ್ದು ಅರಿಯರ್ಸ್ ಮುಗಿಸ್ತೀನಿ ಅಂದ ಪುಣ್ಯಾತ್ಮರು. 50 ವರ್ಷದ ಭೋಗವನ್ನು ಮಾಡಿ 5,000 ಮಕ್ಕಳನ್ನು ಪಡೆದು ಕಡೆಗಂತಾರೆ, ಧಿಕ್ಕಾರ ಇರಲಿ ನಮ್ಮ ಇಂದ್ರಿಯಗಳಿಗೆ ಅಂದರು. ಯಾಕೆ? ನಾನು ಇದ್ದದ್ದು ಅರಣ್ಯದಲ್ಲಿ, ನೋಡಿದ್ದು ಮೀನನ್ನು. 90 ವರ್ಷ ನಾನು ಧಾರಣೆ ಮಾಡಿದಂತಹ ಬ್ರಹ್ಮಚರ್ಯ 2 ಮೀನನ್ನು ನೋಡಿ ಹಾಳಾಗೋಯ್ತೆ. ನೀವು ತುಂಬ ಹುಷಾರಾಗಿರ್ರಿ, ಇಂದ್ರಿಯಗಳು ತುಂಬ ವೀಕ್ ಅಂಥೇಳಿ. ಏಕಸ್ತಪಸ್ವ್ಯಹ ಮತಾಂಬಸಿ ಮತ್ಸ್ಯ ಸಂಗಾತ್ 50 ಸುತ 5 ಸಂಘ ನಾಂತಂ ವ್ರಜಾಮ್ಯುಭಯ ಕೃತ್ಯ ಮನೋರಥಾನಾಂ ಮಾಯಾಗುಣೈರ್ಮತಿತರನ್ ವಿಷಯ ಅರ್ಥಭಾವ. ಆದ ಮೇಲೆ 5,000 ಮಕ್ಕಳನ್ನು ಪಡೆದು ಅವರಂತಾರೆ, ಸಂಸಾರದಲ್ಲಿ ಸಾಧನೆ ಅನ್ಕೋಬೇಡ್ರಿ, ಹುಷಾರಾಗಿರ್ರಿ ಅಂಥೇಳಿ ನಮಗೆಲ್ಲ ಉಪದೇಶ ಮಾಡಿದ್ರು. ಅದೇ ವಂಶದಲ್ಲಿ ಶ್ರೀರಾಮಚಂದ್ರನ ಅವತಾರ ಆಗಿದೆ. ಶ್ರೀರಾಮಚಂದ್ರನ ಮುಂಚೆ ಈ ಹರಿಶ್ಚಂದ್ರನ ಕಥೆಯನ್ನು ಹೇಳ್ತಾರೆ. ಹರಿಶ್ಚಂದ್ರನ ಮಗ ರೋಹಿತ. ಹರಿಶ್ಚಂದ್ರನಿಗೆ ಮಕ್ಕಳಾಗಿರಲಿಲ್ಲ. ಹರಿಶ್ಚಂದ್ರ ಹರಸ್ಕೊಂಡ ವರುಣದೇವರನ್ನು. ಸ್ವಾಮಿ, ನನಗೊಂದು ಮಗು ಆದರೆ ಆ ಮಗುವನ್ನೇ ನಿನಗೆ ಬಲಿ ಕೊಡ್ತೀನಿ. ಹರಿಸ್ಕೋಬೇಕಾದ್ರೆ ವಿವೇಕ ಬೇಡ?
ಮಗು ಹುಟ್ಟಿದ್ರೆ ಮಗುವನ್ನೇ ಬಲಿ ಕೊಡೋದಾದ್ರೆ ಹುಟ್ಟಬೇಕಾಗದು. ಹಾಗಾಗಿ ಅನ್ಕೊಂಡ್ಬಿಟ್ಟಿದ್ದ, ಮಗು ಆಯಿತು, ವರ್ಣದೇವರು ಬಂದರು. ಆ ದಿನಾನೇ ಯಾವಾಗ ಕೊಡ್ತೀವಿ ಮಗುವನ್ನು ಬಲಿ? ಹಾಗೇ ನೆನಪಾಯಿತು, ಅಯ್ಯೋಯ್ಯೋ ಸ್ವಾಮಿ ಜನನಾ ಶೌಚ ಇದ್ದಾಗ ದಾನ ಕೊಡಬಾರ್ದು ಅಂತಾರೆ, ಆ ಶೌಚ ಮುಗೀಲಿ ಅಂತ ಮೊದಲು ತಪ್ಪಿಸ್ಕೊಂಬೋಣ ಬೀಸೋದೊಣ್ಣೆನ್ನ ಅಂತ. 11ನೇ ದಿನ ಬಂದರು, ನೀರಾಯ್ತಲ್ಲ ಕೊಡು ಅಂತ. ಸ್ವಾಮಿ ಅದು ಮಗುಗೆ ಹಲ್ಲು ಬಂದ ಮೇಲೆ ಕೊಡ್ತೀನಿ, ಯಾಕೆಂದರೆ ಎಲ್ಲ ಅವಯವಗಳು ಸರಿ ಇದ್ದದ್ದನ್ನು ದಾನ ಮಾಡಬೇಕು ಅಂತಾರೆ. ಅಂತೂ ತಪ್ಪಿಸ್ಕೊಂಡೆ ಒಂದು 3 ವರ್ಷ ಅಂತ ಹಲ್ಲು ಬಂತು. ಇವರು ಬಂದರು, ಸ್ವಾಮಿ ನಾ ಹೇಳಿದ್ದು ಈ ಹಲ್ಲಲ್ಲ, ಬಿದ್ದು ಹುಟ್ಟೋ ಹಲ್ಲು ಅಂದ. ಅಬಾ ಬಾ 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 ಬಲೆ ಬುದ್ಧಿವಂತ ನೀನು. ಅದು ಬಿದ್ದು ಹುಟ್ಟಿದ್ರೆ ಇನ್ನೊಂದಂತೆ ವಿಸ್ಡಮ್ ಟೀತ್ ಅಂತ ಬರುತ್ತಂಥದ್ದು. ಅದು ಯಾವಾಗೋ ಬರುತ್ತದೆ, 70-80 ವರ್ಷಕ್ಕೆ. ಇವನು ಅವಿವೇಕಮಯವಾದ ಜೀವನ ಆಮೇಲೆ ಒಂದು ವಿವೇಕದ ಹಲ್ಲು ಬರುತ್ತೆ. ಹೀಗಾಗಿ ವಿಸ್ಡಮ್ ಟೀತ್ ಅಂತ ಅದು ಬರೋರು. ಇದು ರೋಹಿತಂಗೆ ಗೊತ್ತಾಯಿತು, ಮನೆ ಬಿಟ್ಟು ಓಡೋಟದ. ನಮ್ಮಪ್ಪ ನನ್ನನ್ನು ಬಲಿ ಕೊಡ್ತಾನೆ ಅಂತ. ಆ ಹರಿಶ್ಚಂದ್ರನಿಗೆ ಜಲೋಧರ ರೋಗ, ಹೊಟ್ಟೆ ತುಂಬ ನೀರು ತುಂಬ್ಕೊಂಡ್ಬಿಡ್ತು. ಆದಮೇಲೆ ಏನಾಯಿತು, ಪಾಪ ಇವನಿಗೆ ಸುದ್ದಿ ಗೊತ್ತಾಯಿತು, ನಮ್ಮಪ್ಪ ನನ್ನಿಂದ ಒದ್ದಾಡ್ತಾನೆ, ಬಲಿ ಕೊಟ್ಟು ಬಿಡಲಿ ಅಂತ ಬಂದ. ಇಂದ್ರದೇವರು ತಡೆದು ಬಿಟ್ರು, ಹೋಗಿ ಕೊಡು. 1ನೇ ವರ್ಷ ಬಂದ, 2 ವರ್ಷ ಬಂದ, 3 ವರ್ಷ ಬಂದ, 4 ವರ್ಷ, 5 ವರ್ಷ ತಡೆದು ಬಿಟ್ರು. ಸ್ವಾಮಿ ದಯಮಾಡಿ ಹಾಗೆಲ್ಲ ಮಾಡಬೇಡ್ರಿ, ನಮ್ಮಪ್ಪ ಸತ್ತೋಗ್ತಾಯಾನೆ, ನಾ ಸತ್ರು ಪರವಾಗಿಲ್ಲ, ನಮ್ಮಪ್ಪ ಉಳಿಬೇಕು. ಆದಮೇಲೆ ನಿನ್ನ ಪಿತೃಭಕ್ತಿ ನಮಗೆ ಸಂತೋಷ ಆಯಿತು. ಅದೇನು ಬಲಿ ನೀನೇ ಕೊಡಬೇಕು ಅಂತಿಲ್ಲ, ನಿನ್ನ ಪರವಾಗಿ ಇನ್ಯಾರನ್ನಾದರೂ ಬಲಿ ಕೊಟ್ಟರು ಒಳ್ಳೆ. ಅದನ್ನು 1ನೇ ವರ್ಷನೇ ಹೇಳಿದರೆ ಚೆನ್ನಾಗಿರೋದಲ್ಲ. ದಾರಿಯಲ್ಲಿ ಬರ್ತಾ ಅಲ್ಲೊಬ್ಬ ಶುನಶೇಪ ಅಂತ ಪಾಪ. ಅದೇನಾಯಿತು, 3 ಮಕ್ಕಳಿದ್ವು. ಅಪ್ಪನಿಗೆ ಹಿರಿಯ ಮಗನ ಮೇಲೆ ಪ್ರೀತಿ, ಅಮ್ಮನಿಗೆ ಕಡೆ ಮಗು ಮೇಲೆ ಪ್ರೀತಿ. ಮಧ್ಯದಲ್ಲಿ ಒಂದು ಎಡಬಿಡಂಗಿ ಇತ್ತು. ಅವನನ್ನು ಕ್ರಯಕ್ಕೆ ತೆಗೆದುಕೊಂಡು ಕರ್ಕೊಂಬಂದು ಕಂಬಕ್ಕೆ ಕಟ್ಟಿದ್ರು. ವರುಣದೇವರ ಯಾಗ. ಇಮಮ್ಮೇ ವರುಣ ಶ್ರುತಿ ಹವ ಮಧ್ಯಾಚ ಮೃಡಯತ್ವಾಮವಸ್ಸುರಾಚಕೆ ತತ್ವಾಯಾಮಿ ಬ್ರಹ್ಮಣ ವಂದಮಾನಸ್ತದಾಶಾಸ್ತೆ ಯಜಾಮಾನೋ ಹವಿರ್ಭೀಃ ಅಹೇಣಮಾನೋ ವರುಣೇಹ ಬೋದ್ಯುರೋಷಂ ಸಮಾನ ಆಯು ಪ್ರಮೋಷೀಃ. ಇದು ಸಂಧ್ಯಾವಂದನೆ ಮಂತ್ರ. ಇಮಮ್ಮೇ ವರುಣನನ್ನು ನಾವು ಸ್ತೋತ್ರ ಮಾಡೋದು. ಇದು ಮೂಲತಃ ಮಾಡಿದ್ದು ಶುನಶೇಪ. ಆ ಕಂಬಕ್ಕೆ ಕಟ್ಟಿದಾಗ ವರುಣಾಂತರ್ಗತನಾದ ಹೇ ಮತ್ಸ್ಯನಾಮಕ ಭಗವಂತ, ಇಮಮ್ಮೇ ವರುಣ ಶ್ರುತಿಹವ ಮಧ್ಯಾಚ ಮೃಡಯ, ನನ್ನ ಮಾತನ್ನು ಕೇಳು, ನೀನು ನನ್ನನ್ನು ಈಗಿಂದಲೇ ಸುಖವಂತನನ್ನಾಗಿ ಮಾಡು. ಯಾಕೆ ನಾನು ನಿನ್ನನ್ನು ಸುಖವಂತನನ್ನಾಗಿ ಮಾಡಬೇಕು? ತ್ವಾಂ ಅವಸ್ಯುಹು, ನಿನ್ನನ್ನೇ ನಾನು ಅವರಕ್ಷಕ, ಅವರಕ್ಷಣೆ ಅಂತ, ನೀನೇ ನನ್ನನ್ನು ರಕ್ಷಣೆ ಮಾಡೋನು ಅಂತ ನಿನ್ನನ್ನೇ ನಂಬಿದ್ದೇನೆ. ತತ್ ತ್ವಾಂ ಯಾಮಿ, ನಿನ್ನನ್ನೇ ನಾನು ಶರಣಾಗತ ರಕ್ಷಕ ಅಂತ ನಂಬಿದ್ದೇನೆ. ನೋಡು, ನಿನಗೆ ಸ್ತೋತ್ರ ಮಾಡೋರ ಗತಿ ಇಲ್ಲ ಅಂತಲ್ಲ. ಬ್ರಹ್ಮಣ ವಂದಮಾನಃ, ಬ್ರಹ್ಮ ಅಂದರೆ ವೇದಗಳು, ಬ್ರಹ್ಮಣ ಅಂದರೆ ವೇದಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವ ಹೇ ಮತ್ಸ್ಯನಾಮಕ ಭಗವಂತ, ನಿನಗೆ ಸ್ತೋತ್ರ ಮಾಡೋರು ಬೇಕಾದಷ್ಟಿದ್ದಾರೆ. ನಾನು ತುಂಬ ಅಯೋಗ್ಯನೇ. ಅಹೇಳಮಾನಃ, ಹೇಳನೆ ಅಂದರೆ ತಿರಸ್ಕಾರ, ಹೇಳನ ಮಾಡಿದ್ರು ಅಂತ. ಅಹೇಳಮಾನಃ, ತಿರಸ್ಕಾರಕ್ಕೆ ಯೋಗ್ಯನಾದರೂ ಏನೋ ನಿನ್ನನ್ನು ನಾನು ನಂಬಿದ್ದೇನೆ, ತಿರಸ್ಕಾರ ಮಾಡಬೇಡ, ನನ್ನ ಮಾತನ್ನು ಕೇಳು. ನೋಡು, ಈ ಯಜಮಾನರು ಯಜ್ಞ ಮಾಡ್ತಾ ಇರೋದು ಯಾಕೆ? ತಾವು ಸುಖವಾಗಿರಬೇಕು ಅಂತ. ಆದರೆ ನನ್ನನ್ನು ಬಲಿ ಕೊಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಯಜಾಮಾನೋ ಹವಿರ್ಭೀಹಿ ಅಹೇಳಮಾನೋ ವರುಣೇ ಹವೋದ್ಯುರುಷಂ ಸಮಾನ ನಹ ಆಯುಹು ಮಾ ಪ್ರಮೋಷೀಹಿ, ನನ್ನ ಆಯುಷ್ಯವನ್ನು ನೀನು ದಯಮಾಡಿ ಕಸ್ಕೋಬೇಡ ಅಂತ ಸ್ತೋತ್ರ ಮಾಡಿದಾಗ ತುಂಬ ಸಂತೋಷ ಆಗಿ ವರುಣದೇವರು ಆ ಯಾಗವನ್ನು ಅಲ್ಲಿಗೆ ನಿಲ್ಲಿಸಿ, ನಾನು ನಿನ್ನನ್ನು ಬಲಿ ತಗೊಳ್ಳೋದಿಲ್ಲಪ್ಪ, ನೀ ಹೋಗು ಅಂತ ಬಿಟ್ಟು ಕಳಿಸಿದ್ರು. ಅವನೇ ದೇವರಾತ ಅಂತಾದ. ಶುನಶೇಪನೇ ದೇವತೆಗಳಿಂದ ಕೊಡಲ್ಪಟ್ಟವನು, ವಿಶ್ವಾಮಿತ್ರರ ಸಾಕು ಮಗ ಆದ. ಅದನ್ನು ನಮಗೆ ಸಂಧ್ಯಾವಂದನೆಯಲ್ಲಿ ಹಾಕೊಟ್ಯಾರ. ದಿನಾ ವರ್ಣಾಂತರ್ಗತನಾದ ಮತ್ಸ್ಯನಾಮಕನನ್ನು ಕೇಳ್ರಿ, ನಮಗೇನು ಎಕ್ಸ್ಟ್ರಾ ಆಯುಷ್ಯ ಕೊಡಬೇಡ, ಅಲಾಟಾದ ಆಯುಷ್ಯವನ್ನು ಕಿತ್ಕೊಂಡ್ಬಿಡಬೇಡ ಸ್ವಾಮಿ. 70-80 ಕೊಟ್ಟಿದ್ದು ನಾವು ಮಾಡುವಂಥ ಅಪಚಾರಗಳಿಗೆ ದೇವರು ಕಟ್ಟು ದಿನ ಆಯುಷ್ಯ ಕಟ್ ಮಾಡ್ತಾ ಹೋಗ್ತಾನೆ. ದೊಡ್ಡವರು ಬಂದಾಗ ನಿಲ್ಲದೇ ಇರೋದು, ಅವರನ್ನು ತಿರಸ್ಕಾರ ಮಾಡೋದು, ಏನೇನೋ ಮಾಡಿದ್ರೆ ಪಟ್ 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 ಅಂತ. ಮತ್ತು ಜಗನ್ನಾಥದಾಸರಿಗೆ ಆಗಿದ್ದೇ ಅದಲ್ಲ, ವಿಜಯರಾಯರನ್ನು ತಿರಸ್ಕಾರ ಮಾಡಿದ್ದಕ್ಕೆ ಆಯುಷ್ಯ ಕಮ್ಮಿ ಆಗೋಯ್ತು. ಆರೋಗ್ಯ, ಆಯುಷ್ಯ, ಐಶ್ವರ್ಯವೆಂಬ ಈ 3 ವಿಧ ಸಾಧನಗಳು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರ್ಣವಾಗಿಪ್ಪವೋ ನಮ್ಮಪ್ಪ ನೀನು ಕೊಡಬೇಕು ಅಂತ. ಆಯುಷ್ಯ ಉಳಿಬೇಕಲ್ಲ, ಆಯುಷ್ಯ ಇದ್ರೆ ಜೀವನ ಭದ್ರಾಣಿ ಪಶ್ಯತಿ,
ಬದುಕಿದ್ರೆ ಮಂಗಲವನ್ನು ನೋಡ್ಬೋದು, ಹೋದ್ರೆ ನೋಡೋದು. ಅದಕ್ಕೆ ನಮ್ಮ ಆಯುಷ್ಯವನ್ನು ಅಪಹಾರ ಮಾಡಬೇಡ ಅಂತ ದಿನ ಕೇಳೋದು ವರುಣದೇವರನ್ನು. ಸಂಧ್ಯಾ ವಂದನೆ ಮಾಡಿದ್ರೆ ಇದನ್ನು ಅನಾಯಾಸವಾಗಿ ಕೇಳ್ತೀವಿ. ಅರ್ಥಾನುಸಂಧಾನ ಇದ್ದರೆ ತುಂಬ ಪುಣ್ಯ. ಇದಾದ ಮೇಲೆ ರೋಹಿತನು ಚೆನ್ನಾಗಿ ರಾಜ್ಯವನ್ನು ಆಡಿ ಅದೇ ವಂಶದಲ್ಲಿ ಶ್ರೀರಾಮಚಂದ್ರ ಬಂದ. ಗುರುವರ್ಥೇ ತಕ್ತರಾಜ್ಯೋ ವಿಚರದನು ವನಂ ಪದ್ಮಪದ್ಭ್ಯಾಂ ಪ್ರಿಯಾಯಾ ಪಾಣಿಸ್ಪರಶಾಕ್ಯಮಾಭ್ಯಾಂ ರುಚಿತಪತಿರುಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯ ಶೂರ್ಪಣಕ್ಯಾ ಪ್ರಿಯವಿರಹರುಷ ಆರೋಪಿತ ಭ್ರೂ ವಿಜೃಂಭಶ್ರುತ್ವ ನಿರ್ಬದ್ಧ ಸೇತು ಕಲದಾದವನ ಕೋಸಲೇಂದ್ರೋ ಅವತಾನ್ನ. ಒಂದೇ ಶ್ಲೋಕದಲ್ಲಿ ಪುಣ್ಯಕ್ಕೆ ರಾಮಾಯಣ ಹೇಳಿ ವಿಸ್ತಾರವೂ ಹೇಳಿದ್ದಾರೆ. ನಮಗೆ ಇಲ್ಲಿ ಹೇಳೋದೇ ಜಾಸ್ತಿ ಇರುತ್ತೆ, ಒಂದೇ ಶ್ಲೋಕವೇ ಸಾಕು. ಗುರುವರ್ಥೇ ತೆಕ್ತ ರಾಜ್ಯ. ಗುರುಗಳು ಅಂತಂದರೆ ತಂದೆ, ಅವರ ಮಾತಿಗೆ ಮರ್ಯಾದೆ ಕೊಡಬೇಕು. ಗುರುವರ್ಥೆ ಅಂದರೆ ಒಂದು ದೊಡ್ಡ ಪ್ರಯೋಜನ ಇದೆ ಅಂತ ಸಾವಿರಾರು ಜನ ಋಷಿಮುನಿಗಳು ಕಾದಿದ್ರು. ದಂಡಕಾರಣ್ಯಕ್ಕೆ ದೇವರು ಕಾಲಿಟ್ಟು ಅದನ್ನೆಲ್ಲ ಪವಿತ್ರಕರಿಸಬೇಕಾಗಿತ್ತು. ಇಲ್ಲೆಲ್ಲ ಕಾದಿದ್ರು, ದೇವರು ಬರ್ತಾನೆ ಬರ್ತಾನೆ ಬರ್ತಾನೆ. ಶಬರಿ ಕಾದಿದ್ಲು, ಇನ್ನೂ ಯಾರ್ಯಾರೋ ಭಕ್ತರು. ಅದಕ್ಕಾಗಿ ದೇವರು ತೆಕ್ತ ರಾಜ್ಯ. ಲಕ್ಷ್ಮೀದೇವಿ ಸೀತೆಯಾಗಿ ಪರಮಾತ್ಮನ ಜೊತೆಗೆ ಬಂದು, ಪರಮಾತ್ಮ ಕಾಡಿನಲ್ಲಿ ಕಲ್ಲು ಮುಳ್ಳು ಇದರ ಮೇಲೆಲ್ಲ ನಡೆದಲ್ಲ, ಕಾಲು ಏನಿತ್ತು? ಕಾಲು ಏನಾಗಲಿಲ್ಲ. ಕಾಲು ಎಷ್ಟು ಕೋಮಲ ಅಂತ ಮೊದಲು ಹೇಳ್ತಾರೆ. ಮಹಾಲಕ್ಷ್ಮೀದೇವಿ ಆ ಪಾದವನ್ನು ಒತ್ತಿದರೆ ಆ ಪಾದದ ಮೇಲೆ ಎಲ್ಲಿ ಮಾರ್ಕು ಬೀಳುತ್ತೋ ಅನ್ನುವಷ್ಟು ಕೋಮಲವಾದ ಪಾದ. ಇಲ್ಲೆಲ್ಲ ಕಲ್ಲು ಮಲ್ಲು ಮುಳ್ಳುಗಳನ್ನು ಮೆಟ್ಟಿದರು. ದೇವರ ಪಾದ ಹೇಗಿತ್ತು ಅಂದರೆ ಅಷ್ಟೇ ಕೋಮಲವಾಗಿತ್ತು. ಯಾಕೆ ಅಂದರೆ ದೇವರು ಪಾದ ಇಡ್ತಾನೆ ಅಂದರೆ ಆ ಕಲ್ಲು ಸ್ಪಂಜ್ ಆಗೋದು. ಹೀಗಾಗಿ ಪಾಣಿಸ್ಪರ್ಶ ಅಕ್ಷಮಾಭ್ಯಾಂ, ಪಾಣಿಯ ಸ್ಪರ್ಶಕ್ಕೆ ಅದು ಅಕ್ಷಮ. ಕ್ಷಮ ಅಂದರೆ ಯೋಗ್ಯ, ಅಕ್ಷಮ ಅಂತ ಮುಟ್ಟಿದ್ರೆ ಎಲ್ಲ ಹಾಳಾಗತ್ತೋ. ರುಜಿತಪತಿ ರುಜೋ ಯೋ ಹರೀಂದ್ರಾನುಜಾಭ್ಯಾಂ. ಸೀತಾದೇವಿಯ ಅಪಹಾರದಿಂದ ಪರಮಾತ್ಮ ಸುಗ್ರೀವನ ಸಖ್ಯವನ್ನು ಮಾಡಿ ಆ ಸೇತುವೆ ಕಟ್ಟಿ ರಾವಣನನ್ನು ಕುಟ್ಟಿ ಸೀತಾದೇವಿಯನ್ನು ಕರ್ಕೊಂಬಂದು ಸಿಂಹಾಸನದ ಮೇಲೆ ಕೂತ ಅಂಥೇಳಿ ರಾಮಾಯಣ ಹೇಳಿ ಚಂದ್ರವಂಶದ ವಿವರಣೆಯನ್ನು ಹೇಳ್ತಾರೆ. ಚಂದ್ರನ ಮಗ ಬುಧ, ಬುಧನ ಹೆಂಡತಿನೇ ಇಳಾದೇವಿ. ಗಂಡು ಹೆಣ್ಣು ಆಗಿದ್ದಲ್ಲ ಸುದ್ಯುಮ್ನ, ಹೆಣ್ಣಾದಾಗ ಚಂದ್ರನ ಸೊಸೆ. ದೇವರ ವಿಚಿತ್ರ ವ್ಯಾಪಾರ. ಆ ಇಳಾದೇವಿಯಲ್ಲಿ ಹುಟ್ಟಿದ ಮಗನೇ ಐಲ ಅಥವಾ ಪುರೂರವ. ಬಹಳ ದೊಡ್ಡ ಯೋಗ್ಯತೆ. ನಮ್ಮಲ್ಲಿ ಅದೇನು ಬಂದಿದೆಯೋ ಏನೋ, ಐಲ ಅಂದರೆ ಐಲ್ ಪೈಲು ಅಂಥೇಳಿ. ಐಲನ ಯೋಗ್ಯತೆ ತುಂಬ ದೊಡ್ಡದು. ಯಾಕೆಂದರೆ ಊರ್ವಶಿ ಮದುವೆ ಆಗಿದ್ಲು. ಊರ್ವಶಿಗೆ ಒಂದು ಶಾಪ, ಡೆಪ್ಯುಟೇಷನ್ ಇಲ್ಲಿಗೆ ಬಂದಿದ್ಲು ಭೂಲೋಕಕ್ಕೆ. ಇವನನ್ನು ನೋಡಲು ಪುರೂರವನ್ನು ಮದುವೆ ಆಗ್ತೀನಿ ಅಂದ, ಓ ಆಗ್ತೀನಿ, ಆದರೆ ನನ್ನ 3 ಕಂಡೀಷನ್. ಏನಮ್ಮ ಹೇಳು? ಮೊದಲನೇ ಕಂಡೀಷನ್ ಏನಂದರೆ, ನಾನು ನಿಮ್ಮ ಮನೆಯಲ್ಲಿ ಊಟ ಮಾಡೋದಿಲ್ಲ, ತುಪ್ಪ ಮಾತ್ರ ತಿನ್ನೋದು, ದೇವತಾ ಆಹಾರ ಆಗಲಿ ಅಂದ. ಆಯಿತು ಚಿನ್ನ ಅಂದ. ಎರಡನೇ ಕಂಡೀಷನ್, 2 ಮೇಕೆ ತಂದೇನು, ಈ ಮೇಕೆಯನ್ನು ಮಕ್ಕಳಕ್ಕಿನ್ನ ಮುದ್ದಾಗಿ ನೋಡ್ಕೋಬೇಕು. ಆಯಿತು ಚಿನ್ನ ಅಂದ. ನಿನ್ನನ್ನು ನಾನು ಬೆಳಕಲ್ಲಿ ದಿಗಂಬರನನ್ನಾಗಿ ನೋಡಬಾರ್ದು. ಆಯಿತು ಅಂದ. ಯಾರು ಬಿಡ್ತಾರೆ? ಯಾವುದೋ ಸಾಮಾನ್ಯ ಸಿಕ್ಕರೆ ಆಯಿತು ಚಿನ್ನಾರನ್ನ ಅಂತಾರೆ. ಊರ್ವಶಿ ಸಿಕ್ಕಾಗಿ ಬಿಡ್ತಾರ? ಲಗ್ನ ಆದ 59 ವರ್ಷ ಸಂಸಾರ ಮಾಡ್ತಾ ಇದ್ವಿ, ಹೋಗೇ ಇಲ್ಲ ಅಲ್ಲಿಗೆ. ಶಾಪ ಮುಗಿದ್ರು. ಸ್ವರ್ಗದಲ್ಲಿ ಕೇಳ, ಊರ್ವಶಿಯಲ್ಲಿ ಕಾಣ್ತಾ ಇಲ್ಲ. ವಿಶ್ವಾವಸು ಅನ್ನೋ ಗಂಧರ್ವ ಕೇಳ್ದ. ಇಲ್ಲಪ್ಪ, ಅವನ ಜೊತೆ ಸಂಸಾರ ಮಾಡ್ತೀಯಾಳೆ. ಓ, ಅವಳು ಬರ್ಲಿಕ್ಕೆ ಒಂದು ಉಪಾಯ ಇದೆ. ರಾತ್ರಿ ನಾವು ಹೋಗಿ 2 ಮೇಕೆ ಕದ್ಬೇಡ. ಅದು ಮೇ 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 ಅಂತ ಹೊಡ್ಕೋತಾ ಇರುತ್ತೆ. ಅವಳಂತಾಳೆ, ಸ್ವಾಮಿ ನನ್ನ ಮೇಕಪ್ ಇಲ್ಲ, ಹೋಯ್ತು ಅಂತಾಳೆ. ಅವನು ಬರ್ತಾನೆ ಓಡಿ, ಬೆಳಕು ಬಿಟ್ಟುಬೇಡ, ದಿಗಂಬರನಾಗಿರ್ತಾನೆ. ಅವಳು ನೋಡ್ತಾಳೆ, ವಾಪಸ್ ಬರ್ತಾಳೆ. ಇಷ್ಟೇ ಮಾಡಿಟ್ರು. ಪಾಪ ಹೊರಟು ಬಿಟ್ಲು. ಅಳ್ತಾ ಕೂತ, ನಿನ್ನ ಸಲುವಾಗಿ ಬಂದೆ, ನೀನು ಹೀಗೆ ಮಾಡ್ಬೋದಾ? ಅವೆಲ್ಲ ಇಲ್ಲ, ನಮ್ಮದು ಕಂಡೀಷನ್ ಅಂದರೆ ಕಂಡೀಷನ್. ಹೊಟ್ಟೋದ್ಲು, ಹುಚ್ಚ ಕೂತ್ಬಿಟ್ಟ ಪಾಪ. ಒಂದಿನ ಅಲ್ಲಿ ಹಿಮಾಲಯ ಪರ್ವತದ ಹತ್ತಿರ ಸಿಕ್ಕಿದ್ಲು. ಲಕ್ಷತೀರ್ಥ ಅನ್ನೋ ಕಡೆ ಸ್ನಾನ ಮಾಡಲಿಕ್ಕೆ ಬಂದಾಗ, ಏನು ಹೀಗೆ ಮಾಡಿದೆ? ಇಲ್ಲ, ನಾನು ನಿನ್ನಿಂದ ಗರ್ಭಿಣಿ ಆಗಿದ್ದೇನೆ, ನಿನ್ನ ಮಕ್ಕಳನ್ನು ನಾನು ತಂದು ಒಪ್ಪಿಸ್ತೇನೆ, ನಾನು 1 ದಿವಸ ನಿನ್ನ ಜೊತೆ ಸಂಸಾರ ಮಾಡ್ತೇನೆ, ನೀನು ಗಂಧರ್ವನ ಸಮಾನ ಸ್ಟೇಟಸನ್ನು ಪಡೆದು ಬಿಡು, ಗಂಧರ್ವನಾಗ್ಬಿಡು, ನನ್ನ ಜೊತೆನೇ ಇರಬಹುದು. ಅಲ್ಲಮ್ಮ ಮಹತಾಯಿ, ಗಂಧರ್ವ ಆಗ್ಬಿಡು ಅಂದರೆ ಏನು ಆಗ್ಲಿಕ್ಕೆ ಅದು ಕೋರ್ಸಾ? MBA ಮಾಡಿಕೊಳ್ರಿ, BA ಆಗಲಿ, ಒಂದು ಬೋರ್ಡ್ ಏನೋ ಬರೆದು ಹಾಕೋಬೋದು, ಗಾನ ಗಂಧರ್ವ, ಒಂದು 100 ರೂಪಾಯಿ ಕೊಟ್ಟರೆ ಬರ್ಕೊಡ್ತಾರೆ. ಆದರೆ ಮನೇಲಿ ಅಂತಾರೆ, ದಯಮಾಡಿ ನೀವು ಆ ಬೋರ್ಡ್ ಕೆಳಗೆ ಕೂತ್ಕೊಂಡು ಹೇಳ್ರಿ, ನಿಮ್ಮ ಹಾಡು ಕೇಳಿ ಸಾಕಾಗಿದೆ, ಯಾವನ್ರಿ ನಿಮ್ಮನ್ನು ಗಾನ ಗಂಧರ್ವ ಅಂದಿದ್ದು? ನೀವೇನಿದ್ರು ರೇಡಿಯೋದಲ್ಲಿ ಹೇಳಲಿಕ್ಕೆ ಚಂದ, ಯಾಕೆಂದರೆ ಬೇಡ ಅಂದರೆ ಆಫ್ ಮಾಡ್ಬೋದು ಅಂಥೇಳಿ. ಗಾನ ಗಂಧರ್ವ ಅಷ್ಟು ಸುಲಭನ ಗಂಧರ್ವ ಅಂತ ಆಗೋದು. ಯಜ್ಞ ಮಾಡಲಿಕ್ಕೆ ಅಗ್ನಿಯನ್ನು ತಂದುಕೊಡ್ತೀನಿ ಮಾಡು ಅಂದ್ಲು. ಒಂದಿನ ಬಂದ್ಲು, 6 ಮಕ್ಕಳು, ಅಗ್ನಿ 2 ತಂದುಕೊಟ್ರು. ಅಗ್ನಿಯನ್ನು ಮಕ್ಕಳನ್ನು ಒಟ್ಟಿಗೆ ಮನೆಗೆ ಕರ್ಕೊಂಡು ಹೋಗಬಾರ್ದು.
ಈ ಧರ್ಮ ಸೂಕ್ಷ್ಮದಿಂದ ಏನು ಮಾಡಿದ ಪಾಪ, ಮಕ್ಕಳನ್ನು ಮನೆಯಲ್ಲಿ ಮೊದಲು ಇಟ್ಟು ಅಗ್ನಿ ತರಬೇಕು ಅಂತ ಬಂದು ಆನೆ ಗಂಧರ್ವರು ಅಗ್ನಿ ಉರುಳು ಸೊಟ್ಟೋದ್ರು, ಇವನೊಬ್ಬ ಬೇಡ ಅಂತ. ಅದೊಂದು ದೊಡ್ಡ ಮರ ಆಗ್ಬಿಡ್ತು, ಶಮಿ ವೃಕ್ಷ. ಶಮಿ ಇದೆಯಲ್ಲ, ಅದು ಅಗ್ನಿಗರ್ಭ ಅಂತ. ಅದರ ಟೊಂಗೆಯನ್ನು ಮುರಿದು ಅದನ್ನು ತಿಕ್ಕಿ ಬೆಂಕಿ ಬಂದ ಮೇಲೆ ಯಜ್ಞ ಮಾಡಿ ಗಂಧರ್ವನ ಸಮಾನ ಸ್ಟೇಟಸನ್ನು ಪಡೆದ ಅಂತ. ದೊಡ್ಡ ಯೋಗ್ಯತೆ ಅವನು. ಅವನ 6 ಮಕ್ಕಳೇ ಊರ್ವಶಿಯ ಮಕ್ಕಳು, ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ ಅಂತ. ಆಯುವಿನ ಮಗನೇ ನಹುಷ, ನಹುಷನ ಮಗನೇ ಯಯಾತಿ. ಯಯಾತಿನು ಬಹಳ ದೊಡ್ಡ ಪುಣ್ಯಾತ್ಮ. ಯಯಾತಿಗೆ ಏನಾಯಿತು, 2 ಹೆಂಡತಿಯರು. ಒಂದು ಆಚಾರ ಮಗಳು ದೇವಯಾನಿ ಅಂತ, ಶರ್ಮಿಷ್ಠ ಅಂತ ವೃಷಪರ್ವ ಅನ್ನೋ ರಾಜನ ಮಗಳು. ಆ 2ನೇ ಅವಳು ಬಂದದ್ದು ದಾಸಿಯಾಗಿ. ದೇವಯಾನಿಗೂ ಶರ್ಮಿಷ್ಠೆಗೂ ಜಗಳ ಆಗಿ ಶರ್ಮಿಷ್ಠ ದೇವಯಾನಿಯನ್ನು ಬಾವಿಲಿ ಹಾಕಿ ಬಂದುಬಿಟ್ಲು. ಅವಳು ಬಾವಿಲಿ ಕುಯ್ಯೋ ಮರೋ ಅಂತ ಇದ್ಲು. ಯಾರಪ್ಪ ಅಂತ ಬಗ್ಗು ನೋಡಿದ್ರೆ ಇವಳು. ಅವನು ತನ್ನ ಬಟ್ಟೆ ಕೊಟ್ಟು ಅವಳನ್ನು ಮೇಲೆ ಎತ್ಕೊಂಡು ಮಾಡಿ ಅವಳಂದು, ನಾನೇ ನಿನ್ನನ್ನು ಮದುವೆ ಆಗ್ತೀನಿ. ಮದುವೆ ಆಗೋ ಬ್ರಾಹ್ಮಣ ಅಂದರೆ ನೀನೇ ನನ್ನ ಹೆಂಡತಿ ಅಂತ ಗಾದೆ ಇವತ್ತಿಂದಾನೆ. ಏನೋ ಕೈ ಕೊಟ್ಟು ಮೇಲೆ ಎತ್ತಿದ್ರೆ ಕೈ ಹಿಡಿತೀನಿ ಅಂದರೆ ಏನು ಗತಿ? ನನ್ನನ್ನು ಈ ಅವಸ್ಥೆಯಲ್ಲಿ ನೋಡಿದವನೇ ಗಂಡ ಆಗಬೇಕು. ಅಲ್ಲಮ್ಮ, ನೀನು ಒಳ್ಳೆ ಪ್ಯೂರ್ ಆಚಾರ ಮಗಳೇ, ನಾನು ಕ್ಷತ್ರಿಯ, ನಂಗೊಬ್ಬ ಆಚಾರ ಶಾಪ ಕೊಟ್ಟಿದ್ದಾರೆ, ನಿಂಗೆ ಆಚಾರ ಸಿಗೋದು ಬೇಡ ಅಂತ. ಏನು ಕರ್ಮವೋ, ಆ ಶಾಪ ಎಲ್ಲ ನಮ್ಮ ತಲೆ ಮೇಲೆ ಬಂತು. ಆಗಲಿ, ಮದುವೆ ಆಗ್ತೀನಿ ಅಂತ ಇಲ್ಲಿ ಮನೆಗೆ ಬಂದಾಗ ಅಪ್ಪಂಗೆ ಹೇಳಲ್ಲ, ಅಪ್ಪ, ರಾಜನ ಮಗಳು ಅಹಂಕಾರದಿಂದ ನನ್ನನ್ನು ಬಾವಿಲಿ ತಳ್ಳಿಟ್ಟಾಳೆ, ನಾಳೆಯಿಂದ ಅವ್ರ ಮನೆ ಪೌರೋಹಿತ್ಯ ಮಾಡಿಸ್ಬೇಡ, ಮಗಳ ಮೇಲೆ ಮೋಹ, ಏನು ಮಾಡಲಮ್ಮ ಅಂತ. ಬಂದ್ಬಿಟ್ಟು ನೀನು. ರಾಜ ಓಡ್ ಬಂದ, ಗುರುಗಳೇ ನೀವು ಹೋಗಬೇಡ್ರಿ, ನೀವೇನು ಕೇಳಿದ್ರು ನಾನು ಮಾಡಿಕೊಡ್ತೀನಿ, ನಮ್ಮ ಮಗಳನ್ನು ಕೇಳೋದು. ಆ ಮಗಳಂದು, ನಿನ್ನ ಮಗಳು ಸಾಯೋವರೆಗೂ ನಮ್ಮ ಮನೇಲಿ ಚಾಕರಿ ಮಾಡ್ಕೊಂಡು ಬಿದ್ದಿರಬೇಕು. ಪಾಪ 20 ವರ್ಷದ ಆ ಕೂಸನ್ನು ಚಾಕರಿ ಕೊಟ್ಟು ಕಳಿಸ್ದ, ಯಾಕೆಂದರೆ ಪ್ರಜೆಗಳು ಸುಖವಾಗಿರಲಿ ಅಂತ. ಆಗಿನ ರಾಜರು ಹೀಗಿದ್ರು ರೀ, ಜನದ ಸಲುವಾಗಿ ಬೇಕಾದ ತ್ಯಾಗ ಮಾಡೋರು. ಇದಾದ ಮೇಲೆ ಅವಳು ಮನೆಗೆ ಬಂದಿದ್ಲು, ಅಳತಾ ಕೂತಿದ್ಲು. ಅವಳನ್ನು ಮದುವೆ ಆಗ್ಬಿಟ್ಟ. ಅವಳು 3 ಮಕ್ಕಳು, ಇವಳು 2 ಮಕ್ಕಳು. ದೇವಯಾನಿಗೆ ಯದುಂಚ ತುರ್ವಸುಂತೈವ ದೇವಯಾನಿ ವ್ಯಜೀಜನತೆ, ಯದು ತುರ್ವಸು ಅಂತ. ಅನೂಪುರು ದೃಕ್ಯು ಅಂತೇಳಿ ಅವಳು 3 ಮಕ್ಕಳು. ಮತ್ತೆ ಚಾಡಿ ಹೇಳಲ್ಲ, ಅಪ್ಪ, ನಿಮ್ಮ ಅಳಿಯ ಮೋಸ ಮಾಡಿಬಿಟ್ರು ನಮ್ಮ ಯಜಮಾನರು, ನಿಮ್ಮ ಗಂಡಂಗೆ ಮುದುಕ ಆಗೋಗ್ಲಿ ಅಂತ ಶಾಪ ಕೊಟ್ಬಿಟ್ರು. ಮನೆಗೆ ಬರೋ ಕಾಲಕ್ಕೆ ಕೆಮ್ತಾ ಕೂತಿದ್ರು. ಯಾರಪ್ಪ ನೀನು? ನಾನೇ ನಿನ್ನ ಗಂಡನೇ ಅಂದ್ರು ಅವರು. ಏನು ನಿಮ್ಮ ಅವಸ್ಥೆ, ನೀ ಏನೋ ಮಾಡಿರ್ತಿ, ನಮ್ಮ ಅಪ್ಪನ ಕೈಲಿ ಶಾಪ ಕೊಡಿಸ್ಬಿಟ್ಟೆ, ಹೋಗಿ ನೀವೇ ಕೇಳ್ಕೊಳ್ರಿ ಅಂದು. ಮಾವಂದ್ರೆ, ನಾನಿನ್ನೂ ಭೋಗವನ್ನು ಪೂರ್ಣ ಮಾಡಿ ತೃಪ್ತಿಪಟ್ಟಿಲ್ಲ, ಹೀಗೆ ಮಾಡಿದ್ರೆ ಗತಿ ಏನು? ಅವೆಲ್ಲ ಆಗೋದಿಲ್ಲ, ನಿನ್ನ ಮಕ್ಕಳಿಗೆ ಕೇಳು, ಎಕ್ಸ್ಚೇಂಜ್ ಆಫರ್ ಕೊಟ್ಟರೆ ಇಸ್ಕೋ. ಬಂದು ಯದುರಾಜನ್ನ ಕೇಳಿದೆ, ಹಿರಿಯ ಮಗ. ಯದುರಾಜ, ನನ್ನ ವೃದ್ಧಾಪ್ಯ ಕೊಡ್ತೇನೆ, ನಿನ್ನ ತಾರುಣ್ಯ ಕೊಡ್ತೀಯಾ? ಅಪ್ಪ, ಅದೇನು ಬನೀನೋ ಶರ್ಟೋ ಕೊಡಲಿಕ್ಕೆ ಆಗಲ್ಲ, ಹೋಗಂದ. ಅದು ಇನ್ನೂ ಒಂದು, ವೃದ್ಧಾಪ್ಯ ತಾನೇ ಬರೋದನ್ನೇ ಬೇಡ ಅಂತೀವಿ, ಇನ್ನೊಬ್ರದ್ದು ಯಾರು ಬೇಕು ಅಂತಾರೆ. ಆದಷ್ಟು ವೃದ್ಧಾಪ್ಯ ಬರೋದು ಬೇಡ ಅಂತಾರೆ. ಯಾರು ಸಂತೋಷ ಪಡ್ತಾರೆ? ಆದಷ್ಟು ಬೇಗ ಮುದುಕ ಆಗ್ಬಿಟ್ರೆ ನಮಗೆ ಸೀನಿಯರ್ ಸಿಟಿಸನ್ ಪಾಸ್ ಸಿಗತ್ತೆ, ತಿರುಪತಿಲಿ ಶ್ರೀನಿವಾಸನ ದರ್ಶನ ಆಗುತ್ತೆ, ವರ್ಷಕ್ಕೊಮ್ಮೆ ಹೋಗೋದು. ವೃದ್ಧಾಪ್ಯ ಯಾರಿಗೆ ಇಷ್ಟ ಆಗತ್ತೆ ರೀ? ಕಾಲು ನೋವು, ಕೈ ನೋವು. ಸೀನಿಯರ್ ಸಿಟಿಸನ್ ಪಾಸ್ ಕೊಡೋದೇ ನಿಂಗೆ ಹೆಚ್ಚು ಓಡಾಡ್ಲಿಕ್ಕೆ ಆಗದೇ ಇದ್ದಾಗ. ಓಡಾಡ್ಲಿಕ್ಕಾದ್ರೆ ಕೊಡ್ತಾರೆ ಯಾರವರು. ಹಾಗಾಗಿ ಯಾರಿಗೂ ಬೇಡ ವೃದ್ಧಾಪ್ಯ, ಆದಷ್ಟು ಬೇಡ ಅಂತಾನೆ ಮನುಷ್ಯ ಪ್ರಯತ್ನ ಮಾಡೋದು. ಎಷ್ಟೋ ಜನ ಮೊಮ್ಮಕ್ಕಳಿಗೆ ಬೈತಾ ಇರ್ತಾರೆ, ನೋಡು ಹೋದಲ್ಲಿ ಬಂದಲ್ಲಿ ಆಂಟಿ ಅನ್ನು, ಮನೇಲಿ ಅಜ್ಜಿ ಅನ್ನು, ಏನು ರೋಗ ನಿಂಗೆ? ಆ ಮಗು ಹೋದಲ್ಲಿ ಬಂದಲ್ಲಿ ವ್ಯತ್ಯಾಸ ಮಾಡಿಬಿಡುತ್ತೆ, ಅಜ್ಜಿ 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 ಅನ್ನೋದು. ನಿಮ್ಗೆ ಎಷ್ಟು ಸಲ ಹೇಳಿದ್ದಾರೆ, ಮನೇಲಿ ಆಂಟಿ ಅನ್ನೋದು. ಅವ್ರು ಯಾರೋ ಅಂದರು, ನಿಮ್ಮ ಮೊಮ್ಮಗು ಅಲ್ವಾ? ಮೊಮ್ಮಗು ಇರ್ಬೋದ್ರಿ, ನಾ ಅಜ್ಜಿ ಇದ್ದಾಗಿದ್ದೀನ, ಬೇಗ ಅದು ಹುಟ್ಕೋತು ಬಿಟ್ರೆ ನಾನು ಅಜ್ಜಿನ? ನೀನು ಅಜ್ಜಿ ಇದ್ದಾಗ ಇದೆಯೋ ಬಿಟ್ಟಿದೆಯೋ, ಆಗಂತೂ ಆಗಿದೆಯಲ್ಲ. ಹೀಗಾಗಿ ವೃದ್ಧಾಪ್ಯ ಯಾರಿಗೂ ಇಷ್ಟ ಇಲ್ಲ. ಸರಿ, ಯದುರಾಜ ಬೇಡ ಅಂದ, ಅವನಿಗೆ ಶಾಪ ಕೊಟ್ಟುಬಿಟ್ಟ, ನಿನ್ನ ವಂಶದಲ್ಲಿ ಬರೋರಿಗೆ ಸಿಂಹಾಸನದ ಮೇಲೆ ಆಧಿಪತ್ಯ ಇಲ್ಲ, ಹಾಗಂತ ಬೇಕಾಗಿಲ್ಲ ಬಿಟ್ಕೊ ಅಂದ. ಅದಾದ ಮೇಲೆ ಕಡೇ ಮಗ ಪುರು ಅನ್ನೋನು ತಗೊಂಡ, ಅಪ್ಪ, ಈ ದೇಹ ಬಂದದ್ದೇ ನಿನ್ನಿಂದ, ನೀನು ವೃದ್ಧಾಪ್ಯ ಕೊಡು ಅಂತ. 1000 ವರ್ಷ ಭೋಗ ಮಾಡ್ದ ಅವನು, ತುಂಬ 1000 ವರ್ಷ ಒದ್ದಾಡ್ದ. 1000 ವರ್ಷ ಭೋಗ ಮಾಡಿ ಕಡೆಗಂದ, ನಜಾತು ಕಾಮಕ್ಕಾಮಾನಾಂ ಉಪಭೋಗೇನ ಶಾಮ್ಯತೆ ಹವಿಷ ಕೃಷ್ಣವರ್ತ್ಮೇವ ಭೂಯೇವಾಭಿವರ್ಧತೆ ಯತ್ ಪೃಥಿವ್ಯಾಂ ವ್ರೀಹ್ಯವಂ ಹಿರಣ್ಯಂ ಪಶವಸ್ತ್ರಿಯ ನಾಲಮೇಕಸ್ಯ ಪರ್ಯಾಪ್ತಂ ತಸ್ಮಾತ್ ತೃಷ್ಟಾಂ ಪರಿತ್ಯಜೇತ್. ಈ ಮಾತು ಇವನಾಡಿದ್ರೆ ವ್ಯಾಲಿಡಿಟಿ. ಇವನಂತಾನೆ, ಮನುಷ್ಯನಿಗೆ ಬಂದ ಬಯಕೆಗಳನ್ನು ಈಡೇರಿಸಿ ಒಂದಿನ ಹಿಮ್ಮೆಟ್ಟುತ್ತೇವೆ ಅಂದರೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಬಯಕೆಗಳನ್ನು ಈಡೇರಿಸ್ತಾ ಹೋದರೆ ಉರಿತಾ ಇರೋ ಬೆಂಕಿಗೆ ತುಪ್ಪ ಹಾಕಿ ಆರಿಸ್ತೀವಿ ಅಂದರೆ ಎಷ್ಟು ಮೂರ್ಖತನವೋ ಅಷ್ಟೇ ಮೌಢ್ಯ. ಅಡಿಕ್ಟ್ ಆಗ್ತೀವಿ ನಾವು. ಯಾಕೆ? ಮನುಷ್ಯನ ಬಯಕೆಗೆ ಏನು ಎಲ್ಲೇ ಇಲ್ವಾ ಅಂದರು, ಇಲ್ಲಂತ.
ಇಡೀ ಭೂಮಂಡಲದಲ್ಲಿರುವ ಎಲ್ಲ ದವಸ ಧಾನ್ಯ ಹೆಣ್ಣು ಹೊನ್ನು ಬೆಳ್ಳಿ ಬಂಗಾರ ಎಲ್ಲವೂ ಒಬ್ಬನಿಗೆ ಅಂತ ಕೊಟ್ಟರೆ ಅವನಿಗಷ್ಟಿದೆ, ಇದನ್ನು ಭೋಗ ಮಾಡೋಣ ಅನ್ನೋದಕ್ಕಿಂತ ಮಂಗಳ ಗ್ರಹದಲ್ಲೂ ಇದೇ ಥರ ಸೈಟ್ ಮಾಡೋಣ ಅಂತ ಹೋಗ್ತಾನೆ ವಿನಃ ಇದ್ದದ್ದನ್ನು ತೃಪ್ತಿಯಿಂದ ಅನುಭವಿಸೋದಿಲ್ಲಂತೆ. ಇದು ಮನುಷ್ಯನ ದೌರ್ಬಲ್ಯ ಅಂತ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಇನ್ನಷ್ಟು ಬೇಕೆಂಬಾಸೆ, ಕಟ್ಟಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ, ನಟ್ಟ ಜೀವನದಾಸೆ ಪುರಂದರ ವಿಠಲ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಏನು ಕೇಳೋ, ಏನೂ ಇಲ್ಲದೆ ಇದ್ದಾಗ ಚೂರು ಕೊಡು ಅಂತೀವಿ, ಚೂರು ಕೊಟ್ಟ ಮೇಲೆ ಇನ್ನೊಂದು ಚೂರು ಮಗದೊಂದು ಚೂರು, ನಮಗೆ ಅಂತ್ಯವೇ ಇಲ್ಲಲ್ಲ. ಆದ್ದರಿಂದ ಬೇಡ ಆದಮೇಲೆ ತನ್ನ ವೃದ್ಧಾಪ್ಯವನ್ನು ಸ್ವೀಕಾರ ಮಾಡಿದ. ಯದುರಾಜನ ವಂಶದಲ್ಲೇ ಕೃಷ್ಣನ ಅವತಾರ ಆಗಿತ್ತು. ಇಲ್ಲಿ ಪರಶುರಾಮ ದೇವರ ಅವತಾರವನ್ನು ಹೇಳ್ತಾರೆ. ಆಯುವಿನ ಮಗ ಆಯು ಸುತಾಯು ಸತ್ಯಾಯು ರಯಸ್ಯ ಸುತ ಏಕಶ್ಚ, ರಯನ ಮಗ ಭೀಮಸ್ತು ವಿಜಯಶ್ಚಾತ. ಇದೇ ವಂಶದಲ್ಲಿ ಒಬ್ಬ ರಾಜ ಬಂದಿದ್ದ. ಆ ರಾಜನ ಹೆಂಡತಿ ಹೆಸರು ಸತ್ಯವತಿ ಅಂಥೇಳಿ. ತಾವತ್ ಸತ್ಯವತಿ ಮಾತ್ರ ಸ್ವರುಚ, ಸತ್ಯವತಿ ಅಂತ ಮಗಳು ಆ ರಾಜನಿಗೆ. ಅವನೇನು ಮಾಡ್ದ, ಆ ಮಗಳು ತುಂಬ ಚೆನ್ನಾಗಿದ್ಲು. ರುಚಿಕರು ಅನ್ನೋ ಒಬ್ಬ ಋಷಿಗಳು ಕೇಳಿದ್ರು, ನಿಮ್ಮ ಮಗಳನ್ನ ನಂಗೆ ಮದುವೆ ಮಾಡಿಕೊಡು. ಅವನಿಗೆ ಈ ಆಚಾರ ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಯಾವುದೋ IAS IPS ಕೊಡೋಣ ಅಂದರೆ ಈ ವೈದಿಕ ಬ್ರಾಹ್ಮಣರು ಗಂಟು ಬಿದ್ದರೆ, ಇಲ್ಲ ಅಂದರೆ ಶಾಪ ಕೊಟ್ಟು ಬಿಡ್ತಾರೆ. ಅವ್ರಿಗೊಂದು ಚಾಲೆಂಜ್ ಹೇಳೋಣ, ಸ್ವಾಮಿ ಒಂದು ಕಿವಿ ಮಾತ್ರ ಕಪ್ಪಿರಬೇಕು, ಮೈಯೆಲ್ಲ ಬಿಳಿ ಇರಬೇಕು, ಏಕತ ಶ್ಯಾಮಕರ್ಣಾನಾಂ, ಬಿಳಿ ಕುದುರೆ ಕಿವಿ ಕಪ್ಪು, ಒಂದು ಕಿವಿ, ಈ ಥರದ್ದು 1000 ತಂದು ಕೊಟ್ಟರೆ ಕನ್ಯಾಶುಲ್ಕ ನಿಮಗೆ ಮಗಳನ್ನು ಕೊಡ್ತೀನಿ. ಅವ್ನಿಗೇನು ಕಾನ್ಫಿಡೆನ್ಸ್ ಅಂದರೆ ಅದು ಭೂಲೋಕದಲ್ಲಿ ರಿಲೀಸೇ ಆಗಿಲ್ಲ. ಅದು ಹುಡುಕಿ ಒದ್ದಾಡಲಿ, ಆಮೇಲೆ ಸಿಗಲ್ಲ. ಆಮೇಲೆ ಹೇಳಿದ್ರು, ನೀ ಪೈಂಟ್ ಹೊಡೆದು ಜಟಕಾ ಸಾಬಿ ಕುದುರೆ ತಂದು ಕೊಟ್ಟರೆ ಆಗಲ್ಲ ಅಂದರು. ಅವರು ಧ್ಯಾನ ಮಾಡಿದ್ರು, ಎಲ್ಲಿದೆ? ವರ್ಣಲೋಕದಲ್ಲಿತ್ತು. ಸೀದಾ ಅಲ್ಲಿಗೆ ಹೋದ್ರು. ವರ್ಣದೇವರೇ, ನಾನು ಲಗ್ನ ಆಗಬೇಕು ಅಂತೀನಿ. ಹೌದಪ್ಪ, ನಿಮಗೆ ಕಲ್ಯಾಣ ಮಂಟಪದ ಖರ್ಚು ನಾನೇ ಕೊಡ್ತೀನಿ ಅಂದರು. ಅದೇನು ಬೇಕಾಗಿಲ್ಲ, ನಾವು ಯಾವುದೋ ಮಠದಲ್ಲಿ ಮದುವೆ ಆಗ್ತೀವಿ, ಅಡ್ಡಿ ಇಲ್ಲ, ನಾವು ಬೇಕಾಗಿರೋದು ನಿಮ್ಮ ಮನೇಲಿರೋ ಕುದುರೆ ಅಂದರು. ಕೊಟ್ಟು ಕಳಿಸ್ಬಿಟ್ಟ 1000 ತಂದು ನಿಲ್ಲಿಸ್ಬಿಟ್ರು. ಅಮ್ಮೋ ಏನು ಗಟ್ಟಿ ಬ್ರಾಹ್ಮಣಪ್ಪ, ಇಲ್ಲದೇ ಇರೋದನ್ನು ಮಾಡಿಟ್ಟೇರಿ, ಕೊಡು ನಿನ್ನ ಮಗಳ, ನಾನು ಸತ್ಯವತಿಯನ್ನು ಮದುವೆ ಮಾಡಿಕೊಟ್ರು. ಆದ ಮೇಲೆ ಏನಾಯಿತು, ಅವರೊಂದು ಚೆರುವನ್ನು ಅಭಿಮಂತ್ರಣ ಮಾಡಿ, ನೀ ಇಂಥ ದಿನ ಕುಡಿ, ಒಳ್ಳೆ ಮಗು ಆಗತ್ತೆ. ಆ ಅತ್ತೆ ಕೇಳಲ್ಲು, ಅಳಿಯಂದರೆ ನಮಗೆ ಹೆಣ್ಣು ಮಗು ಮಾತ್ರ ಇರುತ್ತೆ, ನಮಗೊಂದು ಗಂಡು ಮಗು ಬೇಕು, ಒಂದು ತಮಗೆ ನೀರು ಕೊಡ್ರಿ ಅಂದರು. ಅದು ಪುಕ್ಕಟ್ಟೆ ನೀರು ಕೊಟ್ಟರೆ ಆಗಲ್ಲಮ್ಮ, ಅಭಿಮಂತ್ರಣ ಮಾಡಬೇಕು, ಮಾಡೇ ಕೊಡ್ರಿ ಅಂದರು. ಮಾಡಿ ಇಟ್ಟಿದ್ರು. ಈ ತಾಯಿ ಮಗಳು ಅವ್ರವ್ರದ್ದು ಬಾಯಿ ಮುಚ್ಕೊಂಡು ಕುಡಿಬಾರ್ದಾ, ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ರು. ಆ ತಾಯಿ ಇವಳು ಅವಳು ಇಬ್ಬರು ಗರ್ಭಿಣಿಯಾಗಿ ಯಾರೇ ಗಂಡ ಬಂದಂದ್ರು, ತಮಗೆ ಯಾಕೆ ಎಕ್ಸ್ಚೇಂಜ್ ಮಾಡಿದ್ರಿ? ನಾವು ಬಾಗಿಲ ಹಾಕ್ಕೊಂಡು ಕೊಡಿದ್ವಿ, ನೀವು ಬಾಗಿಲು ಹಾಕ್ಕೊಂಡ್ರು ಅಷ್ಟೇ, ಬಾಗಿಲು ತೆಗೆದ್ರು ಅಷ್ಟೇ, ಯಾಕೆ ವ್ಯತ್ಯಾಸ ಮಾಡಿದ್ರಿ? ಏನೋ ನಮ್ಮಮ್ಮ ನಿಂಗೆ ಹುಟ್ಟೋ ಮಗು ಗಟ್ಟುಮುಟ್ಟಿಯಾಗಿರಲಿ ಅಂತ ಮಾಡಿರ್ತಾರೆ, ಅದಕ್ಕೆ ಕುಡಿದ್ಬಿಟ್ಟೆ ಅಂತ. ಅಲ್ಲೇ ನಾನು ಒಳ್ಳೆ ತಪಸ್ವಿಯಾಗುವ ಮಗನನ್ನು ನಿನಗೆ ಅಭಿಮಂತ್ರಣ ಮಾಡಿಟ್ಟಿದ್ದೆ. ನಿಮ್ಮಮ್ಮನಿಗೆ ಕ್ಷತ್ರಿಯ, ಅವನಿಗೆ ರೋಷ ವೇಷ ಎಲ್ಲ ಇರಬೇಕು. ಕ್ಷತ್ರಿಯರಿಗೆ ರೋಷ ಇರಬೇಕು, ಬ್ರಾಹ್ಮಣರಿಗೆ ರೋಷ ಇರಬಾರ್ದು. ಮಾತೆತ್ತಿದ್ರೆ ಇವನು ಕೋಪ. ಕ್ಷತ್ರಿಯ ಯಾರೋ ರಾಜ್ಯ ಬಂದು ತಗೋತಾ ಇದ್ದಾರೆ ಸ್ವಾಮಿ, ಹರಿಚಿತ್ತ ಸತ್ಯ, ಯಾರೇನು ಮಾಡಲಿಕ್ಕಾಗತ್ತೆ? ನಮ್ಮ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಸದ್ಯ ಅಲ್ಲಿ ಬಂದೆ ಅಂತಾನೆ, ಇಲ್ಲೇನು ಬಂದಿಲ್ಲ ತಾನೆ ಅರಮನೆಗೆ. ಆಯಿತು, ಅರಮನೆಗೆ ಬಂದರೆ ಹೇಳು. ಹೀಗೆ ರಾಜ ಇದ್ದುಬಿಟ್ರೆ, ಸ್ವಾಮಿ ಮಿಲ್ಟ್ರಿ, ನಮ್ಮ ಪಾಕಿಸ್ತಾನ ಮಿಲ್ಟ್ರಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಅಂತೆ, ಮಾಡಲಿ ಬಿಡು. ಭಗವಂತ ಅವ್ರಿಗೇನು ಪ್ರೇರಣೆ ಮಾಡ್ತಾನೋ, ಧಿಯೋಯೋನ ಪ್ರಚೋದಯಾತ್. ಹೀಗೆ ಡಿಫೆನ್ಸ್ ಮಿನಿಸ್ಟ್ರು ಕೂತ್ಬಿಟ್ರೆ ಗತಿ ಏನು? ಅದಲ್ಲ, ಅವನು ಮಾಡಬೇಕು. ಕ್ಷತ್ರಿಯನಾದವನಿಗೆ ತೃಪ್ತಿ ಇರಬಾರ್ದಂತೆ, ರಾಜ್ಯ ವಿಸ್ತಾರ ಮಾಡಬೇಕು ಅನ್ನೋ ಬಯಕೆ ಇರಬೇಕಂತೆ. ಬ್ರಾಹ್ಮಣನಾದವನಿಗೆ ಆಸೆ ಇರಬಾರ್ದಂತೆ, ಸಾಕು ನನಗೆ ದೇವರು ಕೊಟ್ಟಿದ್ದು ಅಂತ. ನಾನು ಹೀಗೆ ಮಾಡಿಟ್ಟಿದ್ದೆ, ಈಗ ನಿನ್ನ ಮಗ ಮಹಾಕೋಪಿಷ್ಟ ಹುಡ್ತಾನೆ. ಸ್ವಾಮಿ, ಮಕ್ಕಳು ಕೋಪಿಷ್ಟ್ರ ಆದರೆ ಹೇಗೋದೇ ಕಷ್ಟ, ಕೂತ್ರೆ ನಿಂತರೆ ರೇಗ್ತಾ ಇದ್ರೆ ತುಂಬ ಕಷ್ಟ, ನೀವು ಅನುಗ್ರಹ ಮಾಡಿರಿ. ನಿನ್ನ ಮಗ ಒಳ್ಳೆಯವನೇ ಹುಟ್ಟುತ್ತಾನೆ, ನಿನ್ನ ಮೊಮ್ಮಗ ಕೋಪಿಷ್ಟ ಆಗ್ತಾನೆ, ಆಗಲಿ ಬಿಡ್ರಿ ಅಂದು. ಬೀಸೋದೊಣ್ಣೆ ತಪ್ಪದೆ ನಮ್ಮ ಮೊಮ್ಮಗ ತಾನೆ ಅಂತ. ಅಲ್ಲಿ ಹುಟ್ಟಿದರೆ ಜಮದಗ್ನಿ ಋಷಿಗಳು, ಇಲ್ಲಿ ಹುಟ್ಟಿದವರೇ ವಿಶ್ವಾಮಿತ್ರರು ಬ್ರಾಹ್ಮಣ ಆದದ್ದೇ ಆ ಬೀಜ, ಮೂಲತಃ ಬ್ರಾಹ್ಮಣ ಬೀಜ. ಅದು ಇದನ್ನು ಪುಕ್ಕಟ್ಟೆ ಆಗೋದಿಲ್ಲ. ಅದು ಇದಾದ ಮೇಲೆ ಆ ಜಮದಗ್ನಿ ಋಷಿಗಳಲ್ಲೇ ಅವತಾರ ಮಾಡಿದ್ದು ಪರಶುರಾಮದೇವರು. ಪರಶುರಾಮದೇವರ ಅವತಾರವನ್ನು ಹೇಳಿ ಯದುರಾಜನ ವಂಶದಲ್ಲಿ ಕೃಷ್ಣಾವತಾರ ಆಯಿತು ಅಂದಾಗ ವಿಸ್ತಾರವಾಗಿ ಕೃಷ್ಣನ ಕಥೆಯನ್ನು ನಾವು ಕೇಳಬೇಕು ಅಂತ ಅಪೇಕ್ಷೆ ಇದೆ.
ದಯಮಾಡಿ ಹೇಳ್ರಿ. ಕಥಿತೋಂಶ ವಿಸ್ತಾರ ಭವತ ಸೋಮ ಸೂರ್ಯಯೋ ರಾಜ್ಞಾಂಶ ಉಭಯವಂಶಾನಾಂ ಚರಿತಂ ಪರಮಾದ್ಭುತಂ. ಸೂರ್ಯ ಚಂದ್ರವಂಶದ ರಾಜರ ಕಥೆ ಅಲ್ಲೇನಾಯಿತು? ರಾಜರು ಕೇಳಿದ್ದು ಮೊದಲು ಸೂರ್ಯ, ಆಮೇಲೆ ಚಂದ್ರವಂಶ. ಇಲ್ಲಿ ಕೇಳಬೇಕಾದ್ರೆ ವ್ಯತ್ಯಾಸ ಮಾಡಿದ್ರು. ಕಥಿತೋ ವಂಶ ವಿಸ್ತಾರ ಭವತ ಸೋಮ ಸೂರ್ಯಯೋ ಅಂತ. ಚಂದ್ರ ಸೂರ್ಯರ ವಂಶ ಏನು ಅದೇಂದು ಮಹಾ ತಪ್ಪೇ ಅಂತಾರೆ. ಸೂರ್ಯ ಚಂದ್ರ ಮೊದಲು ಕೇಳೋದು ಬಿಟ್ಟು ಸೋಮ ಸೂರ್ಯ ಅಂತ ವ್ಯತ್ಯಾಸ ಮಾಡಲಿಕ್ಕೆ ಏನಾದರೂ ಕಾರಣ ಇದೆಯಾ? ಕೆಲವೆಲ್ಲ ತಪ್ಪಾಗಲ್ಲ, ಕೆಲವೆಲ್ಲ ತಪ್ಪಾಗತ್ತೆ. ಈಗ ಯಾರೋ ಕೇಳಿದ್ರು, ನಿಮ್ಮ ಮಗುಗೆ ಎಷ್ಟು ತಿಂಗಳು? ಅದು ಸರಿಯಾದ ಪ್ರಶ್ನೆ. 6 ತಿಂಗಳು 8 ತಿಂಗಳು ಅಂತ. ಚೂರು ಅವರು ಕನ್ಫ್ಯೂಸ್ ಮಾಡೋ ಪೂರ್ವಾಪರಿಕಾರವೇ ಜಾಸ್ತಿ. ಅವರು ನಿಮಗೆ ತಿಂಗಳಿಗೆ ಎಷ್ಟು ಮಗು ಅಮ್ಮ ಅಂದ್ಬಿಟ್ರು ಅವರು. ಇವರು ತಲೆ ಸುತ್ತೋಯ್ತು. ತಿಂಗಳು ಯಾರು ಹಿಡಿತಾರ್ರಿ? ಓ ಇಲ್ಲ, ಅವರು ಪೂರ್ವಾಪರಿಕಾರ ಮಥ ಪರಮ್ಮ ಅಂತ ಸುಮಧ್ವಜಲ್ಲಿ ಹೇಳಿದ್ದಾರೆ. ನಿಮ್ಮ ಮಗುಗೆ ಎಷ್ಟು ತಿಂಗಳು ಅನ್ನೋದನ್ನೇ ವ್ಯತ್ಯಾಸ ಮಾಡಿದ್ದಾರೆ. ಸೋಮ ಸೂರ್ಯಯೋ ಅಂತ ರಾಜರಂದ್ರಲ್ಲ, ಏನಾದರೂ ಕಾರಣ ಇದೆಯಾ? ಇದೆ ಅಂದರು. ವ್ಯಾಕರಣದಲ್ಲಿ ಒಂದು ನಿಯಮ, ಕಡಿಮೆ ಅಕ್ಷರ ಇದ್ದ ಪದವನ್ನು ಮೊದಲು ಬಳಸಬೇಕಂತ, ಹೆಚ್ಚಿಗೆ ಅಕ್ಷರ ಇದ್ದದ್ದನ್ನು ಆಮೇಲೆ ವಾಕ್ಯಗಳಲ್ಲಿ ಬಳಸಬೇಕಂತ. ಅಲ್ಪಾಚ್ತರಂ ಅಂತ ಒಂದು ಸೂತ್ರ. ಅದರ ಪ್ರಕಾರ ಸೋಮ ಅಂದರೆ ಕಡಿಮೆ ಅಕ್ಷರ, ಸೂರ್ಯ ಅಂದರೆ ಅರ್ಕಾವತ್ತು ಜಾಸ್ತಿ ಇದೆ, ಆದ್ದರಿಂದ ಸೋಮ ಸೂರ್ಯಯೋಹೋ ಅಂದಿದ್ದು ಅಂತಾರೆ ಸತ್ಯಧರ್ಮರು. ಅದಕ್ಕೆ ನಮ್ಮ ಶ್ರೀಪಾದರಾಜರು ನೋಡ್ರಿ, ಸೋಮ ಸೂರ್ಯೋಪರಾಗದಿಗೋ ಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಅಂದರು. ಸೂರ್ಯ ಸೋಮೋಪರಾಗದಿ ಅನ್ನಲಿಲ್ಲ. ಒಂದು ಇನ್ನೊಂದು ಕಾರಣವನ್ನು ಕೊಡ್ತಾರೆ ಟಿಪ್ಪಣಿಕಾರರದು. ಇದೆಲ್ಲ ಸುಂದರ, ಅವರ ಗಮನಿಸುವ ರೀತಿ. ಇನ್ನೊಂದು ಯಾಕೆ ಅಂದರೆ, ಸೋಮ ಅಂತ ಮೊದಲು ಅಂದದ್ದು ಕಲಿಯುಗದಲ್ಲಿ ಕೃಷ್ಣನ ಆರಾಧನೆ, ಕೃಷ್ಣನಿಗೆ ಪ್ರಾಶಸ್ತ್ಯ, ಕೃಷ್ಣ ರೂಪಕ್ಕೆ. ಕೃಷ್ಣ ಅವತಾರ ಮಾಡಿದ ವಂಶ ಸೋಮ ವಂಶ ಅಲ್ಲ, ಆದ್ದರಿಂದ ಸೋಮ ಸೂರ್ಯಯೋಹೋ ಅಂದರು. ಇನ್ನೊಂದು ಕಾರಣ ಕೊಟ್ಟರು, ನೀವು 1000 ಹೇಳ್ರಿ, ಪುರಾಣ 1000 ಹೇಳಿದ್ರು, ಅವ್ರವ್ರಿಗೆ ಏನು ಬೇಕೋ ಅಷ್ಟನ್ನು ಮಾತ್ರ ನಾವು ನೆನಪಿಟ್ಕೋತೀವಿ. ನೀವು 1000 ಹೇಳ್ಬೋದು, ಅದರಲ್ಲೂ ಈ ಪಂಚಾಂಗ ಶ್ರವಣದ ದಿನ ಅವ್ರವ್ರದ್ದು ನೆನಪಿಟ್ಕೊಂಡ್ರೆ ಒಳ್ಳೆಯದು. ಕಂದಾದಾಯ ಅಂತ ಹೇಳ್ತಾರೆ, ಯಾರಿಗೆಷ್ಟು, ಮೊದಲೆಷ್ಟು, ಕಳೆದೆಷ್ಟು ಅವ್ರವ್ರ ರಾಶಿದು ಇಟ್ಕೊಂಡ್ರೆ ಪರವಾಗಿಲ್ಲ. ಕೆಲವು ಎಲ್ಲ ರಾಶಿದು ಇಟ್ಕೊಳ್ಳಿಕ್ಕೆ ಹೋಗಿ ಅವ್ರದ್ದು ಬಿಟ್ಟುಬಿಟ್ಟಿರ್ತಾರೆ, ಬೇರೆಯವ್ರು ನಮಗೆ ಯಾಕೆ ಅಂತ ಆಮೇಲೆ ಬಿಟ್ಟುಬಿಡ್ತಾರೆ. ಎರಡೂ ಇಲ್ಲದೆ ನಮಗೇನು ಅಂದರು, ನಿಮಗೆ ಪಂಚಾಂಗವೇ ಗಟ್ಟಿ ನೋಡ್ಕೋತಾ ಇರ್ರಿ ಅಂಥೇಳಿ. ಅದಕ್ಕೆ ನಮಗೆ ಒಂದು ಹರಿಕತೆ ಆಯಿತು, ರಾಮಾಯಣದ ಹರಿಕತೆ ಆಗಿತ್ತು. ಆ ರಾಮಾಯಣದ ಹರಿಕತೆ ಕೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಆ ದಾಸರ ಮುಂದೆ ಅಂದ, ಸ್ವಾಮಿ ಎಂತ ಭಾಗ చెప్పినారు ಹರಿಕಥಾ ನಾಕ ನಚ್ಚಿಂದಿ ಅಂತ. ನಂಗೆ ತುಂಬ ಇಷ್ಟ ಆಯಿತು ನಿಮ್ಮ ಹರಿಕತೆ. ಅವರು ತುಂಬ ಆನಂದ ಆಯಿತು. ಈ ಸಾಮಾನ್ಯನಿಗೂ ನನ್ನ ಹರಿಕತೆ ಹಿಡಿಸಿದೆ ಅಂದರೆ ನನ್ನ ಜೀವನ ಸಾರ್ಥಕ ಆಯಿತು, ನಿಂಗೇನಾದರೂ ತಿಳಿದಿದ್ದು ಒಂದು ಹೇಳು ಅಂತಂದು. ಅವರು ಆ ಹರಿಕತೆಯಲ್ಲಿ ಒಂದು ಪೆಟ್ರೋಮ್ಯಾಕ್ಸನ್ನು ದೃಷ್ಟಾಂತ ಕೊಟ್ಟಿದ್ದರು. ಅವನು ಅದರ ರಿಪೇರಿ ಮಾಡೋನು. ಅವನೇನು ಅಂದ್ಕೊಂಡ, ರಾಮನ ಕಾಲದಿಂದ ಪೆಟ್ರೋಮ್ಯಾಕ್ಸ್ ಇದೆ ಅಂತ ಅಷ್ಟು ಮಾತ್ರ ತಲೆಯಲ್ಲಿ ಇಟ್ಕೊಂಡಿದ್ದ. ಪೆಟ್ರೋಮ್ಯಾಕ್ಸ್ ಕಥೆ చెప్పినారు ಕಾದ, ಅದು ನಾಕ ನಚ್ಚಿಂದಿ ಅಂತ. ಇನ್ನು ರಾಮ ಸೀತಾ ಅರಣ್ಯಕ್ಕೆ ಹೋಗಿದ್ದು, ಹನುಮಪ್ಪ ಹಾರಿದ್ದು ಅದ್ಯಾವುದೂ ಕೇಳಿಲ್ಲ. ನಾನುಂಟು, ರಾಮ ಉಂಟು, ಪೆಟ್ರೋಮ್ಯಾಕ್ಸ್ ಉಂಟು, ಗೋವಿಂದ ಅಂದ್ರು ಅವರು. ಹಾಗೆ ಈ ರಾಜ ತಾನು ಅವತಾರ ಮಾಡಿದ ವಂಶ ಸೋಮವಂಶ ಅಲ್ಲ, ಅದಕ್ಕೆ ತನ್ನ ವಂಶದ ಮಹಿಮೆಯನ್ನು ಹೇಳ್ರಿ. ತುಂಬ ಸಂತೋಷವು. ಯಾಕೆ ದೇವರ ಕಥೆ ನನ್ನ ಹತ್ರನೇ ಕೇಳ್ತಾ ಇದೆ, ನಿಮ್ಮಂಥವ್ರು ಸಿಗೋದೇ ಅಪರೂಪ. ನಿವೃತ್ತ ತರಶೈರುಪಗೀಯಮಾನಾತ್ ಭವೌಷಧ ಶ್ರೋತ್ರ ಮನೋಭಿರಾಮಾತ್ ಕವುತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾಪಶುಘ್ನಾತ್. ನಿವೃತ್ತ ತರಶೈಹಿ, ಶುಕಾಚಾರ್ಯರೇ ನಿಮ್ಮಂಥವ್ರು ಸಿಗೋದೇ ಕಟ್ಟ. ರಿಟೈರ್ ಆಗಿದ್ದೀರಿ ನೀವು. ಶುಕಾಚಾರ್ಯ ಎಲ್ಲಿ ಸರ್ವೀಸಲ್ಲಿದ್ದರು? ಆಸೆಯಿಂದ ರಿಟೈರ್ ಆಗಿದ್ರಂತೆ. ನಿವೃತ್ತ ತರಶೈಹಿ, ತೃಷೆ ಅಂದರೆ ಬಯಕೆ. ಹೌದು, ಹೇಳೋರಿಗೇನೋ ಆಸೆ ಇಲ್ಲ, ಕೇಳೋರು ಯಾಕೆ ಕೇಳಬೇಕ್ರಿ? ನಾವು 5 ತಾಸು ಪುರಾಣ ಹೇಳ್ತೀವಿ, ಕೇಳ್ತೀರಾ? ನಮಗೇನು ಕೊಡಬೇಡ್ರಿ ಅಂದರು. 5 ತಾಸು ಕೊಡಲ್ಲ, 1 ತಾಸು ಸಾಕು ಅಂದರು. 1.5-2 ತಾಸೇ ಸಾಕಾಗತ್ತೆ, ಇನ್ನು 5 ತಾಸು ಅಂದರೆ ಗತಿ ಏನು ಅಂತ. ಇಲ್ಲ, ಕೇಳೋರು ಕೇಳಬೇಕು. ಇದು ಔಷಧ ರೋಗ ಇದ್ದವ್ರು ತೊಗೊಳ್ಳಿ, ಸುಮ್ಮನೆ ಔಷಧ ತೊಗೊಂಬಲ್ಲ. ಪುಣ್ಯಕ್ಕೆ ಅದೊಂದು ತೊಗೊಂಬಲ್ಲ. ಯಾರ್ದಾನ ಮನೆಗೆ ಹೋದಾಗ ಅಡುಗೆ ಮನೇಲಿ ಏನೋ ಕಲಸಕ್ಕರೆ ಸಿಕ್ತು, ಒಣಕೊಬ್ಬರಿ ಸಿಕ್ತು, ಬಾಯಿಗೆ ಹಾಕೋತೀವಿ. ಇಲ್ಲ, ಆ ರೂಮ್ಗೆ ಹೋಗಿದ್ದೆ, ಒಂದಿಷ್ಟು ಮಾತ್ರೆ ಇತ್ತು, ಅದನ್ನು ತಿಂದುಬಿಟ್ಟೆ. ಈ ರೂಮ್ಗೆ ಹೋದೆ, ಟಾಣಿಕ್ ಇತ್ತು, ಕುಡಿದು ಬಿಟ್ಟೆ ಅಂದರೆ ಅದು ಯಾವುದೂ ಏನೋ ಇಲ್ಲ, ಮುಂದೆ ತೊಗೋಬೇಕಲ್ಲ, ಅದಕ್ಕೆ ಹೀಗೆ ತೊಗೊಂಡ್ಬಿಟ್ಟೆ. ನಮ್ಮ ಮಗನೇ ಮೆಡಿಕಲ್ ರೆಪ್ರೆಸೆಂಟೇಟಿವು, ದಿನ ಮಾತ್ರೆ ತಂದಿರ್ತಾನೆ, ಎಲ್ಲ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಅರಳಿಟ್ಟು ಬಂದು ಅದೇ ನುಂಗು ಬಿಡ್ತೀನಿ ಅಂತ ಒಬ್ಬ 3 ದಿನಕ್ಕೆ ಹೊಟ್ಟೋಗ್ತೀವಿ ಅಷ್ಟೇ. ತೊಗೊಂಡ್ರೆ ಸಾಕಾಗಿದೆ, ಔಷಧಿ ಯಾಕೆ ತೊಗೋಬೇಕು? ಇಲ್ಲ, ಸಂಸಾರ ಅನ್ನೋದೇ ರೋಗ.
ಅದರಲ್ಲಿ ಸಣ್ಣ ಪುಟ್ಟ ರೋಗ, ಅದ್ಯಾವುದು ಅಲರ್ಜಿಗಳು. ದೇವರು ಅಂದರೆ ಅಲರ್ಜಿ, ಮಡಿ ಮೇಲಿಗೆ ಅಂದರೆ ಅಲರ್ಜಿ. ಕೆಲವರು ವ್ರತಕಾಲದಲ್ಲಿ ಅಪ್ಪಿತಪ್ಪಿ ಸೇವಾ ಕೊಡಲ್ಲ, ಮಠಗಳಲ್ಲಿ ಕಮ್ಮಿ ಇರುತ್ತೆ ವ್ರತಕಾಲದಲ್ಲಿ. ಅಪ್ಪನ ಶ್ರಾದ್ದ ಹಾಗೆ ಮಾಡಬೇಕು. ಅಪ್ಪನ ಶ್ರಾದ್ದ ಮಾಡೋ ದಿವಸವೂ ಅವರೊಂದಿಷ್ಟು ಉಪ್ಪಿನಕಾಯಿ ಈ ಉಡೀಲಿ, ಚಟ್ನಿ ಪುಡಿ ಈ ಉಡೀಲಿ ತೊಂಬಂದು ಏನೆಂದರು ಮಾತೃಪಿತೃಶೇಷ ಅಂತಂದು. ಇದು ನಮ್ಮ ಅಪ್ಪಂಗಿಷ್ಟ, ಇದು ನಮ್ಮ ಅಮ್ಮಂಗಿಷ್ಟ, ರಕ್ಷಿಸಲಿ ಅಮ್ಮನೋ ಅನವರತ ಅಂತ. ಅಂತೂ ಇಂತೂ ಅವತ್ತೂ ವ್ರತ ಮಾಡಬಾರ್ದು ಅನ್ನೋ ದೀಕ್ಷಾ. ಹೀಗಾಗಿ ಸಂಸಾರ ಅನ್ನೋ ರೋಗಕ್ಕೆ ಪರಮಾತ್ಮನ ವಾರ್ತೆ ಇದು ದುಃಖವನ್ನು ಪರಿಹಾರ ಮಾಡಿದೆ. ಈ ಶ್ಲೋಕದ ತರ್ಜುಮೆನೇ ನಮ್ಮ ಹರಿಕಥಾಮಸಾರದ್ದು. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಬುದು, ವಿವಿಧ ಭೋಗಗಳನ್ನು ಇಹ ಪರಂಗಳಲಿತ್ತು ಸಲಭುವುದು. ಭುವನ ಪಾವನ ವೆನಿಪಲ ಕುಮೀಧವನ ಮಂಗಲ ಕಥಯ, ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು, ಭೂಸುರರು ದಿನ ದಿನದಿ. ಜಂಬುಕಂಡಿ ವಾದರಾಚಾರ ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ತದುಕ್ತಂ ಭಾಗವತೆ ಅಂದರು. ಪರಮಾತ್ಮನ ಕಥೆ ಮನಸ್ಸಿನ ವ್ಯಥೆಯನ್ನೆಲ್ಲ ದೂರ ಮಾಡುತ್ತೆ. ದೇವರ ಕಥೆಗೆ ಆ ತಾಕತ್ತಿದೆ. ಮನೋರೋಗಕ್ಕೆ ಮದ್ದಿಲ್ಲ ಅಂದರು. 1-2 ತಾಸು ದೇವರ ವಾರ್ತೆ ಕೇಳಿದ್ರೆ ಸಂಸಾರದ ಸಮಸ್ಯೆಗಳೆಲ್ಲ ಚೂರು ದೂರ ಆಗಿರುತ್ತೆ. ಅದು ನಮ್ಮ ನಿಮ್ಮ ಅನುಭವವೇ. ಹೇಳೋರ್ಕಿನ್ನ ಕೇಳೋರು ಗ್ಯಾರಂಟಿ ಬೆನಿಫಿಟ್. ಏನದು? ಕೇಳಿದ್ರೆ ಪುಣ್ಯ, ನಿದ್ದೆ ಬಂದಿದ್ದರೆ ಅದೇ ದೊಡ್ಡ ಭಾಗ್ಯ. ಯಾವುದಾದ್ರೂ ಒಂದು ಗ್ಯಾರಂಟಿ. ಏನು ಪುರಾಣ, ಏನು ಪುರಾಣ, ಬಾಬಾ ಏನು ಹೇಳ್ತಾರೆ ಆಚಾರು. ಮಂಗಲಾಚರಣೆ ಮಾಡಿದ ಕೂಡಲೇ ನಾನು ಪ್ರಾಜ್ಞನಾಮಕನ ಆಲಿಂಗನ ಮಾಡಿಕೊಂಡೆ. ಆಮೇಲೆ ಅವರೇ ಎಬ್ಸಿದ್ರು, ನಾಳೆಯಿಂದ ಗೋಡೆ ಕಡೆ ಕೂಡ್ರಪ್ಪ, ಹೆಚ್ಚು ಕಮ್ಮಿ ಆದ ಬಿದ್ದರೆ ನಮಗೆ ಅಪಕೀರ್ತಿ ಬರುತ್ತೆ ಅಂಥೇಳಿ. ಶ್ರೋತ್ರ ಮನೋಭಿರಾಮಾತ್. ಇಂಥ ಪರಮಾತ್ಮನ ವಾರ್ತೆಯನ್ನು ಯಾರು ಬಿಡ್ತಾರೆ? ಯಾರೂ ಬಿಡೋದಿಲ್ಲ. ಬಿಡೋರನ್ನೇನಬೇಕು? ವಿನಾ ಪಶುಘ್ನಾತ್. ಪಶುವನ್ನು ಸಂಹಾರ ಮಾಡುವ. ಅದು ಮೀಮಾಂಸಕರು ಅಂತ ಒಂದು ವೇದವನ್ನು ಪ್ರಮಾಣ ಅಂತ ಒಪ್ತಾರೆ. ಆದರೆ ದೇವರು ಮೋಕ್ಷ ಅಂತ ಒಪ್ಪಲ್ಲ ಅವರು. ಯಜ್ಞವೇ ದೇವರು. ಪುಣ್ಯ ಸಂಪಾದನೆ ಮಾಡು, ಸ್ವರ್ಗಕ್ಕೆ ಹೋಗು, ಪುಣ್ಯ ಮುಗಿದ ಮೇಲೆ ಮತ್ತೆ ವಾಪಸ್ ಬಾ. ಪರ್ಮನೆಂಟಾಗಿ ಲಿಂಗ ದೇಹ ಭಂಗ ಮೋಕ್ಷ ಅನ್ನೋದು ಒಪ್ಪೋದೇ ಇಲ್ಲ ಅವರು. ಅವರು ಏನೇ ಆದರೂ ಯಾವುದೇ ವಾಕ್ಯಗಳು ಪ್ರಮಾಣ ಅಂತಾಗಬೇಕಾದ್ರೆ ಕೇಳುವವನಲ್ಲಿ ಯಾವುದಾದ್ರೂ ಚೇಂಜನ್ನು ಉಂಟು ಮಾಡೋದಾದರೆ ಪ್ರಮಾಣ, ಇಲ್ಲ ಅಂದರೆ ಅಪ್ರಮಾಣ. ನೀ ಮಾಡು ಅಥವಾ ಬಿಡು ಅಂತಿರಬೇಕು. ಹರಿ ಸರ್ವೋತ್ತಮ ಎನಕೆನ್ನ ಆಚೆ ಅಂತಾರವ್ರು. ಹರಿ ಸರ್ವೋತ್ತಮ ನನಗೇನು ಸಂಬಂಧ? ನಮ್ಮಲ್ಲಿ ಪ್ರವೃತ್ತಿ ನಿವೃತ್ತಿ ಉಂಟು ಮಾಡಲ್ಲ, ಆದ್ದರಿಂದ ಅಪ್ರಮಾಣ. ವಿಷ್ಣುತತ್ವ ನಿರ್ಣಯದಲ್ಲಿ ಅದರ ಬಗ್ಗೆ ತುಂಬ ಸುಂದರವಾದ ಚರ್ಚೆಯನ್ನು ಆಚಾರ್ಯರು ಮಾಡ್ತಾರೆ. ವಿಷ್ಣುತತ್ವ ನಿರ್ಣಯ ಸುಧಾದಲ್ಲಿ ಶುದ್ಧೇ ಸಿದ್ಧೇ ವ್ಯುತ್ಪತ್ತಿ ಸದ್ಭಾವಾತ್ ಅಂತ. ಸಿದ್ಧವಾದದ್ದನ್ನು ಕೇಳಿದ್ರು ಸಂತೋಷ ಆಗುತ್ತೆ. ಏನು? ಆಚಾರ್ಯರು ಒಂದು ದೃಷ್ಟಾಂತ ಕೊಡ್ತಾರೆ. ಯಾರೋ ಬಂದು ಹೇಳಿದ್ರು, ನಿಮ್ಮ ಮನೇಲಿ ಜಾಮೂನು ಮಾಡ್ಯಾರ. ಹೌದಾ? ಅದಾ ನಿಂಗೆ ಸಂತೋಷ ಆಯಿತೋ ಇಲ್ಲೋ? ಜಾಮೂನು ನೀ ಮಾಡು ಅನ್ನಲಿಲ್ಲ, ಜಾಮೂನು ನೀ ತಿನ್ನು ಅನ್ನಲಿಲ್ಲ. ವರ್ಬು ಯು ಡೂ ಇಟ್, ಐದರ್ ಯು ಡೂ ಇಟ್, ಐದರ್ ಯು ಶುಡ್ ನಾಟ್ ಡೂ ಇಟ್. ಈ ತರಹದ ವರ್ಬಿದ್ರೇನೆ ಪ್ರಮಾಣ ಅಂತಾರೆ. ನಿನ್ನನ್ನು ಜಾಮೂನು ಮಾಡು ಅಂತಾನೂ ಹೇಳಿಲ್ಲ, ಜಾಮೂನು ತಿನ್ನು ಅಂತಾನೂ ಹೇಳಿಲ್ಲ. ನಿಮ್ಮ ಮನೆಯಲ್ಲಿ ಜಾಮೂನು ಮಾಡಿದ್ದಾರೆ, ಸಂತೋಷ ಆಯಿತೋ ಇಲ್ಲೋ? ಅದು ಸಿದ್ಧವಾದದ್ದೇ, ಸಂತೋಷ ಯಾಕಾಯಿತು? ಹಾಗಾಗಿ ಸಿದ್ಧವಾದ ವಿಷಯವನ್ನು ಕೇಳಿದರೂ ಆನಂದ ಆಗತ್ತೆ. ಆದ್ದರಿಂದ ಸಿದ್ಧವಾದದ್ದು ಪ್ರಮಾಣವೇ ಅಂತಾರೆ. ಇರಲಿ, ಅದೊಂದು ದೊಡ್ಡ ಚರ್ಚೆ. ಪರಮಾತ್ಮನನ್ನೇ ಕೊಲ್ಲೋರು ದೇವರ ವಾರ್ತೆ ಕೇಳಲ್ಲಂತ. ಪಶು ಅಂದರೆ ಪರಮಾತ್ಮ ಅಂತಾರೆ ಆಚಾರ್ಯರು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪಶು ಶಬ್ದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಪಾಲನಾತ್ ಸುಖರೂಪತ್ವಾತ್ ಪಶುನಾಮ ಜನಾರ್ದನ. ದೇವರನ್ನು ಕೊಲ್ಲೋದು ಅಂದ್ರೇನು? ನಾ ಮಾಡದೆ ಅಂದರೆ ದೇವರನ್ನು ಕೊಂದಾಗಂತೇರಿ. ಯಾವುದಾದ್ರೂ ಕೆಲಸ ನಾ ಮಾಡದೆ ಎಂದೂ ಅನ್ನಬಾರ್ದಂತೆ. ನಾವೆಲ್ಲ ಮಹಾಬುದ್ಧಿವಂತರು. ಕೆಟ್ಟದ್ದೆಲ್ಲ ದೇವರು ತಲೆ ಮೇಲೆ ಹಾಕ್ತೀವಿ, ಒಳ್ಳೆಯದೆಲ್ಲ ನಾವೇ. ಏನೋ ಚಲೋ ಮನೆ ಕಟ್ಟಿದ್ದ, ಏನ್ರಿ ದೇವರ ಅನುಗ್ರಹ. ನೀವು ಮಾತಾಡ್ತಿದ್ರೆ ದೇವರ ಅನುಗ್ರಹ ಅನ್ಬೇಡ್ರಿ. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಕಾರ್ಪೆಂಟರ್ ಜೊತೆ ಹೊಡೆದಾಡಿದೆ, ಪೇಂಟರ್ ಜೊತೆ ಹೊಡೆದಾಡಿದೆ, ಕಡೆಗೆ ಪೇಂಟರ್ ನನಗೂ ಪೇಂಟ್ ಹಚ್ಚಿ ಹೊಟ್ಟೋದ. ಅದೇನೋ ಹೆಚ್ಚು ಕಮ್ಮಿ ಆಗಿ ನಿಮ್ಮ ಮನೆ ರಾಜಕಾಲುವೆಗೆ ಹೋಯ್ತಂತೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಇದೇ ರೋಗ ಅಂತಾರೆ ವಾದಿರಾಜರು. ಇದನ್ನು ಮಾಡಿದ್ರೆ ಆಚಾರ್ಯರು ಏಕಾದಶಸ್ಕಂಧ ಭಾಗವತದಲ್ಲಿ ಅಂತಾರೆ, ಬ್ರಾಹ್ಮಣೋ ವಿಷ್ಣುರುದ್ದಿಷ್ಟ ಸನಾಸ್ತಿತ್ಯಭಿಚಿಂತನಂ ಬ್ರಹ್ಮಹತ್ಯಾ ಸಮಂ ಪ್ರೋಕ್ತಂ ತಾನ್ಯ ಕುರ್ಯಾತ್ ಕಥಂಚನ. ಆ ಮಾತನ್ನು ನಾವು ಸತ್ಯಧರ್ಮರು ಇಲ್ಲಿ ಕೋಟ್ ಮಾಡ್ತಾರೆ. ದೇವರಿಗೆ ಬ್ರಾಹ್ಮಣ ಅಂತ ಹೆಸರು, ನಾ ಮಾಡದೆ ಅಂದ್ರೆ ನಾವು ಸಾವಿರ ಅಂತೀವಿ. ಉದಯವ ನಮ್ಮ ವಾದರಾಜರು ಅಂದರು, ಸುಖವು ಬಂದರೆ ನಾನೇ ಸಮರ್ಥ, ದುಃಖವು ಬಂದರೆ ಹರಿಯು ಮಾಡ್ದ, ರೊಕ್ಕ ಬಂದರೆ ನಾನೇ ಧನಿಕ, ಸಿಕ್ಕಿ ಬಿದ್ದರೆ ಹರಿಯ ವ್ಯಾಪಾರ, ಎನ್ನ ಮನದ ಡೊಂಕು ತಿದ್ದಯ್ಯ,
ಗೋಪಾಲ ಕೃಷ್ಣ ಎನ್ನ ಮನದ ಡೊಂಕುತಿದ್ದಯ್ಯ. ಅಡುಗೆ ರುಚಿಯಾಗಿರುತ್ತೆ. ಏನಿಷ್ಟು ಚೆನ್ನಾಗಾಗಿದೆ, ದೇವ್ರು ಮಾಡಿಸ್ದ ಅಫ್ಕೋರ್ಸ್. ಪಾಪ ದೇವ್ರಿಗೆ ಯಾಕೆ ತೊಂದರೆ ಅಂತ ನಾನೇನೆ ಹುಳಿ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ. ಪಾಪ ದೇವರು ಮಾಡಿದಾನೆ ಅನ್ಕೋಮೋಣ, ಆದರೆ ಪಾಪ ಅವನು ಬಂದಿಲ್ಲ. 4 ಸಲ ಪಾಪ ಅಂದು ಏನು ಕೆಟ್ಟೋಗಿದೆ ಇವತ್ತು. ಹುಳಿ ಸಾರು ಎಲ್ಲ ತುಂಬ ಖಾರ. ನಾವೇನು ಮಾಡ್ಲಿಕ್ಕಾಗತ್ತೆ ರೀ, ಎಲ್ಲ ಸ್ವಾಮಿ ಮಾಡಿಸೋದು. ನಾವು ಯಾರು ಅವನ ಕೈಯಿನ ಚಮಚ. ಕೆಟ್ಟಾಗೆಲ್ಲ ಸ್ವಾಮಿ ನೆನಪು ನಿನಗೆ ಮಗನೇ, ಇದೇ ದೇವರನ್ನು ಕೊಂದಾಗಂತೆ, ಇದನ್ನು ಮಾಡಬೇಡ್ರಿ ಅಂತ. ಸರಿ, ಕೃಷ್ಣಂದೇ ಯಾಕೆ ಹೇಳ್ತಾ ಇದೆ? ಅಯ್ಯೋ ಆ ಕೃಷ್ಣ ಮಾಡಿದ ಉಪಕಾರದ ಬಗ್ಗೆ ಏನು ಹೇಳಲಿ ಸ್ವಾಮಿ. ನಮ್ಮ ತಾತಂದಿರು ಉಳಿದದ್ದೇ ಅವನಿಂದ. ಪಿತಾಮಹಾಮೇ ಸಮರೇ ಅಮರಂಜಯೈ ದೇವವ್ರತಾದ್ಯಾತಿರತೈಶ್ಚಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ವತ್ಸಪದಂ ಸ್ಮಯತ್ಲವಾ. ಎಂಥ ಮಾತು! ನನ್ನ ತಾತಂದಿರು ಅರ್ಜುನ, ಭೀಮಸೇನ, ನಕುಲ, ಸಹದೇವ, ಧರ್ಮರಾಜ ಇವರು ದೊಡ್ಡ ಸಾಗರ ದಾಟಬೇಕಾಯ್ತು. ಯಾವ ಸಾಗರ ಅಂದರು? ಕೌರವ ಸೈನ್ಯ ಸಾಗರ. 11 ಅಕ್ಷೋಹಿಣಿ ಸೈನ್ಯ. ಸಾಗರ ಅಂದರೆ ಅಲ್ಲೆಲ್ಲ ಜಲಚರಗಳು, ಮೊಸಳೆ, ಶಾರ್ಕು ಎಲ್ಲ ಇದ್ರು ಅಂದರು. ಯಾರ್ಯಾರು? ದೇವವ್ರತಾದ್ಯ, ಭೀಷ್ಮಾಚಾರ, ದ್ರೋಣಾಚಾರ, ಕೃಪಾಚಾರ, ಅಶ್ವತ್ಥಾಮಾಚಾರ, ಇವರೇ ದೊಡ್ಡ ಮೊಸಳೆ. ಎಲ್ಲ ಆಚಾರಗಳೇ, ಎಲ್ಲ ನಾಟ್ ಔಟ್ ಬ್ಯಾಟ್ಸ್ಮನ್ಸು. ಭೀಷ್ಮಾಚಾರರು ಇಚ್ಛಾಮರಣಿ, ನಾನೇ ಸಾಯ್ತೀನಿ ಅನ್ನೋರು ಸಾಯೋ ಆಗಿಲ್ಲ. ದ್ರೋಣಾಚಾರ್ಯರು ಶಸ್ತ್ರ ಸನ್ಯಾಸ ಮಾಡ್ತೀನಿ ಅನ್ನೋರ್ಗೂ ಸಾಯೋ ಆಗಿಲ್ಲ. ಇನ್ನಿಬ್ಬರು ಸಾಯ್ತೀವಿ ಅಂದರೂ ಸಾಯಲ್ಲ, ಅಶ್ವತ್ಥಾಮಾಚಾರ, ಕೃಪಾಚಾರ, ಚಿರಂಜೀವಿ. ಇಂಥ ದೊಡ್ಡ ಅತಿರಥ ಮಹಾರಥರಿಂದ ತುಂಬಿದ ಕೌರವ ಸೈನ್ಯ ಸಾಗರ, ಅದನ್ನು ದಾಟಬೇಕಾಯಿತು ಪಾಂಡವರು. ಪಾಂಡವರಿಗಾದ ತ್ರಾಸೆಷ್ಟು? ಒಂದು ಸಣ್ಣ ಆಕಳ ಕರು ಹೆಜ್ಜೆ ಇಟ್ಟಾಗ ಅದರಲ್ಲಿ ಏನಾದರೂ ಒಂದು ಹಳ್ಳ ಮೂಡಿ, ಆ ಹಳ್ಳದಲ್ಲಿ ಒಂದು 50 ml ನೀರು ತುಂಬಿದರೆ ಅದನ್ನು ದಾಟಲಿಕ್ಕೆ ಎಷ್ಟು ಶ್ರಮವೋ ಅಷ್ಟೇ ಶ್ರಮ. ಅದಕ್ಕೆ ನೌಕೆ ಯಾಕೆ ಬೇಕ್ರಿ? ಒಂದು ಪುಟ್ಟ ಮಗುನೂ ದಾಟಬಿಡತ್ತೆ. ಇಷ್ಟು ಅನುಗ್ರಹ ದೇವರು ಮಾಡ್ದ. 1 2 ಪಾಂಡವರ ಮೇಲೆ ಮಾಡಿದ್ದು ತುಂಬ ದೊಡ್ಡ ಭಾಗ್ಯ ಪಾಂಡವರು. ನಮ್ಮ ಪುರಂದರದಾಸರು ಅಂತಾರೆ, ಪಾಂಡವ್ರ ಮನೆ ಚಾಕ್ರಿ ಮಾಡಿ ಪಾಪ ಕೃಷ್ಣಂಗೆ ಟೊಂಕ ನೋವು, ಸ್ಲಿಪ್ ಡಿಸ್ಕ್ ಆಗಿದೆಯೋ ಏನೋ ಅಂದು ನಮಗಾಗ್ಬಿಡ್ತು. ದೇವರಿಗೆ ಡಿಸ್ಕು ಸ್ಲಿಪ್ಪು ಇದು ಯಾವುದಿಲ್ಲ. ಪರಮಾತ್ಮ ಹೀಗೆ ನಿಂತುಬಿಟ್ಟೆ ಅನಂತ. ಇನ್ನು ಆಗೋದಿಲ್ಲವ್ವ, ನಂಗೆ ಕೆಲಸ ಹೇಳಬೇಡ್ರಿ. ತುಂಬ ಕೆಲಸ ಮಾಡಿದಾಗ ಹೀಗೆ ನಿಂತ್ಕೋತಾರೆ. ಕೆಲವು ಕೆಲಸ ಹೇಳಿದ್ರೆ ಹೀಗೆ ನಿಂತು ಬಿಡ್ತಾರೆ. ಅಭಿನವ ಪಾಂಡುರಂಗ ವಿಠಲರು ನಾನಾ ಅಂಥೇಳಿ. ನಮ್ಮ ಸ್ವಾಮಿ ಎಷ್ಟು ಮಾಡಿದ್ರಿ? ಪಾಂಡವರ ಮನೆಯಲ್ಲಿ ಎಲೆಗೋಮ ಮಾಡ್ದ. ರಾಜಸೂಯ ಯಾಗದಲ್ಲಿ ರಾಜೇಶ್ವರ ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನ್ನೇ ಮಾಡಿದ ಎಂಜಲು ಮೊದಲಾದ್ದು ರಾಜೀವಾಕ್ಷನು ಎತ್ತಿದ ಆಯಾಸದಿಂದಲೋ ಕಟಿಯಲ್ಲಿ ಕರವಿಟ್ಟನು ಪಂಢರಿರಾಯ ಕಟಿಯಲ್ಲಿ ಕರವಿಟ್ಟನು. ಸುರಪಾತನಯಗೆ ಸಾರಥ್ಯವನ್ನೇ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೋ ಪರಿಪರಿ ವಿಧದಿಂದ ಕುದುರೆಗಳ ತಾಂತೊಳೆದು ಪರಿಪರಿ ಕೆಲಸದ ಆಯಾಸದಿಂದಲೋ ಕಟಿಯಲ್ಲಿ ಕರವಿಟ್ಟನು. ಎಂಥ ಭಾಗ್ಯ ರೀ! ಪಾಂಡವರ ಮನೆಯಲ್ಲಿ ದೇವರು ಎಲೆಗೋಮ. ನಮಗೀಗೋ ಎಲ್ಲನೂ ಹೋದಾಗಂತಾರೆ, ದಯಮಾಡಿ ಅವ್ರವ್ರ ಎಲೆ ಅವ್ರು ಎತ್ಕೊಂಡು ಹೋದರೆ ನಮಗೆ ಗೋಮ ಮಾಡೋದು ಅನುಕೂಲ. 2ನೇ ಪಂಕ್ತಿಗೆ ತುಂಬ ಜನ ಇದ್ದಾರೆ, ಎತ್ತಲ್ಲ. ನಮ್ಗೆ ಹಾಗೆಲ್ಲ ಎಲೆ ಎತ್ತಬಾರ್ದು ರೀ, ಅಸಹ್ಯ. ಆಮೇಲೆ ಹೇಳೋದು ಇನ್ನೊಂದು ಸಲ ಅವ್ರ ಮನೆಗೆ ಊಟಕ್ಕೆ ಹೋಗಬಾರ್ದಪ್ಪ, ಎಲೆ ಎತ್ತಿಸ್ತಾರೆ ಅಂತ. ಎಲ್ಲಾರ್ದು ಎತ್ತದ್ರ? ಇಲ್ಲ, ನಮ್ಮದೇ ನಾವು ಎತ್ತದ್ವಿ. ಎಲೆ ಮೇಲಿನ ತುತ್ತು ಎತ್ತಾನೇ ಇರ್ತೀವಿ. ಎಲೆ ಎತ್ತರಿ ಅಂದರೆ ನಮಗೆ ರೋಗ. ಸ್ವಾಮಿ ಎಲೆಯನ್ನು ಎತ್ತದ, ಸಾರಥ್ಯವನ್ನು ಮಾಡ್ದ. ಮಮ ಪ್ರಾಣಾಹಿ ಪಾಂಡವಾಹ ಅಂದ. ಯಾರಿಗುಂಟು ಯಾರಿಗಿಲ್ಲ ರೀ. ಇನ್ನೊಬ್ಬರ ಸಲುವಾಗಿ ಏನು ಬಿಡ್ತಾನೆ? ದೇವರಿಗೆ ಸರ್ವಸ್ವವನ್ನು ಕೊಡ್ತೀನಿ ಅಂತ. ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯ ಏನು ಬೇಕು ಕೃಷ್ಣ ನನಗೆ. ಯಾರು ಬಿಡ್ತಾರೆ? ನಾವು ಬಿಡ್ತೀವ? ಒಬ್ಬನ ಸಲುವಾಗಿ ಯಾರೋ ಪಾಪ ಊಟಕ್ಕೆ ಕೂತಿದ್ದ ಬಂದು ಹೇಳಿದ್ರು, ರಾಯರೇ ಭಕ್ಷ್ಯ ಹಾಕಿಸ್ಕೋಬೇಡ್ರಿ. ಯಾಕಪ್ಪ? ಅದೇನೋ ಮಾಡಿದ್ದೋ ತಂದಿದ್ದೋ ಅಂದರು. ಇಲ್ಲ, ಮಾಡಿಸೇ ತಂದಿದ್ದು ಅಂದ ಅವನು. ಎರಡೂ ಹೇಳಿಟ್ಟ ಅವನು. ಮಡಿಲೇ ಮಾಡಿಸಿ ತಂದ್ಯಾರೆ. ತಿನ್ನಬೇಡ ಅಂತ ಯಾಕಂತ ಇದೆ? ನಿನ್ನ ಪಕ್ಕ ಇದ್ದವ್ರಿಗೆ ಶುಗರ್ ಇದೆ ಅದಕ್ಕೆ.
ಅವ್ರಿಗೆ ಶುಗರ್ ಇದ್ರೆ ನಾ ಯಾಕೆ ತಿನ್ನಬಾರ್ದ್ರಿಂದ? ಇಲ್ಲ, ಟೆಂಪ್ಟ್ ಆಗಿ ಅವರು ಹಾಕಿಸ್ಕೊಂಡ್ಬಿಡ್ತಾರೆ. ಬಾಯಿ ಮುಚ್ಚರೆ ಅಂದ. ಅವ್ರಿಗೆ ಶುಗರು ನಾ ತಿನ್ನಬಾರ್ದು. ಈಗ 10 ನಿಮಿಷದ ಕೆಳಗೆ ಇವ್ರು ಬಂದು ಹೇಳಿದ್ರು, ಈ ಪಕ್ಕದವ್ರು BP ಇದೆ, ಹುಳಿ ಸಾರು ತಿನ್ನಬೇಡ್ರಿ ಅಂತ. ಇವ್ರ ಸಲುವಾಗಿ ಹುಳಿ ಸಾರು, ಅವ್ರ ಸಲುವಾಗಿ ಭಕ್ಷ್ಯ ಬಿಟ್ಟರೆ ನಾ ಏನು ಸಗಣಿ ತಿನ್ನಬೇಕಂದ. ಒಬ್ಬ ವ್ಯಕ್ತಿ ಸಲುವಾಗಿ ನಾವು ಒಂದು ಭಕ್ಷ್ಯವನ್ನು ಬಿಡಲಿಕ್ಕೆ ತಯಾರಿಲ್ಲ. ಸರ್ವೋತ್ತಮನಾದ ದೇವರು ಯಾವ ಸೆಂಟಿಮೆಂಟ್ ಇಲ್ಲ. ಪಾಂಡವರ ಸಲುವಾಗಿ ದುರ್ಯೋಧನನನ್ನು ಬಿಟ್ಟು ಬಂದ. ಮಮ ಪ್ರಾಣಾಹಿ ಪಾಂಡವ ಅಂದ. 1-2 ದೇವರು ಮಾಡಿದ ಉಪಕಾರ. ಅರ್ಜುನನ ಸಾರಥ್ಯವನ್ನು ಮಾಡಿದ. ಅರ್ಜುನನ ಸಾರಥ್ಯವನ್ನು ಮಾಡಿದ್ದಕ್ಕೆ ಅರ್ಜುನ ಉಳಿದ. ಏನಾಯಿತು? ಕಂಸನ ಕರ್ಣನ ರಥ ಸಿಕ್ಕಾಕೊಂಡಿದೆ. ಕರ್ಣನ ರಥವನ್ನು ಎತ್ಕೋಬೇಕು. ಕರ್ಣ ಅಂದ, ಏ ಅರ್ಜುನ ನಿಲ್ಲು. ಯಾಕಪ್ಪ? ನೀನು ರಥದ ಒಳಗೆ, ನಾನು ರಥದ ಕೆಳಗೆ. ನಿನ್ನ ಮೈಯಲ್ಲಿ ಕವಚ, ನನ್ನ ಕೈಯಲ್ಲಿ ಅದಿಲ್ಲ. ನಾನು ಈಗ ಸಾಯ್ತೀನಿ. ಬಾಣ ಬಿಟ್ಟರೆ ನಿಂಗೆ ಅಪಕೀರ್ತಿ ಬರುತ್ತೆ. ಯುದ್ಧಕ್ಕೂ ಒಂದು ರೀತಿ ನೀತಿ ಇದೆ. ಅರ್ಜುನ ಎಲ್ಲೋ ಅವನ ಗಮನದಲ್ಲಿ ಟಯರ್ ಪಂಚರ್ ಹಾಕೋಬೇಕಾದ್ರೆ ಬಾಣ ಬಿಟ್ಟ, ಹೇಳಿ ಅಂತ ಅದಾಗಬಾರ್ದಲ್ಲ. ಅಬಾಣೆ ಭ್ರಷ್ಟಕವಚೆ ಭ್ರಷ್ಟಭಗ್ನಾಯುಧೇ ತಥ ನ ವಿಮುಂಜಂತಿ ಶಸ್ತ್ರಾಣಿ ಶೂರ ಸಾಧು ವ್ರತೆ ಸ್ಥಿತಾ. ಸೀಸ್ ಫೈರ್ ಅಂತ ಇಬ್ಬರು ಮಾಡಿಕೊಂಡಾಗ ಯಾರೂ ಗುಂಡು ಹಾರಿಸಬಾರ್ದು ಬಾರ್ಡರಲ್ಲಿ. ಹಾಗೆ ಮಾಡಿದ್ರೆ ಅದು ಉಲ್ಲಂಘನೆ ಆಗತ್ತೆ. ಓ ಹೌದು, ಇವನು ಹೇಳಿದ್ದು ನಿಜ, ಪಾಪ ಕವಚ ಇಲ್ಲ, ರಥ ಸರಿ ಮಾಡ್ಕೋತಾ ಏನು. ಕೃಷ್ಣ ಒಂದು 5 ನಿಮಿಷ ನೀವು ಮಾತಾಡ್ತಾ ಇರೋಣ, ಅವನು ರೆಡಿ ಸ್ಟಡಿ ಗೋ ಆಫ್ ಅಂದರೆ ಹೊಡೆಯೋಣ ಅಂದ. ದೇವರಂದ, ನಾ ಮಾತಾಡ್ತೀನಿ. ರಾಧೇಯ ತಿರುಗಿ ಈ ಕಡೆ ಅಂದ. ಅವನು ಅನ್ಕೊಂಡ, ಕೃಷ್ಣ ಬಾಯಿ ಬಿಟ್ಟರೆ ನಾ ಕೃಷ್ಣಾರ್ಪಣ ಅಂತಾನೆ. ಅವನಂದ, ಕೃಷ್ಣ ಯಾರು ಪಾಂಡವರು ಮಾತ್ರ ಧರ್ಮ ಮಾಡಬೇಕು, ನೀವು ಮಾತ್ರ ಅದು ಗಾಳಿಗೆ ತೂರು ಬಿಡಬೇಕಾ? ನೋಡು, ಒಂದು ಮಾತು ಹೇಳ್ತೀನಿ, ಕರ್ಣ ನೆನಪಿಟ್ಕೋ. ಪ್ರಾಯೇಣ ನೀಚ ವ್ಯಸನೇಶು ಮಗ್ನಾಹ ನಿಂದಂತಿ ದೈವಂ ಕುಕೃತಂ ನತುಸ್ವಂ. ನಿನ್ನಂಥ ನೀಚರು ಯಾವತ್ತೂ ತಾವು ಮಾಡಿದ ತಪ್ಪು ಅವರಿಗೆ ನೆನಪಾಗೋದಿಲ್ಲ. ದೈವ ಸರಿ ಇಲ್ಲ ಅಂತ ದೇವರನ್ನೇ ಬೈತಾರೋ. ಆಪತ್ತು ಬಂದಾಗ ನಾನು ಮಾಡಿದ ಕೆಟ್ಟ ಕೆಲಸಕ್ಕೆ ಹೀಗಾಯಿತು ಅಂತ ಅನಿಸೋದಿಲ್ಲ. ನೀವೇನು 1-2 ಮಾಡಿರೋದು? ಇವತ್ತು ಭಾರಿ ದೊಡ್ಡ ಮಾತಾಡ್ತಿಯಲ್ಲ. ಯದನಾರೇ ಪುರ ಕೃಷ್ಣಾಂ ಕ್ಲಿಶ್ಯಮಾನಂ ಅನಾಗಸಾಂ ಉಪಪ್ರೇಕ್ಷಸಿ ರಾಧೇಯ ಕೊತೆ ಧರ್ಮಸ್ಥದಾಗತಃ. ಯಾಜ್ಞಸೇನಿ ಪಾಂಡವರ ಸೊಸೆ, ಕುರುವಂಶದ ಸೊಸೆ, ಅವಳ ಕೇಶಪಾಶಕ್ಕೆ ಕೈ ಹಚ್ಚಿ ಎಳೆದುಕೊಂಡು ಬರ್ತಾ ಇದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಪತಿವ್ರತೆಯನ್ನು ನೋಡ್ತಿಯಲ್ಲ. 5 ಜನ ಗಂಡಂದ್ರಿದ್ದವ್ರಿಗೆ 50 ಜನ ಯಾಕಿರಬಾರ್ದು ಅಂತ ತೊಡೆ ತಟ್ತಿಯಲ್ಲ. ಮಗನೇ, ಇದು ಧರ್ಮ ಅಲ್ಲ, ಧರ್ಮಶಾಸ್ತ್ರ ನಿನಗೆ ಹೇಳ್ಕೊಡ್ತಲ್ಲ. ಹೆಣ್ಣಿಗೆ ಅವಮರ್ಯಾದೆ ಆಗಬೇಕಾದ್ರೆ ಕ್ಲಾಪ್ಸ್ ಹಾಕು ಅಂತ. ಏನೂ ಗೊತ್ತಿಲ್ಲದ ಧರ್ಮರಾಜನನ್ನು ದ್ಯೂತಕ್ಕೆ ಕರೆದು ಮೋಸದಿಂದ ಗೆದ್ದಾಗ ನಿನಗೇನು ಬಾಯಿ ಸತ್ತಿತ್ತ ಮಗನೇ? ಅದೆಲ್ಲ ಬಿಡು, ಹಳೇದು. ಯುದ್ಧದ ಬಗ್ಗೆ ಮಾತಾಡ್ತೀನಿ. ಯದಾಭಿಮನ್ಯುಂ ಬಹವಃ ಸರ್ವೇ ದುರ್ಯೋಧನಾದಯ. 16 ವರ್ಷದ ಹಸಿಗೂಸು ಅಭಿಮನ್ಯು, ಕಿಂಡರ್ ಗಾರ್ಡನ್ ಅದು. ಯುದ್ಧದಲ್ಲಿ ಪರಾಕ್ರಮದಿಂದ ಚಕ್ರವ್ಯೂಹದಲ್ಲಿ ಮೆರೀತಾ ಇದ್ರೆ ಪಾಪಿ ಏನೂ ಮಾಡಲಿಕ್ಕಾಗದೆ ದ್ರೋಣಾಚಾರ್ಯರನ್ನು ಕೇಳ್ತಿ, ಸ್ವಾಮಿ ಆ ಮಗುವಿನ ಪರಾಕ್ರಮವನ್ನು ಏನೂ ಮಾಡಲಿಕ್ಕಾಗಲ್ಲ, ಏನು ಮಾಡೋಣ? ನೀವು ನ್ಯಾಯದಿಂದ ಯುದ್ಧ ಮಾಡಿದ್ರೆ ನಿಮ್ಮ ಅಪರಾಣೆ ಗೆಲ್ಲಕ್ಕಾಗಲ್ಲ. 6 ಜನ ಅವನ ಮೇಲೆ ಬಿದ್ದರೆ ಒಬ್ಬನ ಮೇಲೆ ಆಗತ್ತೆ ಅಂತ. 6 ಜನ ಅತಿರಥರು ಒಂದು ಕೂಸು ಮೇಲೆ ಬಿದ್ರಿ. ಹಿಂದಿಂದ ಬಂದು ಆ ಮಗುವಿನ ಬಿಲ್ಲಿನ ಹಗ್ಗವನ್ನು ತುಂಡು ಮಾಡಿದೆಲ್ಲ. ನೀನೊಬ್ಬ ರಥ, ಅತಿರಥ, ಮಹಾರಥ. ಪರಿವಾರ್ಯರಣೇ ಬಾಲಂ ಕೊತೆ ಧರ್ಮಸ್ಥದಾಗತಃ. ಎಲ್ಲಿ ಹೋಗಿತ್ತು ನಿನಗೆ? ಅವತ್ತು ಧರ್ಮಶಾಸ್ತ್ರ ಅಡ್ಡಿಕೊಳ್ಳಿಲ್ಲ. ಅರ್ಜುನ ಅಂದ, ನನ್ನ ಅಭಿಮನ್ಯುನ ಕೊಲ್ಲಿಕ್ಕೆ ಇವನು ಕಾರಣನಾ? ಇವನೇ ಕಾರಣ ಅಂತ ದೇವರು. ಹಾಗಾದ್ರೆ ನಾ ಬಾಣ ಬಿಡ್ತೀನಿ. ಅದಕ್ಕೆ ನಾನು ಈ ಬಾಣ ನಿಂಗೆ ಬಿಟ್ಟಿದ್ದು ಮಗನೇ ಅಂತ. ಬಿಡೋ ಅವನ ಮೇಲೆ. ಪಾಂಡವರು ಮಾತ್ರ ಧರ್ಮವನ್ನು ಮಾಡಬೇಕು, ನೀವು ಮಾತ್ರ ಮಾಡಬಾರ್ದು. ಇಂಥವರನ್ನು ಸರಿಯಾಗಿ ಕೊಲ್ಲೋದು ಅಧರ್ಮ. ಬಿಡು ಬಾಣವನ್ನು. ದೇವರು ಈ ಥರ ಮಾಡಿದ್ದಕ್ಕೆ ಯುದ್ಧ ಆಯಿತು. ಅಭಿಮನ್ಯು ಸತ್ತ ದಿವಸ ಬಂದು ಹೊರಳಾಡ್ಬಿಟ್ಟು, ಅಭಿಮನ್ಯು ಸತ್ತಿದ್ದಾನೆ, ಇವನಿಗೇನೋ ಒಳಗೆ ಸಂಕಟ. ಅರ್ಜುನ ಅಂದ, ಸ್ವಾಮಿ ಸಂಸಪ್ತಕರನ್ನು ನಾಳೆ ನೋಡೋಣ, ಹೊರಟು ಬೇಡ. ಆಯಿತು ನಡಿ. ಕೃಷ್ಣ ಏನು ಮಾಡ್ದ, ಅವನಿಗೆ ಶಾಕಿಂಗ್ ನ್ಯೂಸ್ ಆಗಬಾರ್ದು ಅಂತ ಒಂದು ಸರೋವರ ಬಂತು. ರಥ ನಿಲ್ಲಿಸಿ, ಏ ಅರ್ಜುನ ಹೋಗಿ ಸ್ನಾನ ಮಾಡ್ಕೊಂಬ ಅಂದ. ಯಾಕೆ ಸ್ವಾಮಿ ಇವತ್ತು ಹೇಳ್ತೆ? ನಾ ಹೇಳಿದ್ದೀನಿ, ನೀ ಕೇಳು. ಅವನು ಮುಳುಗಿದಾಗ ದೇವರು ಜೋರಾಗಿ ಅಂದ, ಅಭಿಮನ್ಯು ಸತ್ತೋದ. ಇವನ ಮೇಲೆ ಬಂದು ಏನು ಕೃಷ್ಣ ನೀ ಏನಾದರೂ ಅಂದ್ಯಾ? ನಾ ಏನು ಅಂದಿಲ್ಲ. ಯಾರೋ ಅಭಿಮನ್ಯು ಅಂದ್ರು. ನಿಂಗೆಲ್ಲೋ ಭ್ರಮೆ, ನಡಿ ಅಂದ. ಅವನು ಒಳಗೆ, ಓ ಈ ಸಂಕಟ ಅಭಿಮನ್ಯು ಸತ್ತದ್ದಕ್ಕೆ ಆಗ್ತಾ ಇದೆ. ಅರ್ಧ ಅವನಿಗಾಯ್ತು. ಒಳಗೆ ಬರ್ತಾನೆ. ಅಲ್ಲಿ ಬಂದ ಕೂಡಲೇ ಶಿಬಿರಕ್ಕೆ ಬಂದಾಗ ಅಭಿಮನ್ಯು ಬಾಗಿಲು ತೆಗೆದು ಅಪ್ಪನ ಆಲಿಂಗನ ಮಾಡ್ಕೋಬೇಕಂತೆ.
ಅಪ್ಪ ಇವತ್ತೇನೇನು ಮಾಡಿದೆ, ನಾ ಏನೇನು ಮಾಡಿದೆ? ಎಲ್ಲ ಮೌನವಾಗಿದ್ದಾರೆ. ಎಲ್ಲಿ ನನ್ನ ಅಭಿಮನ್ಯು? ಒಳಗೆ ನೋಡಪ್ಪ, ಅವನ ಶವ ಬಿದ್ದು ಹೊರಳೆ ಅಂತ ಅಳ್ತಾ ಕೂತ್ಬಿಟ್ಟು ಹೊರಳಾಡ್ತಾಯೇನು. ಕೃಷ್ಣ ಅವನ ಜೊತೆಗೂ ಹೊರಳಾಡ್ತಾಯೇನು. ಅರ್ಜುನ ನಿಲ್ಲಿಸ್ದ, ನೀ ಯಾಕೆ ಅಳ್ತಾ ಇದೆ? ನಿಂಗೆ ಹೋಗಿ ಭಗವದ್ಗೀತಾ ಉಪದೇಶ ಮಾಡನ್ನಲ್ಲೋ, ನಷ್ಟೋ ಮೋಹ. ಏನು ಮಾಡಲಿಕ್ಕಾಗಲ್ಲ, ಯುದ್ಧದಲ್ಲಿ ಹೋದ ಮೇಲೆ ಸಾವು ಕಟ್ಟಿಟ್ಟ ಬುತ್ತಿ. ಅದಕ್ಕೇನು ಪ್ರತೀಕಾರ ಮಾಡಬೇಕೋ ಅದನ್ನು ಮಾಡು. ನಾಳೆ ಸಾಯಂಕಾಲ ಸೂರ್ಯಾಸ್ತ ಆಗೋದರಲ್ಲೇ ಇದಕ್ಕೆ ಕಾರಣನಾದ ಜಯದ್ರಥನನ್ನು ನಾನು ಸಂಹಾರ ಮಾಡಲಿಲ್ಲ ದೇವರಂದ, ನಾಡದ್ದು ಅನ್ನೋ, ನಾಳೆ ಆಗಲಿಲ್ಲ ನಾಡದ್ದು ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂದ್ಬಿಟ್ಟು. ಯಾರಿಗೆ ಬೇಕಾಗಿತ್ತೋ ಈ ಪ್ರತಿಜ್ಞೆ? ಕ್ಷತ್ರಿಯರು ಪ್ರತಿಜ್ಞೆಯನ್ನು ಈಡೇರಿಸಲಿಲ್ಲ ಅಂದರೆ ನರಕ ಆಗತ್ತೆ. ಸ್ವಾಮಿ ನೀನಿದೆಯಲ್ಲ ಅದಕ್ಕೆ ಪ್ರತಿಜ್ಞೆ ಮಾಡಿದೆ. ಹರಸೋರಿದ್ರೆ ಹರಕೆಯನ್ನು ಹೊತ್ಕೋತಾ ಇರೋದಾ? ತೀರಿಸೋರಿದ್ರೆ ಸರಿ ಬಾ. ಮಾರನೇ ದಿವಸ ಸೂರ್ಯೋದಯ ಕಾಯ್ತಾ ಇದ್ದಾರೆ. ಕೆಚ್ಚು ಅಭಿಮನ್ಯುವನನ್ನು ಕೊಂದದ್ದು ಬರೋ ಕಾಲಕ್ಕೆ ಮುಂದೆ ದ್ರೋಣಾಚಾರ್ಯರು ನಿಂತ್ಯಾರು. ಇವತ್ತು 2 ವ್ಯೂಹವನ್ನು ಮಾಡ್ಯಾರ. ಶಕಟಾಬ್ಜ ವ್ಯೂಹಂ, ಒಂದು ಪದ್ಮವ್ಯೂಹ, ಇನ್ನೊಂದು ಚಕ್ರವ್ಯೂಹ. ಆ ವ್ಯೂಹಗಳು ಅಂದರೆ ಕುರುಕ್ಷೇತ್ರದಲ್ಲಿ ಯುದ್ಧ ಅಂದರೆ ದಿಲ್ಲಿಲಿ ಅವನಿರ್ತಾನೆ, 100 ಮೈಲು ದೂರ, ಎಲ್ಲ ಭೇದಿಸಿಕೊಂಡು ಹೋಗಬೇಕು. ಮುಂದೆ ದ್ರೋಣಾಚಾರ್ಯರು ಬಾಣಕ್ಕೆ ಬತ್ತಲಿಕೆಗೆ ಕೈ ಹಾಕಿ ಬಾಣ ಬಿಡಬೇಕು. ದೇವರಂದ ಏನು ಮಾಡ್ತಾ ಇದ್ದೀ? ದ್ರೋಣಾಚಾರ್ಯ ಜೊತೆ ಯುದ್ಧ. ನಿಮ್ಮಪ್ಪನಾಣೆ ದ್ರೋಣರನ್ನು ಏನೂ ಮಾಡಲಿಕ್ಕಾಗಲ್ಲ. ದ್ರೋಣಾಚಾರ್ಯ ನಾ ಡೇಟ್ ಕೊಟ್ಟಿರೋದು 15ನೇ ದಿವಸ. ದೇವರು ಒಬ್ಬೊಬ್ರಿಗೆ ಒಂದೊಂದು ಡೇಟ್ ಕೊಟ್ಟಿದ್ದಂತೆ. ಎಲ್ಲರೂ ಒಟ್ಟಿಗೆ ಹೋದರೆ ಆಚಾರಗಳು ಸಿಗೋದು ಭಾಳ ತ್ರಾಸಾಗ್ತಾವಂತ ಹೇಳಿ ಇವರು 1, 2, 3 ಹೀಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದ. ಭೀಷ್ಮಾಚಾರ್ಯರು ಅನ್ನೋದು ಇದನ್ನು ಪರಕೈ ಪನಸೈನಿಕಾಯು ರಕ್ಷ್ಮಾ ವೃತವತಿ ಪಾರ್ಥ ಸಖೇ ರತಿರ್ಮಮಾಸ್ತು. ನಮ್ಮಪ್ಪ ಪಾಂಡವರು ನಮ್ಮನ್ನು ಕೊಂದರು ಅಂದರೆ ನಾನು ನಂಬುತ್ತೀನ? ಸೇನೆಯೋರು ಭಯೋರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ನೀನು ಅರ್ಜುನ ಕೇಳಿದಾಗ ನಿಲ್ಲಿಸಿದ್ದೆ ಗೊತ್ತಾ? 2 ಸೈನ್ಯವನ್ನು ಒಮ್ಮೆ ನೋಡಿ ನಿನ್ನ ಕಣ್ಣಿಂದಾನೇ ಪ್ರಾಣವನ್ನು ಎಳ್ಕೊಂಡ್ಬಿಟ್ಯೋ. ನಿಂತ ಬೊಂಬೆಗೆ ಬಾಣ ಬಿಟ್ಟಂತೆ ಇವರು ಬಿಟ್ಟಿದ್ದಾರೆ. ನಿಜವಾದ ಹೀರೋ ನೀನು ಅಂಥೇಳಿ ಭೀಷ್ಮಾಚಾರ್ಯರು ಕೊಂಡಾಡ್ತಾರೆ. ಮತ್ತೇನು ಮಾಡಲಿ? ಶಿಷ್ಯ ವಾತ್ಸಲ್ಯ ಜಾಸ್ತಿ. 2 ಬಾಣವನ್ನು ಅವರ ಪಾದಕ್ಕೆ ಬಿಡು. ಅದು ಯುದ್ಧದಲ್ಲಿ ಸಂಕೇತ ಅಂತದು, ನಮಸ್ಕಾರ ಅಂತ. ಎಲ್ಲೆಲ್ಲಿ ಹೇಗೆ ನಮಸ್ಕಾರ ಮಾಡಬೇಕು ಅದಕ್ಕೂ. ಈಗ ಸೈನ್ಯದಲ್ಲಿ ಗುಂಡು ಹಾರಿಸಿದ್ರೆ ಅದೊಂದು ಮರ್ಯಾದೆ ಹಾಗಿರತ್ತು. ಶಾಂತಿ ಪಾಠ ಹಾಕ್ಬೇಕಾದ್ರೆ ಹೀಗೆ ಕೂತ್ಕೊಂಬೋದು. ಇನ್ನು ಭರತನಾಟ್ಯದಲ್ಲಿ ಹೀಗೆ ಮಾಡ್ತಾರಲ್ಲ, ಹೀಗೆ ಬಂದು ಹೀಗೆ. ಭರತನಾಟ್ಯದಲ್ಲಿ ಚಂದ. ಯಾವುದೋ ಸ್ವಾಮಿಗಳು ಕಂಡಾಗೆಲ್ಲ ಹೀಗೆ ಹೋಗಿ ನಮಸ್ಕಾರ ಮಾಡ್ತಾಯಿದ್ರೆ ಎದೆ ಒಡೆದೋಗತ್ತೆ ಅವ್ರಿಗೆ. ಹೀಗಾಗಿ ಒಂದೊಂದರಲ್ಲೂ ಒಂದೊಂದು ಬೇರೆ ವೆರೈಟೀಸ್ ನಮಸ್ಕಾರಗಳಿದೆ. ಯುದ್ಧದಲ್ಲಿ 2 ಪಾದದ ಹತ್ತಿರ ಬಾಣ ಬಿಟ್ಟು ಪ್ರದಕ್ಷಿಣೆ ಬಂದ ಗುರುಗಳ ಆಶೀರ್ವಾದ. ನೀ ಶತ್ರು, ನಾನು ನಿಮ್ಮ ಪ್ರೀತಿಯ ಶಿಷ್ಯ, ವಿಜಯೀ ಭವ ಅಂತ ಕಳಿಸ್ಬಿಟ್ರು. ಹೊಟ್ಟೆ ಉರಿದೋಯ್ತು ದುರ್ಯೋಧನಿಗೆ. ನಿಮ್ಮನ್ನು ನಿಲ್ಲಿಸಿದ್ದೇ ತಪ್ಪಾಯ್ತು, ನಿಮಗೆ ಶಿಷ್ಯ ವಾತ್ಸಲ್ಯ ಜಾಸ್ತಿ. ನಾ ಏನು ಮಾಡಲೋ, ನಮಸ್ಕಾರ ಮಾಡ್ದ, ನಿಂಗೊಂದು ಅಸ್ತ್ರ ಕೊಡ್ತೇನೆ, ನೀ ಸೋಲೇಬಾರ್ದು. ಏನು ಕರ್ಮಾನೋ. ಸರಿ, ಯುದ್ಧ ಅಂತೂ ಪ್ರಾರಂಭ ಆಯ್ತು. ಏನು ಯುದ್ಧ? ಆಚಾರ್ಯರು ಅಂತಾರೆ, ಅರ್ಜುನ ಅವತ್ತು ಬಾಣ ಬಿಡ್ತಾ ಇದ್ರೆ ಆ ಬಾಣ ಎದುರಿಗೆ ತಗಲೋದಲ್ಲಂತೆ, ಇವರ ರಥಕ್ಕೆ ಬಂದು ಬೀಳೋದಂತೆ. ಯಾಕೆಂದರೆ ಮನೋವೇಗದಲ್ಲಿ ರಥವನ್ನು ಓಡಿಸ್ಯಾನೆ ಅಂತ. ಮಧ್ಯಾಹ್ನ ಆಗಿದೆ, ಜಯದ್ರಥ ಎಲ್ಲೋ, ಇವರೆಲ್ಲೋ, ಕುದುರೆ ಎಲ್ಲ ಬಳಲೋಗಿದೆ. ವಾರಣಾಸ್ತ್ರವನ್ನು ಬಿಡಿಸಿ ಅಲ್ಲೇ ಒಂದು ಸರೋವರವನ್ನು ನಿರ್ಮಾಣ ಮಾಡಿ ಕುದುರೆಗೆ ಹತ್ತಿದ್ದ. ಇದನ್ನೆಲ್ಲ ಕಿತ್ತಿ ಕುದುರೆಗೆ ಹುಲ್ಲನ್ನು ತಿನ್ನಿಸಿ ಗಟ್ಟಿ ಮುಟ್ಟಿ ಆಯ್ತು. ಪಾಂಡವರ ಮನೆಯೊಳಗೆ ಕುದುರೆಗಳ ತಾಂತೊಳೆದು ಪುಂಡರೀಕಾಕ್ಷ ಹುಲ್ಲನು ತಿನಿಸಿ ಅಂಡಜ ವಾಹನ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಿಹನು. ಹೂವ ತರುವರ ಮನೆಗೆ ಹುಲ್ಲ ತರುವಿ. ಮತ್ತೆ ಗಟ್ಟಿಮುಟ್ಟಿ ಆಯ್ತು. ಯುದ್ಧ ಪ್ರಾರಂಭ ಆಗಿದೆ. ಜಯದ್ರಥ ಸಿಗ್ತಾ ಇಲ್ಲ. ಅರ್ಜುನಂಗೆ ಎದೆ ಹೊಡಿತಾ ಇದೆ. 4 ಆಯ್ತು, 4:15 ಆಯ್ತು. ಟೆನ್ಷನ್ ಶುರು ಆಗಿದೆ. ನಾವು ಆಗಾಗ ನೋಡ್ಕೋತಾ ಇರ್ತೀವಲ್ಲ, 11:15 ಆಯ್ತು, ಇನ್ನೂ ಆಚಾರ ಬಿಡ್ತಾ ಇಲ್ಲ, 11:45 ಆಯಿತು, ಬಿಡ್ತಾ ಇಲ್ಲ. ನಾವೇ ಆಚಾರನ ಬಿಡೋದು ಅಥವಾ ಆಚಾರ್ಯ ನಮ್ಮನ್ನು ಬಿಡ್ತಾರೋ? ಹಾಗೆ ಅವನು ಏನು ಗತಿ, ಏನು ಗತಿ? ಅಷ್ಟೊತ್ತಿಗೆ ದೇವರು ಏನು ಮಾಡ್ದ? ಕತ್ತಲು ನಿರ್ಮಾಣ ಮಾಡಿಬಿಟ್ಟು. ಆಚಾರ್ಯರಂತಾರೆ, ಕತ್ತಲು ನಿರ್ಮಾಣ ಮಾಡ್ದ, ತಮಸ್ಸು. ಓ ಸೂರ್ಯಾಸ್ತ ಆಯ್ತು, ಎಲ್ಲರೂ ಸೂರ್ಯಾಸ್ತ ಆಯ್ತು, ಅರ್ಜುನ ಸಾಯ್ತಾನೆ. ದೇವರೇನು ಮಾಡ್ದ? ಅವ್ರಿಗೆ ವಿಶ್ವಾಸ ಬರಲಿ ಅಂತ ತಾನೇ ಸಂಕಲ್ಪ ಶುರು ಮಾಡಿಬಿಟ್ಟ. ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ, ಮಾಧವಾಯ ಸ್ವಹ, ಅಗ್ನಿ ಪ್ರವೇಶಾಖ್ಯಂ ಕರ್ಮ ಕರಿಷ್ಯೆ. ಅರ್ಜುನ ನೋಡ್ತಾನೆ, ಏನು ಸ್ವಾಮಿ ನೀವು ಅವ್ರೇನೋ ಫಿಕ್ಸಿಂಗ್ ಆಗ್ಬಿಟ್ಟಿರಾ, ನಿನ್ನ ಯಾವನು ಮಾಡು ಅಂತವನು ಪ್ರತಿಜ್ಞೆ, ನಿಂತ್ಕೋ. ಎಲ್ಲ ಬಂದ್ಯಾರು ಒಂಟು ಕಂಡಲ್ಲಿ ಅಳ್ತಾಯ. ಸ್ವಾಮಿ ಅಷ್ಟೇನ ಮಾಡಲೇಬೇಕು ಪ್ರವೇಶ.
ಇನ್ನೇನು ಹಾರಬೇಕು. ಜಯದ್ರಥನ ಕರೆದು ಬಿಡ್ರಿ, ಕಣ್ತುಂಬ ನೋಡಲಿ. ಜಯದ್ರಥ ಬಂದು ಅಲ್ಲಿ ನಿಲ್ಲೋ ಕಾಲಕ್ಕೆ ದೇವರಂದ ಬಿಡು ಬಾಣವನ್ನ. ಸ್ವಾಮಿ ಸೂರ್ಯಾಸ್ತ. ಸ್ವಾಮಿ ಇಲ್ಲ, ಸನ್ಯಾಸ ಇಲ್ಲ, ನನ್ನ ಕಣ್ಣಲ್ಲೇ ಸೂರ್ಯ ಇರ್ತಾನೆ, ಬಿಡೋ, ಎಲ್ಲಿ ಅಸ್ತ ಆಗೋದನು. ಬಿಡೋ ಕಾಲಕ್ಕೆ ಅವನ ತಲೆ ಹಾರೋಯ್ತು. ನೈತಚ್ಚಿರಂಬಾತೆಯ ಭೂತಲೇಸ್ಪಿನ್, ಅವನ ತಲೆ ನೆಲದ ಮೇಲೆ ಬೀಳಬಾರ್ದು, ಬಿಡು ಬಾಣವನ್ನ ಅಂತ. ಬಿಡುತ್ತಾನೇ ಇದ್ದ. ಆಮೇಲೆ ನಿಲ್ಲಿಸು ಅಂದ. ಸ್ವಾಮಿ ಅವನ ತಲೆ ಹೋಗ್ಲಿಕ್ಕೆ ಬಾಣ ಬಿಡ್ತಾರೋ, ಹೋದ ಮೇಲೂ ಯಾಕೆ ಬಾಣ ಬಿಡಿಸ್ತೀವೋ, ವೇಸ್ಟ್ ಅಲ್ಲ, ನಿನ್ನ ತಲೆ ಉಳಿಬೇಕು ಅಂತ ಬಿಡಿಸನ್ನಪ್ಪ. ಅವರಪ್ಪ ವೃದ್ಧಕ್ಷತ್ರ ಅಂತ ವರ ಕೇಳ್ಕೊಂಡಿದ್ದ. ಅವನ ತಲೆಯನ್ನು ನೆಲದ ಮೇಲೆ ಹಾಕಿದವ್ರ ತಲೆ 1000 ಹೋಳಾಗಲಿ ಅಂತ. ಅವನ ತಲೆ ಏನಾದರೂ ಕೆಳಗೆ ಬಿದ್ದರೆ ನಿನ್ನ ತಲೆ ಒಡೆದೋಗಿರೋದು. ಮತ್ತೆ ಎಲ್ಲಿ ಬಿತ್ತು ಅಂದ. ಅವ್ರ ಅಪ್ಪನ ತೊಡೆ ಮೇಲೆ ಬೀಳೋ ಥರ ಗುರಿ ಹಿಡಿಸ್ದ ದೇವರು. ಸಾಯಂಕಾಲ ಸಂಧ್ಯಾವಂದನೆ ಮಾಡ್ತಾ ಇದ್ದ. ಇದ್ದಕ್ಕಿದ್ದಾಗ ತೊಡೆ ಮೇಲೆ ಬಂದು ಬುರುಡೆ ಬಿದ್ದರೆ ಗತಿ ಏನು? ಜುರುಡೆ ಬಂದ್ರೇ ಎದ್ದು ಓಡ್ ಹೋಗ್ತೀವಿ. ಅಮ್ಮೋ ಅಂತ ಬುರುಡೆ ತಾಳದ. ಅಪ್ಪ ಮಗ ಇಬ್ಬರು ಒಟ್ಟಿಗೆ ಕೃಷ್ಣಾರ್ಪಣ. ಪಾಪ ಪುರೋಹಿತರೇ ಮಾಡಿದ್ರಂತ ಇಬ್ಬರದು. ಆದಮೇಲೆ ಈ ಪಾಶುಪತಾಸ್ತ್ರ ಅಷ್ಟು ದೂರ ಹೋಗ್ತಾ ಇರಲಿಲ್ಲ. ಹಿಂದಿನ ದಿವಸ ರಾತ್ರಿ ರುದ್ರದೇವರ ಹತ್ರ ಕರ್ಕೊಂಡು ಹೋಗಿ, ರುದ್ರದೇವರ ಹತ್ರ ಸ್ವಾಮಿ ನಾಳೆ ಫೈನಲ್ಸ್ ಇದೆ, ಸ್ಪೆಷಲ್ ಆಗಿ ಟಾಕ್ ಟೈಮ್ ಕೊಡಬೇಕು ಇವನಿಗೆ ಅಂಥೇಳಿ, ಇದು ಟಾಕ್ ಟೈಮ್ ಅಲ್ಲ ಇವನಿಗೆ ಯುದ್ಧಕ್ಕೆ ಟೈಮ್ ಅಂತ ಪಾಶುಪತಾಸ್ತ್ರಕ್ಕೆ ತುಂಬಿಸಿ 1-2 ದೇವರು ಮಾಡಿದ್ದು ಅಪಾರ ಉಪಕಾರ. ನಾವು ಉಳಿದಿದ್ದೀವಿ ಅಂದರೆ ಆ ಕೃಷ್ಣನಿಂದ ಸಾಕು. ಅಲ್ಲೋ ಅವ್ರಿಗೆಲ್ಲ ಮಾಡಿದೆ, ನಿಂಗೇನು ಮಾಡಿದೆ ಹೇಳಿ, ಬರೀ ನಿಮ್ಮ ತಾತಂದ್ರದ್ದು ಹೇಳ್ತಾ ಇದೆ. ಸ್ವಾಮಿ ನಾ ಗರ್ಭದಲ್ಲಿ ಉಳಿದದ್ದೇ ಆ ಕೃಷ್ಣನಿಂದ. ಉತ್ತರೆಯ ಗರ್ಭದಲ್ಲಿ ಉತ್ತಮೋತ್ತಮನು ಜನಿಸೆ, ಸುಟ್ಟು ಸುಳಿವ ಅಸ್ತ್ರದಿಂದ ಪರೀಕ್ಷಿತನನು ಕಾಯ್ದ ಲೋಕಭರಿತನೋ ರಂಗ ಅನೇಕ ಚರಿತನೋ. ದ್ರೋಣ್ಯಸ್ತ್ರ ವಿಪ್ಲುಟ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ. ಜುಗೋಪಕುಕ್ಷಿಂಗತಾತ್ತ ಚಕ್ರ ಮಾತುಶ್ಚ ಮೇಯ ಶರಣಂ ಗತಾಯ. ನಮ್ಮಪ್ಪ ನಿನ್ನ ಬಿಟ್ಟು ಬೇರೆ ಗತಿ ಇಲ್ಲ ಅಂತ ನಮ್ಮಮ್ಮ ಓಡಿ ಬಂದಾಗ ದೇವರು ಗರ್ಭದಲ್ಲೇ ಹೊಕ್ಕು ರಕ್ಷಣೆ ಮಾಡ್ಯಾನ. 1000 ಜನ ಇದ್ದಾರೋ ಅವ್ರಿಗೆಲ್ಲ ಏನು ಪ್ರಯೋಜನ? ಯಾರ್ಯಾರು ಉಸಿರಾಡ್ತಾ ಇದ್ದಾರೋ ಅವ್ರಿಗೆಲ್ಲ ದೇವರು ಬೇಕು. ಒಳಗೆ ಪುರುಷ ರೂಪದಿಂದ ಪ್ರೇರಕನಾಗಿದ್ದಾನೆ, ಹೊರಗೆ ಕಾಲರೂಪದಿಂದ ದೇವರಿದ್ದಾನೆ. ಮರಣವನ್ನು ಕೊಡ್ತಾನೆ, ತನ್ನ ಲೋಕವನ್ನೇ ಕೊಡ್ತಾನೆ. ಆದ್ದರಿಂದ ಹೇಳ್ರಿ ಬಹಳ ಸಂತೋಷ. ನಿಂಗೇನು ಹಸಿವಾಗಿಲ್ಲ? ಸ್ವಾಮಿ ಹಸಿವೆಲ್ಲಿ ಆಗೋದು. ಅದು ಇನ್ನೊಂದು ಮಾತಂದ್ರು, ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿ. ವಾಸುದೇವನ ಕಥೆ 3 ಜನನನ್ನು ಉದ್ಧಾರ ಮಾಡತ್ತಂತೆ. ಯಾರ್ಯಾರು? ವಕ್ತಾರಂ, ಒಬ್ಬ ಹೇಳೋನ್ನ, ಇನ್ನೊಬ್ಬ ಪ್ರಶ್ನೆ ಮಾಡೋನ್ನ, ಪೃಚ್ಛಕಂ, ಶ್ರೋತೃನ್. ಈ ಪ್ರಶ್ನೋತ್ತರವನ್ನು ಕೇಳಿಸಿಕೊಳ್ತಾನಲ್ಲ ಅವನನ್ನು. ಅದಕ್ಕೆ ಎಕ್ಸಾಂಪಲ್ ಯಾವುದು? ತತ್ಪಾದ ಸಲಿಲಮ್ಯಥ, ಗಂಗೆ ಇದ್ದ ಹಾಗೆ ಅಂತ. ಯಾರೋ ಕೇಳ್ತಾರೆ, ಏನ್ರಿ ನೀವು 4-6 ಬಾರಿ ಬದರಿಗೆ ಹೋಗಿದ್ದೀರಿ, ನಮಗೂ ಅಪೇಕ್ಷೆ, ಆದರೆ ಬದರಿಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತ ಭಯ, ಹೋಗೋದೋ ಬೇಡವೋ? ಇವ್ರು ಬನ್ರಿ ಅನ್ಬೇಕು. ಅದು ಬಿಟ್ಟುಬಿಟ್ಟು ಬದರೀಗ ಇಷ್ಟು ಜೋರಾಗಿ ಅವರಂದರೆ ಯಾಕೆ ಅಂದರು, ಬೆಟ್ಟಗಳು ನಿಮ್ಮನ್ನೇ ಅಟ್ಟಿಸ್ಕೊಂಬಂದು ಬೀಳತ್ತೆ. ಮತ್ತೇನು ಮಾಡಲಿ, ನಿಮ್ಮಿಷ್ಟ. ಬಿಲ್ಲೆಲ್ಲ ಬರೆದಿಟ್ಟು ಹೊಟ್ಟೋಗಿರ್ರಿ, ಬಂದರೆ ಬದರಿ ಸಮಾರಾಧನೆ, ಬರದೇ ಇದ್ರೆ ಗೊತ್ತೇ ಇದೆಯಲ್ಲ. ಮೊದಲೇ ಅವನು ಪುಕ್ಕಲ ಇವರು ಹೆದರಿಸಿದ್ದಕ್ಕೆ ಬಿಟ್ಟೇ ಬಿಟ್ಟ. ಮನೆಗೆ ಹೆಸರಿಟ್ಬಿಟ್ಟ ಬದರಿ ನಿವಾಸ್ ಅಂತ ಹೇಳಿ, ಬಚ್ಚಲ ಮನೆಗೆ ಕಾಶಿ ನಿವಾಸ್ ಅಂತ ಹೇಳಿ. ಬಾ ಅನ್ಬೇಕು, ಪುಣ್ಯ ಬರುತ್ತೆ. ಅದೇನು ಅಟ್ಟಿಸ್ಕೊಂಬರತ್ತ? ಮರಣ ಎಲ್ಲಿದ್ದರೂ ಬಂದೇ ಬರುತ್ತದು. ನಿಂಗೇನು ಹಸಿವಾಗಿಲ್ವಾ? ಯಾಕೆ ಅಂದರು, ಹಸಿವಾದಾಗ ತಲೆ ಕೆಲಸ ಮಾಡಲ್ಲ. ಸ್ವಾಮಿ ನಿಮ್ಮ ಬಾಯಿಂದ ಬರ್ತಾ ಇರೋ ಹರಿಕಥಾಮೃತವನ್ನು ಪಾನ ಮಾಡ್ತಾ ಇದ್ರೆ ನೈಷಾತಿ ದುಸ್ಸಾಹ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಭೋಜ ಸೃತಂ ಹರಿಕಥಾಮೃತಂ. ನಿಮ್ಮ ಬಾಯಿಂದ ಬರ್ತಾ ಇರೋ ಅದು ಮುಖ ಕಮಲದಿಂದ ಅಂದರು. ಕಮಲ ಏನು ಮಾಡುತ್ತೆ? 1 ಡ್ರಾಪು ತಾನು ಇಟ್ಕೊಳ್ಳೋದು ಎಲ್ಲ ರಿಲೀಸ್ ಮಾಡುತ್ತೆ. ನೀವು ಎಲ್ಲವನ್ನೂ ನನಗೆ ಉಣಿಸ್ತಾ ಇದ್ದೀರಿ, ಆದ್ದರಿಂದ ಆನಂದ ಆಗ್ತಾ ಇದೆ. ಶ್ರೀನಿವಾಸನ ನಾಮ ಸುಧಾರಸ ಏಸು ರುಚಿಯೋ ಕಾಣೆ, ಜೇನು ತುಪ್ಪದಂತೆ ಪಾನವ ಮಾಡುವೇನ. ನಾಮಾಮೃತವ ಪಾನವ ಮಾಡುವೇನ. ಸಕ್ಕರೆ ಬೆರೆಸಿದ ಚೊಕ್ಕ ಪಾನಕವನ್ನು ಮಿಕ್ಕಿ ಮೀರುತ್ತಲಿದೆ, ರಕ್ಕಸಾರಿಯ ನಾಮ ಪಾನವ ಮಾಡುವೇನ. ಇದನ್ನು ಪಾನ ಮಾಡ್ರಿ ಅಂತ ದೇವರ ನಾಮ. ಕಿವಿ ಕೊಟ್ಟಿರೋದೇ ಅದಕ್ಕಂತ. ಮಧ್ವಾಚಾರ್ಯರು ಆಶ್ರಮ ತಗೊಂಡಾಗ ಅವ್ರ ಅಪ್ಪಂಗೆ ಬೇಜಾರಿತ್ತು. ಯಾಕೋ ಕೋಪ ಮಾಡ್ಕೊಂಬಂದಿದ್ರು. ಮಧ್ವಾಚಾರ್ಯರ ಉಪನ್ಯಾಸವನ್ನು ಕಿವಿಯಿಂದ ಕುಡಿದು ಬಿಟ್ರಂತೆ, ಕೋಪ ಮರ್ತೋಯ್ತು ಅಂತ. ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಂ ಅಪಿಬತ್ ಸದಾವ್ಯಯಂ ವಿದ್ಯಾಸುಧಾಂ ಚಾಸ್ಯೋ ವಚೋ ಮಹಾಘಟೆ
ಪೂರ್ಣಾಮಸೌ ಕರ್ಣಪುಟೇನ ಪಂಡಿತ. ಕಿವಿಯೆಂಬ ಬೊಗಸೆಯಲ್ಲಿ ದೇವರ ವಾರ್ತೆಯನ್ನು ಅಮೃತವನ್ನು ತುಂಬಿಕೊಡ್ರಿ, ಮನಸ್ಸು ಶುದ್ಧ ಆಗತ್ತೆ ಅಂತ. ಆದ ಮೇಲೆ ತುಂಬ ಸಂತೋಷಪ್ಪ. ಭೂದೇವಿ ಭಾರ ಆಗಿ ಬ್ರಹ್ಮದೇವರ ಬಳಿಯಲ್ಲಿ ಬಂದು, ಬ್ರಹ್ಮದೇವರು ಬಾಮ್ಮ ನಮ್ಮ ಅಪ್ಪನ ಹತ್ರ ಹೋಗೋಣ ಅಂತ ಚೆನ್ನಾಗಿ ಪುರುಷ ಸೂಕ್ತಿಯಿಂದ ಸ್ತೋತ್ರ ಮಾಡಿದಾಗ ದೇವರಂದ ನಾನು ಅವತಾರ ಮಾಡ್ತೀನಿ, ನೀವೇನು ಕಾಳಜಿ ಮಾಡಬೇಡ್ರಿ. ನೆಮ್ಮದಿಯಿಂದ ಹೋದರು. ವಸುದೇವ ದೇವಕ್ಕೆ ಅವರ್ಯಾರು ಅಂದರೆ ಕಶ್ಯಪ ಅದಿತಿಯರು. ಅವರೇ ಭೂಲೋಕದಲ್ಲಿ ವಸುದೇವನಾಗಿ ಅವಳು ದೇವಕಿಯಾಗಿ ಅವತಾರ ಮಾಡಿದ್ಲು. ಶೂರಸೇನ ಅಂತ ರಾಜ, ಅವನ ಮಗ ಇವನು ಶೌರಿ. ನಂತರದಲ್ಲಿ ಏನಾಗಿತ್ತು, ಈ ದೇವಕಿಯ ಕಸಿನ್ನು ಕಂಸ, ಅವನೊಬ್ಬ ಮಹಾ ಅಸುರ, ತತ್ವಾಭಿಮಾನಿ ಅಸುರ, ಕಾಲನೇಮಿ ಅಂತ. ಕೆಟ್ಟದ್ದಕ್ಕೆಲ್ಲ ಪ್ರೇರಕ ಅವನೇ. ನೋಡಬಾರದು ನೋಡೋದು, ಕೇಳಬಾರದು ಕೇಳೋದು, ಆಡಬಾರದು ಆಡೋದು, ತಿನ್ನಬಾರದು. ಅವನಿಗೆ ಈ ಕಲಿಯುಗದಲ್ಲಿ ಡ್ಯೂಟಿಗಿನ್ನ ಓಟಿನೇ ಜಾಸ್ತಿ ಆಗಿರುತ್ತೆ. ಯಾಕಂದರೆ ಮಾಡೋದು ಬಿಟ್ಟು ಮಾಡಬಾರದ್ದೇ ಮಾಡ್ತಾ ಇದ್ದೀವಿ. ಹಾಗಾಗಿ ಕಂಸ, ಅವನ ತಂಗಿಯಾಗಿ ದೇವಕಿ, ಅವಳ ವಿವಾಹ ವಸುದೇವನ್ ಕೊಟ್ಟು ಮದುವೆ. ಅವಳ ಮೇಲೆ ಅಪಾರ ಪ್ರೀತಿ ಇತ್ತಲ್ಲ, ತಾನೇ ಊರು ಮೆರವಣಿಗೆ ಮಾಡಬೇಕು ಅಂತ ಕರ್ಕೊಂಡು ಹೊರಟ್ಯಾನ. ಪತಿ ಪ್ರಗ್ರಹಿಣಂ ಕಂಸಂ ಆಭಾಷ್ಯ ಅಶರೀರವಾಕ್, ಅಶರೀರವಾಣಿ ಆಯ್ತು. ವಾಯುದೇವರು ನೋಡಿದ್ರು, ಇವಳಲ್ಲಿ ಹುಟ್ಟೋ 8ನೇ ಮಗು ನಿನ್ನನ್ನು ಕೊಲ್ಲತ್ತೆ, ಅದು ಯಾಕೆ ಬೇಕಾಗಿತ್ತಪ್ಪ? ಅವತಾರ ಮಾಡಿ ದೇವರು ಕೊಲ್ಲಬೇಕು, ಸುಮ್ಮನೆ ಬರ್ತೀವಿ ಅನೌನ್ಸ್ ಮಾಡಿ ಇದೆಲ್ಲ ಮಾಡೋದು ತಪ್ಪಲ್ವಾ? ಆಚಾರ್ಯರಂದರು ಅನೌನ್ಸ್ ಮಾಡಲೇಬೇಕಾಗಿತ್ತು. ಕಂಸ ಅವರ ಅಪ್ಪ ಅಮ್ಮನ್ನ ಹೊಟ್ಟೆ ಉರಿಸಿದ್ರೇ ಅವನಿಗೆ ಸಾಯುವ ಎಲಿಜಿಬಿಲಿಟಿ ಬರ್ತಾಯಿತ್ತು. ಸೋದರ ಮಾವನ್ನ ಕೊಲ್ಲಬಾರ್ದು, ಈ ಪಾಪಿಯನ್ನು ಬಿಡಬಾರ್ದು. ಇವನು ಪಾಪ ತನ್ನ ಅಪ್ಪ ಅಮ್ಮನಿಗೆ ದ್ರೋಹ ಮಾಡಿದ್ರೆ ಮಾತ್ರ ಇವನಿಗೆ ಸಾವಿಗೆ ಎಲಿಜಿಬಿಲಿಟಿ ಬರುತ್ತೆ ಅಂತ ಅಶರೀರವಾಣಿ ಮಾಡಿದ್ದು ಅಂತ ನಿರ್ಣಯದಲ್ಲಿ ಅಂತಾರೆ. ಈ ಮಾತು ಹೇಳೋ ಕಾಲಕ್ಕೆ ಕತ್ತಿ ಎಳೆದ್ಬಿಟ್ಟೆ, ಕೊಂದೇ ಬಿಡ್ತೇನೆ ಅಂತ. ವಸುದೇವ ಅಂದ, ಅಲ್ಲೋ ಇನ್ನೂ ಲಗ್ನ ಈಗಾಗಿದೆ, ರಿಸೆಪ್ಷನ್ ಆಗಿಲ್ಲ, ಪ್ರೆಸೆಂಟೇಷನ್ ಆಗಿಲ್ಲ, ಫೋಟೋ ಆಗಿಲ್ಲ, ವಿಡಿಯೋ ಆಗಿಲ್ಲ, ಏನು ಹೀಗೆ ಮಾಡ್ತಿ? ಹುಟ್ಟಿದವನು ಒಂದಲ್ಲ ಒಂದಿನ ಸಾಯ್ತಾನಪ್ಪ, ಹಾಗೆಲ್ಲ ಮಾಡಬಾರ್ದು. ಅವೆಲ್ಲ ಅಲ್ಲ ರೀ, ನಾವು ಇವಳಿಂದ ಸಾಯ್ತೀವಿ ಅಂದರೆ ಕೊಲ್ಲೋದೆ. ವಿಚಾರ ಮಾಡಿದ, ಆದಷ್ಟು ಈಸಬೇಕು, ಇದ್ದು ಜಯಿಸಬೇಕು, ಮರಣ ಪೋಸ್ಟ್ಪೋನ್ ಮಾಡಬೇಕಂತ. ಸಾಯ್ತೀವಿ ಅನ್ನಬಾರ್ದು. ಸಣ್ಣ ಪುಟ್ಟದಕ್ಕೆಲ್ಲ ಸಾಯ್ತೀವಿ ಅಂತಾರೆ. ಎಲ್ಲೋ ಆಟೋ ಕೇಳ್ತಾರೆ, ಬರ್ತೀಯಪ್ಪ ವಿದ್ಯಾಪೀಠಕ್ಕೆ? ಬರಲ್ಲ. ಅಯ್ಯೋ ಬಿಡಿ, ಈ ಆಟೋ ಕಾಯೋದ್ರಕ್ಕಿನ್ನ ಸಾಯೋದೆ ವಾಸಿ. ಒಬ್ಬ ಅಲ್ಲ ಇನ್ನೊಬ್ಬ ಬರ್ತಾನೆ. ಸರಿ, ಏನಾಯಿತು? ಅವನು ವಿಚಾರ ಮಾಡಿದ, ಮೃತ್ಯುರ್ಜನ್ಮವತಾಂ ಅಪೋಕ್ಷೋ ಯಾವತ್ ಬುದ್ಧಿ ಬಲೋದಯಂ, ತಡಿಬೇಕು, ಈ ಮಕ್ಕಳನ್ನು ಅರ್ಪಣೆ ಮಾಡ್ತೀನಿ, ಇವಳನ್ನು ಬಿಡು. ಆಯಿತು ಅಂತ ಇಬ್ಬರನ್ನು ಜೈಲಲ್ಲಿಟ್ಟ. ಜೈಲಲ್ಲಿಟ್ಟ ಮೇಲೆ ಒಂದೊಂದೇ ಮಗು ಆಯಿತು, ತಂದು ಕೊಡ್ತಾ ಇದ್ದ ಪಾಪ. ಅದೇನಾಯಿತು, ಮೊದಲು ವಾಪಸ್ ಕೊಟ್ಟು ಕಳಿಸಿದ್ದ. ನಾರದರು ಬಂದು ಹೇಳಿದ್ರು, ಏನೋ ನಿನಗೆ 8ನೇ ಮಗುವಿಂದ ಮರಣ ಅಂತೆ, ಮೊದಲನೇ ಮಗು ಆಯ್ತಂತೆ, ನೀವು ವಾಪಸ್ ಕಳಿಸ್ದಂತೆ. ದೇವತೆಗಳಲ್ಲಿ ನೋಡಪ್ಪ, ಹಿಂದಿಂದ ಮೊದಲನೇದನ್ನು 8 ಅನ್ಬೋದು, ಅಂಕಾನಾಂ ವಾಮತೋಗತಿ ಅಂತ. ಏನೋ ನಂಗೆ ಬೇಕಾದವನು ಅಂತ ಹೇಳ್ತಾ ಇದ್ದೀನಿ, ನೀ ಇಷ್ಟ ಮೇಮನ್ನ ಚೇಸ್ಕೊಂಡ್ಬಿಟ್ರು. ಸರಿ, 6 ಮಕ್ಕಳನ್ನು ಕೊಂದು ಹಾಕಿದ. ಅದು ದೇವರ ಅವರು ಸಾಯಲೇಬೇಕಾಗಿತ್ತು. 7ನೇದೇ ಶೇಷದೇವ್ರಿಗೆ ಹೇಳ್ದ, ಶೇಷ ನಿಂದು ಸೆಷನ್ ಇದು, ಹೀಗೆ ಹೋಗಿ ಕೂತ್ಕೋ. ಯಾಕೆ ಸ್ವಾಮಿ, ನನಗೆ ಆರ್ಡರ್ ಮಾಡ್ತಾ ಇದೆ, ರಾಮಾವತಾರದಲ್ಲಿ ತಮ್ಮ ಆಗಿದ್ದೆ, ಅದಕ್ಕೆ ಈಗ ಅಣ್ಣ ಆಗುವಂಥ ಪ್ರಮೋಷನ್. ಸೇವಾ ಖಿನ್ನ ಅಂದರು ನಿರ್ಣಯದಲ್ಲಿ. 14 ವರ್ಷ ರಾಮನ ಪ್ರೀತಿಗೆ ಕಣ್ಣೇ ಮುಚ್ಚಿಲ್ಲಂತ್ರಿ, ಎಂಥ ಪುಣ್ಯ ಅದು. ಅದಕ್ಕಾಗಿ ಅಣ್ಣ ಆಗುವಂತ. ನಮ್ಮ ವಾದನ ಸ್ವಾಮಿಗಳಂದರು, ಯಾಕೆ ಕಳಿಸಿದ್ದು? ಅಷ್ಟೇ ರೀ, ರಾಜರೆಲ್ಲ ಮೊದಲು ಅವ್ರ ಹಾಸಿಗೆ ಮತ್ತು ಅಡುಗೆ ಅವ್ರನ್ನ ಕೊಟ್ಟು ಕಳಿಸ್ಬಿಡೋರಂತ. ಎಲ್ಲ ಅಡುಗೆ ಆಗಿ ಹಾಸಿಗೆ ಯಾರಂದರೆ ರಾಜರು ಹೊರಡೋರು. ನಾವು ಅಷ್ಟೇ, ಯಾತ್ರೆಗೆ ಹೋಗಬೇಕು ಅಂತಾದರೆ ಈಗ ಹಾಸಿಗೆ ಏನು ತೊಗೊಂಡೋಗಲ್ಲ, ಅಲ್ಲೇ ರೂಮಿಗೆ ಬುಕ್ ಆಗಿರುತ್ತೆ. ಮಡಿವಂತರ ಪ್ರಯಾಣ ಅಂದರೆ ತಿನ್ಲಿಕ್ಕೆ ತುಂಬ ಜಾಸ್ತಿ ಇರುತ್ತಪ್ಪ. ಅದು ಅಲ್ಲೇನು ಸಿಗತ್ತೋ ಬಿಡತ್ತೋ ತೊಗೊಳ್ರಿ ಅಂಥೇಳಿ ಮಿನಿಮಮ್ 3 ಡಬ್ಬಿ ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ, ತ್ರಿವಿಧ ತಾಪಗಳಿಗೆ ಪರಿಹಾರಕ, ಅಥವಾ ಒಂದು ಲಿಂಗದೇಹ, ಇನ್ನೊಂದು ಅನಿರುದ್ಧ ದೇಹ, ಇನ್ನೊಂದು ಸ್ಥೂಲ ದೇಹಕ್ಕೆ, ಸ್ವರೂಪ ದೇಹಕ್ಕೆ ಇದೇನು ಬೇಡ ಅಂಥೇಳಿ ತಗೋತಾರೆ. ಇನ್ನೂ ಸ್ವಲ್ಪ ಗಟ್ಟಿಮುಟ್ಟಿ ಆಗಿದ್ದವರಾದರೆ 5: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಆತ್ಮ ಅಂತ 5 ಡಬ್ಬ. ಅದರ ತುಂಬ ಒಂದಲ್ಲಿ ಚಕ್ರಿ, ಇನ್ನೊಂದಲ್ಲಿ ಕೋಡುಬಳೆ, ಇನ್ನೊಂದಲ್ಲಿ ನಿಪ್ಪಟ್ಟು. ಯಾರೋ ಅಂದ್ರೆ ಮುಸರೆ ಅಲ್ವಾ, ಬಾಯಿ ಮುಚ್ಚರೆ, ಯಾಕ್ರಿ ಮುಸರೆ ಆಗುತ್ತದು? ಹಿಟ್ಟಿಗೆ ನೀರು ಹಾಕಿ ಕಲಸಿದ್ರೆ ಮುಸರೆ. ಅದಕ್ಕೆ ಹೇಗೆ ಕಲಸಿದ್ರಿ ಅಂದರು, ಒಂದಕ್ಕೆ ಮಜ್ಜಿಗೆ ಹಾಕಿ ಕಲಸಿದೆ, ಇನ್ನೊಂದಕ್ಕೆ ಎಳ್ಳೀರು ಹಾಕಿ ಕಲಸಿದೆ, ಇನ್ನೊಂದಕ್ಕೆ ಅಂದ್ರೆ ಅವ್ರಿಗೇನು ತೋಚಲಿಲ್ಲ. ಅವರು ಮಾಡೋರೇ ಆಗಾಗ ಎಳ್ಳೀರು ಕುಡಿದು ಮಾಡ್ಯಾರ, ಅದಕ್ಕೆ ಮಡಿ ಅಂದರು. ಅಂತ ಮಾಡಿ ಅದಕ್ಕೊಂದು ಧಾವಳಿ ಸೂಟ್ ಹೊಲಸಿ, ಅದು ನಮಗೆ ನಿಜವಾಗ್ಲೂ ಬೇಕಾಗೋದು ಬದರೀಲಿ. ಅಷ್ಟರಲ್ಲಿ ಇವ್ರು ತಿಂದು ಕೂತ್ಬಿಟ್ಟಿರ್ತಾರೆ, ಎಲ್ಲ ವಾಸನೆ ಬರುತ್ತೋ ಅಂತೇಳಿ ಬದರೀಲಿ ಡಬ್ಬ ಬಡಿತಾ ಕೂತಿರ್ಬೇಕು, ಬದರಿ ನಾರಾಯಣ ನೀನೇ ದಿಕ್ಕು ಅಂಥೇಳಿ. ಹಾಗಾಗಿ ಕೊಟ್ಟು ಕಳಿಸಿದ್ದ, ನೀ ಹೋಗಪ್ಪ ಅಂಥೇಳಿ. ಪರಮಾತ್ಮ ಅದಾದ ಮೇಲೆ ಲಕ್ಷ್ಮೀದೇವಿಗೆ ಹೇಳ್ದ, ನೀ ಹೇಳೋದು ರೋಹಿಣಿ ಅಂತ ಮತ್ತೊಬ್ಬಳಿದ, ಅವಳು ಗರ್ಭದಲ್ಲಿಡು ಅಂತ.
ಅಲ್ಲಿಟ್ಬಿಟ್ಟ. ಸಂಕರ್ಷಣ, ಕರ್ಷಣ ಅಂದರೆ ಎಳೆಯೋದು, ಸಂಕರ್ಷಣ ಚೆನ್ನಾಗಿ ಎಳೆದ, ಗರ್ಭದಿಂದಲೇ ಎಳೆದದ್ದಕ್ಕೆ ಸಂಕರ್ಷಣ ಅಂತಾಯ್ತು. ಇನ್ನು 8ನೇ ಅವನಾಗಿ ದೇವರು ಬಂದು ಕೂತ, ಬಂದದ್ದೊಂದು ಚಂದ ಸಾಲದೆ ಅಂತಾರೆ. ದೇವರು ಹೇಗೆ ಬಂದ? ಆವಿಶ್ಯ ಪಿತರಂ ವಿಷ್ಣು ಸ್ವರೂಪೇಣ ಇವ ಮಾತರಂ ವಿಡಂಬನಾರ್ಥಂ ಲೋಕಸ್ಯ ನಿರ್ಜನಿಶ್ಚಾಪ್ಯಥಾವಿಶತ. ಇದು ಆಚಾರ್ಯರ ತಾತ್ಪರ್ಯ. ದೇವರು ಬಂದ ಕ್ರಮ ಹೇಗೆ, ನಾವೆಲ್ಲ ಬರೋ ಕ್ರಮ ಹೇಗಂತೆ ಗೊತ್ತಾ? ಇದನ್ನು ಚಿಂತನೆ ಮಾಡಬೇಕು. ಹರಿಕಥಾಂಸಾರದಲ್ಲಿ ಹೇಳ್ತಾರೆ, ಪಂಚಮಹಾಯಜ್ಞ ಸಂಧಿಯಲ್ಲಿ ನಾವು ಬರೋದು, ಉಪನಿಷತ್ ಹೇಳೋದು 5 ಅಗ್ನಿಗಳ ಮುಖಾಂತರ ಬರ್ತೀವಿ. ದ್ಯು ಪರ್ಜನ್ಯ ಧರಾ ಪುಂಸ್ತ್ರಿ. ದ್ಯುಲೋಕ, ಪುಣ್ಯವೋ ಪಾಪವೋ ಮುಗಿದ ಮೇಲೆ ದ್ಯುಲೋಕಕ್ಕೆ ತಂದು ಬಿಡ್ತಾನಂತೆ. ದ್ಯುಲೋಕ ಮೊದಲನೇ ಅಗ್ನಿ, ಅಲ್ಲಿಂದ ಕೆಳಗೆ ಬರೋದು. ಅದು ಬರೋದು ಹೇಗೆ ಅಂದರೆ ನೀರಿನಲ್ಲಿ, ಮಳೆ ನೀರಿನಲ್ಲಿ ನಮ್ಮನ್ನು ಇಡ್ತಾನೆ. ಪರ್ಜನ್ಯ 2ನೇ ಅಗ್ನಿ. ಆಮೇಲೆ ಧರಾ, ಭೂಮಿ 3ನೇ ಅಗ್ನಿ. ಭೂಮಿಯಲ್ಲಿ ಯಾವುದೋ ಧಾನ್ಯದಲ್ಲಿ ಸೇರಿಸ್ತಾನೆ ದೇವರು, ಅದನ್ನು ಅಪ್ಪ ತಿಂತಾನೆ. ಅಪ್ಪ 4ನೇ ಅಗ್ನಿ. ಅಪ್ಪ ತಿಂದ ಅನ್ನ ಆಹಾರ ವೀರ್ಯವಾಗಿ ಕನ್ವರ್ಟ್ ಆಗಿ ಅದರಲ್ಲಿ ಜೀವನನ್ನು ಇಟ್ಟು ತಾಯಿ ಗರ್ಭಕ್ಕೆ ದೇವರು ಸೇರಿಸ್ತಾನೆ. ತಾಯಿ 5ನೇ ಅಗ್ನಿ. ದೇವರು ಬಂದದ್ದು ಹೇಗೆ? ಇದ್ಯಾವುದೂ ಇಲ್ಲ. ಆವಿಶ್ಯ ಪಿತರಂ ವಿಷ್ಣು, ಧಾನ್ಯದ ಮುಖಾಂತರ ಸೇರಿದ್ದಲ್ಲ, ಡೈರೆಕ್ಟಾಗಿ ಅಪ್ಪನಲ್ಲಿ ಬಂದ. 3 ಅಗ್ನಿ ಇಲ್ಲೇ ಇಲ್ಲ, ಡೈರೆಕ್ಟ್ ಅಪ್ಪ. ಅಪ್ಪನಿಂದ ಅಮ್ಮನ ದೇಹದ ಒಳಗೆ ಹೋದ ಹೇಗೆ? ಡೈರೆಕ್ಟಾಗೇ ಹೋದ. ಸ್ವರೂಪೇಣ ಇವ ಅಂತಾರೆ, ಸ್ವಸ್ವರೂಪದಿಂದಲೇ ಹೋದ. ಹೌದು, ಅಲ್ಲಿ ಕೂಡೋ ಅನಿವಾರ್ಯತೆ ಇತ್ತಾ? ಇಲ್ಲ. ಯಾಕೆ ಕೂತ? ಲೀಲೆಗಾಗಿ ಕೂತ. ಅಲ್ಲಿ ಕೂತರೂ ನಂಗೆ ದುಃಖ ಇಲ್ಲ ಅನ್ನೋ ತೋರಿಸೋ ಸಲುವಾಗೇ ಕೂತ. ವಿಡಂಬನಾರ್ಥಂ ಲೋಕಸ್ಯ. ಅಲ್ಲ ರೀ, ನೀವೇನೇ ಅನ್ರಿ, ಗರ್ಭದಲ್ಲಿದ್ಮೇಲೆ ದುಃಖ ಇರಲೇಬೇಕು. ಯಾಕೆಂದರೆ ಗರ್ಭವಾಸ ಕಷ್ಟನೇ ಅಲ್ವಾ? ಈ ಕೆಲವೆಲ್ಲ ಅಂತೀವಲ್ಲ, ವೆನ್ ವಿ ಆರ್ ಆನ್ ದ ಸೇಮ್ ಪ್ಲಾಟ್ಫಾರ್ಮ್ ಇಟ್ ಶುಡ್ ಹ್ಯಾಪನ್ ಫಾರ್ ಬೋತ್. ಒಂದೇ ಕಡೆ ಇದ್ಮೇಲೆ ಇಬ್ಬರಿಗೂ ಅದೇ ಆಗಬೇಕು, ಅದೆಲ್ಲ ಏನಿಲ್ಲ. ಒಂದೇ ಟ್ರೈನು, ಒಂದೇ ಇಂಜಿನ್ನು, ಒಂದೇ ಹಳಿ, ಒಂದೇ ಊರು ಹೋಗೋದು. ಎ ಸಿಲಿ ಕೂತವನು ಕೇಳ್ರಿ, ಜನರಲ್ ಕೂತವನು ಕೇಳ್ರಿ, ಹೇಗಿತ್ತು ಜರ್ನಿ ಅಂತ. ಎ ಸಿಲಿ ಕೂತವನು ಅಂತಾನೆ, ಟ್ರೈನ್ ಬಿಟ್ಟು ಇಳಿಲಿಕ್ಕೆ ಮನಸ್ಸು ಬರಲಿಲ್ಲ ರೀ, ಹಾಯ್ ಅಂತಿತ್ತು ಅಂತ. ಜನರಲ್ ಇದ್ದವನು ಕೇಳ್ರಿ, ಟ್ರೈನ್ ಇಳಿಲಿಕ್ಕೆ ಆಗಲಿಲ್ಲಪ್ಪ, ಅಷ್ಟು ಜನ, ಕಾಲೆಲ್ಲೋ ಮುಖ ಎಲ್ಲೋ, ಅಂತೂ ಆ ಒಂದು ದೊಡ್ಡ ಕಿಟಕಿ ತೆಗೆದಿದ್ರು, ಎಮರ್ಜೆನ್ಸಿ ಎಕ್ಸಿಟಿಂದ ಯಾರೋ ತಳ್ಳದ್ರು, ಕೆಳಗೆ ಬಿದ್ದೆ ಅಂತಾನೆ. ಒಂದೇ ಟ್ರೈನು, ಒಂದೇ ಹಳಿ ಅಂದರೆ ಜೈಲಲ್ಲಿ ಇಬ್ಬರು ಇರ್ತಾರೆ. ಜೈಲರು ಇರ್ತಾನೆ, ಖೈದೇನೂ ಇರ್ತಾನೆ. ಜೈಲರು ಅಂದರೆ ಅದೊಂದು ಹೆಮ್ಮೆ. ಎ ಸಿ ರೂಮಲ್ಲಿ ಕೂತಿರ್ತಾನೆ. ಯಾರೋ ಕೇಳಿದ್ರು, ನಿಮ್ಮ ಯಜಮಾನ್ರಿಗೆ ಎಲ್ಲಿ ಕೆಲಸ? ಪ್ರಮೋಷನ್ ಆಯಿತು ರೀ, ಜೈಲರಾಗಿ ದಿನಾ ಬರುತ್ತಲ್ಲ ಗಾಡಿ ಕರ್ಕೊಂಡು ಹೋಗ್ಲಿಕ್ಕೆ. ಪಾಪ ಕೈದಿ ಹೆಂಡ್ತಿನ ಕೇಳಿದ್ರು, ನಿಮ್ಮ ಮನೆಯವ್ರಿಗೆ ಎಲ್ಲಿ ಕೆಲಸ? ಏನೋ ಕೆಲಸ ಮಾಡಿದ್ದಕ್ಕೆ ಜೈಲಲ್ಲಿದ್ದಾರೆ. ಅವನು ಮಾಡಿದ್ದಕ್ಕಿದ್ದಾನೆ, ಇವನು ಮಾಡೋದಕ್ಕಿದ್ದಾನೆ ಅಷ್ಟೇ. ಅಲ್ಲ, ನಿಮ್ಮ ಯಜಮಾನ್ರಿಗೂ ಬಂದು ಹೋಯ್ತಾ? ಕರ್ಕೊಂಡು ಹೋದ್ರಾ? ಹ್ಞೂ ಕರ್ಕೊಂಡು ಹೋದ್ರು ಅನ್ಬಾರ್ದಂತೆ, ಎತ್ತಾಕೊಂಡು ಹೋದ್ರು ಅನ್ಬೇಕಂತೆ ಅಂತ. ಒಂದು ಸಲ ಜೀಪ್ ಬಂದು ಎತ್ತಾಕೊಂಡು ಹೋಗಿರತ್ತೆ, ಆಮೇಲೆ ಅಲ್ಲೇ ಬಿಡ್ತಾರೆ, ಎದ್ದೋಗು ಅಂತೇಳಿ. ಜೈಲರು ಇರ್ತಾನೆ, ಖೈದೇನೂ ಇರ್ತಾನೆ, ಒಂದೇ ಪ್ಲಾಟ್ಫಾರ್ಮ್. ಇವನಿಗೂ ಅವನಿಗೂ ಎಷ್ಟು ವ್ಯತ್ಯಾಸ ಅದು. ಹಾಗೆ ನಮ್ಮ ದೇವರು ಗರ್ಭದಲ್ಲಿದ್ದರು, ಯಾವ ತೊಂದರೆ ಇಲ್ಲ. ಅದಕ್ಕೆ ಗರ್ಭಸ್ತುತಿ ಅಂತ ಮಾಡ್ಯಾರ. ಬ್ರಹ್ಮಾದಿ ದೇವತೆಗಳು ಬಂದು ಆ ದೇವಕಿಯ ಮುಂದೆ ಕೂತು, ಸತ್ಯೋರಥಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಂ ಮುತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯನೋಸೋ ದ್ವಿಪಲಸ್ತ್ರಿಮೂಲಃ ಚತುರಸ ಪಂಚಶಿಫಶ್ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಕ್ಷಃ ದಶಚ್ಛದಿ ದ್ವಿಕಗೋಖ್ಯಾದಿ ವೃಕ್ಷಃ. ಇದೊಂದು ಪಜಲ್. ಇದು 1 2 3 4 ಹಿಂದಲೇ 1 2 ಬಾಳಲೆ 2 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದರೆತ್ತು. ಹಾಗಿದು 1 2 3 ಏನದು? 1 ವೃಕ್ಷ, 2 ಹಣ್ಣು, 3 ಬೇರು, 4 ರಸ, 5 ಬೀಲಳು, 6 ವಿಕಾರ, 7 ಬಗೆಯ ತೊಗಟೆ, 8 ರೆಂಬೆಗಳು, 9 ಕೊಟರೆ, 10 ಎಲೆಗಳು, 2 ಹಕ್ಕಿ. ಯಾವುದಿದು? ಪುರಂದರದಾಸರಂತಾರೆ, ಜಯವದೆ ಈ ಮನೆತನಕ್ಕೆ ಬಿಡು 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 ಮನ ಸಂಶಯವ. ಜಗವೆಂಬೋ ಗಿಡ ಹುಟ್ಟಿ ತಣ್ಣ 3 ಬುಡದ ಗಿಡ ಕೇಳಣ್ಣ. ಹಣ್ಣುಗಳೆರಡು 5 ಹಣ್ಣಿನೊಳಗೆ 4 ರಸವು, ಬೀಲಳು 5 5 6 ಬಗೆಯ ವಿಕಾರ ಕೇಳು. 7 ಬಗೆಯ ಕೆಂಗಲು ಬಣ್ಣ, ರೆಂಬೆಗಳೆಂಟು 5 ಅಕ್ಷವು ಅದಕ್ಕೆ 9 ಎಲೆಗಳು 10 5 ಹಕ್ಕಿಗಳೆರಡು ಕೂಡ ಇದ್ದಾವೆ, ಒಂದೇ ಹಕ್ಕಿ ಹಣ್ಣು ತಿಂತೈತೆ, ಮತ್ತೊಂದು ಹಕ್ಕಿ ನೋಡುತ್ತದಪ್ಪ. ಉಣ್ಣೋ ಹಕ್ಕಿ ಬಡವಾಗೈತೆ, ಉಣ್ಣದ ಹಕ್ಕಿ ಬಲವಾಗೈತೆ. ಬಿಡು 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 ಮನ ಸಂಶಯವ ಶುಕನೆಂಬಕ್ಕಿ ಹೇಳುತ್ತದಪ್ಪ. ಉಸಿರು ಬಿಡದೆ ಹೇಳ್ಬೇಕಂತೆ, ನಮ್ಮ ಉಸಿರು ಉಳಿಲಿ ಅಂತ ಆಗಾಗ ತೊಗೊಂಡು ಹೇಳ್ತೇವೆ.
ಇದು ಪೂರ್ಣ ದೊಡ್ಡದಾಗಿ ಮಾಡಿದಾರದು. ಇದೇ ತರ್ಜಮೆ. ಏನದು? ಜಗವೆಂಬೋ ಗಿಡ ಹುಟ್ಟಿ ತಣ್ಣ, ನಮ್ಮ ಪಿಂಡಾಂಡ ಬ್ರಹ್ಮಾಂಡ. ಪಿಂಡಾಂಡದ ಬಗ್ಗೆ ಹೇಳುವ. ಈ ದೇಹ ಅನ್ನೋ ಮರ. ಮರ ಅಂದ ಮೇಲೆ ಬೇರು ಬೇಕಲ್ಲ, 3 ಬೇರು: ಸತ್ವ, ರಜಸ್ಸು, ತಮಸ್ಸು. ಇನ್ನು 5 ನಿಮಿಷ ಬಿಟ್ಬಿಡ್ತೇನೆ, ಯಾಕೆ ಬಿಡೋ ಟೈಮ್ ಗೊತ್ತಿದ್ರೆ ಕೂಡೋ ಸಂತೋಷ ಆಗುತ್ತೆ. ಜಗವೆಂಬೋ ಗಿಡ ಹುಟ್ಟಿ, ನಮ್ದಿಲ್ಲೇ ಅಲ್ಲ, ನಮ್ದಿಲ್ಲೇ ಆದರೂ ನಾವು ಊಟಕ್ಕೂ ತಯಾರಾಗಬೇಕು. ಆದ್ದರಿಂದ ಜಗವೆಂಬೋ ಗಿಡ ಹುಟ್ಟಿ ತಣ್ಣ, ಬಿಡು 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 ಮನ ಸಂಶಯವ, ಬಿಡು 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 ಮನ ಸಂಶಯವ, ಬಿಟ್ಟೇ ಬಿಡ್ತೇನೆ, ಸಂಶಯ ಬೇಡ. ಹಾಗಾಗಿ 3 ಬೇರು. 3 ಬೇರು ಯಾವುದು ಅಂದರೆ ಸತ್ವ, ರಜಸ್ಸು, ತಮಸ್ಸು, 3 ಗುಣಗಳು. 2 ಹಣ್ಣಂತೆ. ಸಕಾಮ ಕರ್ಮ ಮಾಡಿದವನಿಗೆ ಕೊಡುವ 1 ಫಲ, ನಿಷ್ಕಾಮ ಕರ್ಮ ಮಾಡಿದವನಿಗೆ ಕೊಡುವ ಮತ್ತೊಂದು ಫಲ. 2 ಹಣ್ಣು. ಹಣ್ಣು ಅಂದಮೇಲೆ ರಸ ಇರಬೇಕಲ್ಲ, ಇದೇ ಹಣ್ಣ ಅಂದರು. ಯಾವುದದು? 4 ರಸವು. ಹಣ್ಣಿನೊಳಗೆ 4 ರಸವು. ಯಾವುದದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಚತುರ್ವಿಧ ಪುರುಷಾರ್ಥಗಳು. ದೇವರೇನು ಮಾಡ್ದ? 1 ಹಣ್ಣಲ್ಲಿ 3 ರಸ, 1 ಹಣ್ಣಲ್ಲಿ ಒಂದೇ ರಸ ತುಂಬಿದ. ಅಲ್ಲೇ ನಾವು ಮೋಸ ಹೋಗೋದು. ಸಕಾಮ ಕರ್ಮ ಮಾಡಿದವರಿಗೆ ಕೊಡುವ ಫಲದಲ್ಲಿ ಧರ್ಮ, ಅರ್ಥ, ಕಾಮ ತುಂಬಿದಾನಂತೆ. ನಿಷ್ಕಾಮ ಕರ್ಮ ಮಾಡಿದವರಿಗೆ ಒಂದೇ ಒಂದು ಮೋಕ್ಷ ಅನ್ನೋ ರಸ. ಎಫರ್ಟ್ ಸೇಮು, ಸಂಕಲ್ಪ ವ್ಯತ್ಯಾಸ. ದೇವರು ಕೇಳ್ತಾನೆ, ಸೇಮ್ ರೇಟು, ನಿನಗೆ 3 ಬೇಕೋ ಒಂದೇ ಸಾಕು? ಸ್ವಾಮಿ 3 ಕೊಡು ಅಂತೀವಿ, ವೇಸ್ಕೋ ನಾಯನ ಅಂತ ಹಾಕಿಟ್ಬಿಡ್ತಾನೆ. ನಗುತತಿ ಶೀಘ್ರದಿಂದಲಿ ಸುರಪತನಯ ಸುಯೋಧನನೆಗಿತ್ತಂತೆ ಕೊಡುತಿಪ್ಪ ಮರೆತು ಧರ್ಮಾರ್ಥಗಳ ಬೇಡುವವರಿಗೆ. ಧರ್ಮಾರ್ಥ ಕೇಳಿದ್ರೆ ದೇವರು ತುಂಬ ಸಂತೋಷ ಅಂತ 3 ಹಾಕೋ ಅಂತ. ಮೋಕ್ಷ ಅಂದರೆ ಅಲ್ಲ ರೀ, ಮೋಕ್ಷ ಒಂದೇ ಕೇಳಿದ್ವಿ, ಧರ್ಮಾರ್ಥ ಕಾಮ ಲಾಸ್ ಆಯ್ತಲ್ಲ. ಮೋಕ್ಷಕ್ಕೆ ಧರ್ಮ, ಅರ್ಥ, ಕಾಮ ಅನ್ನೋದು ಬೋನಸ್ ಅಂತೆ, ತಾನಾಗೇ ಬರುತ್ತೆ. 1 ಗಂಟೆ ಡಬ್ಬು ಬೇಡ ಅಂದ್ರೆ ದೇವರು ಕೊಡ್ತಾನೆ. ಕಥಿತಂ ಕೃಷೇರಿವ ಫಲಾಲಕುಲಂ ಅಂತ ಸಮಧ್ವದಲ್ಲಿ ಅಂತಾರೆ. ಭತ್ತ ಬೆಳೆದವನಿಗೆ ಹುಲ್ಲು ತಾನಾಗೇ ಬಂದಂತೆ ದೇವರ ಅನುಗ್ರಹ ಆಗಿ ಮೋಕ್ಷ ಸಿಕ್ಕೋನಿಗೆ ಲೌಕಿಕವಾದ ಬೆನಿಫಿಟ್ಟು ತನಗೆ ಸಿಗೋದಲ್ಲ, ತನ್ನ ಹತ್ರ ಬಂದೋರಿಗೂ ಕೊಡುವಷ್ಟು ದೇವರು ಕೊಡ್ತಾನೆ. ಅದಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳೇ ಸಾಕ್ಷಿ. ದೇವರು ಅವ್ರಿಗೆ ಅಪರೋಕ್ಷ ಜ್ಞಾನ ಕೊಟ್ಟಿದ್ದಕ್ಕೆ ಎಷ್ಟು ಅವರು ಶ್ರೀಮಂತರು. ಅವರು ಶ್ರೀಮಂತರಲ್ಲ, ಅವ್ರ ಹತ್ರ ಇದ್ದೋರು ಯಾರೂ ದರಿದ್ರರಿಲ್ಲ, ಅವರು ನಂಬುದವರು ಯಾರೂ ದರಿದ್ರರಾಗಬಾರ್ದು. ಬೇಕಾದ ಕೊಡ್ತೇನೆ, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತೆ ಅಂತ. ಹೀಗಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ರಸ, 5 ಬೀಲಳು ಅಂದರು. ಆಲದ ಮರಕ್ಕೆ ಮೇಲಿಂದ ಕೆಳಗೆ ಬಂದಿರುತ್ತಲ್ಲ ಅವಾಂತರ ಬೇರು, ಅದು ನಮ್ಮ ದೇಹದಲ್ಲಿ ಯಾವುದು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪಂಚ ತನ್ಮಾತ್ರಗಳು. 6 ಬಗೆ ವಿಕಾರ ಈ ದೇಹಕ್ಕೆ. ಏನೇನದು? ಮೊದಲು ತಾಯಿ ಗರ್ಭದಲ್ಲಿ ಕೂಡೋದು, ಅಸ್ಥಿ. ಜಾಯತೆ ಹುಟ್ಟೋದು, ವರ್ಧತೆ ಬೆಳೆಯೋದು, ಪರಿಣಮತೆ ವಿಕಾರ ಹೊಂದೋದು, ಅಪಕ್ಷೀಯತೆ ಕುಗ್ಗೋದು, ವಯಸ್ಸಾದ ಮೇಲೆ ಕುಗ್ತೀವಿ, ಮ್ರಿಯತೆ ಒಂದಿನ ಕೃಷ್ಣಾರ್ಪಣ ಆಗೋದು. ದೇಹಕ್ಕಿರುವ ಸ್ಟೇಟಸ್ಸು 6 ಬಗೆ. 7 ತೊಗಟೆಗಳಂತೆ. ತ್ವಕ್, ಚರ್ಮ, ರುಧಿರ, ಅಸ್ಥಿ, ಮಾಂಸ, ಮೇದ, ಮಜ್ಜಸ್ಸು, ಸಪ್ತಧಾತುಗಳು ಈ ದೇಹಕ್ಕೆ. ಇದೇ ತೊಗಟೆಗಳು. 8 ಬಗೆಯ ದೇಹ. ದೇವತೆಗಳು, ಗಂಧರ್ವರು, ಪಿಶಾಚರು, ಮನುಷ್ಯರು, ಪ್ರಾಣಿಗಳು, ಮರಗಿಡಗಳು, ಒಟ್ಟು 8 ಬಗೆಯ ದೇಹ ಜೀವನಿಗೆ. 9 ಅಕ್ಷ, 9 ದ್ವಾರ, 10 ಎಲೆ, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ. ಎಲೆ ಇದ್ದರೆ ಮರ ಉಳಿಯೋದು, ಇಂದ್ರಿಯಗಳಿದ್ದರೆ ದೇಹ ಉಳಿಯೋದು. ಇಂದ್ರಿಯಗಳೇ ಇಲ್ಲ ಅಂದರೆ ದೇಹ ಇಲ್ಲ. ಎಲೆ ಎಲ್ಲ ಬೋಳಾಯಿತು ಅಂದರೆ ಮರನೂ ಇಲ್ಲ, ಅದಕ್ಕೆ ಎಲೆಗಳಂತೆ. ಇದರಲ್ಲಿ 2 ಹಕ್ಕಿ ಕೂತಿದೆ, ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ ಅಂತ ಪುರಂದರದಾಸರ ಹಾಡು. 2 ಅವರು ಇನ್ಕಾರ್ಪೊರೇಟ್ ಮಾಡ್ಯಾರ. ದಾಸುಪರ್ಣ ಅನ್ನೋ ಶ್ರುತಿ ಇದು. ಈ ಶ್ಲೋಕದ ಪ್ರಕಾರ ಇಬ್ಬರು ಜೀವಾತ್ಮರೇ, 2 ತರಹದ ಜೀವಾತ್ಮರು. ಒಬ್ಬ ಸಕಾಮಿ, ಇನ್ನೊಬ್ಬ ನಿಷ್ಕಾಮಿ. ಸಕಾಮ ಕರ್ಮ ಮಾಡಿದವನಿಗೆ ಸಂಸಾರ, ನಿಷ್ಕಾಮ ಕರ್ಮ ಮಾಡಿದವನಿಗೆ ದೇವರ ಮನೆ. ಅವರು 2 ಹೇಳ್ತಾರೆ, ದಾಸುಪರ್ಣ ಸೈಜಾಸಕಾಯ ಅಂತ ಹಾಡೋದು. ಇಷ್ಟು ಹೇಳಿ, ನಮ್ಮಪ್ಪ ನಿನ್ನ ಅವತಾರದಿಂದ ನಿನಗೆ ಪ್ರಯೋಜನ ಇಲ್ಲ, ನಮಗಾಗಿ ನೀ ಮಾಡೋದು. ಶೃಣ್ವನ್ ಗೃಣನ್ ಸಂಸ್ಮರಯನ್ ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಅವಿಷ್ಟಚಿತ್ತ ನ ಭವಾಯ ಕಲ್ಪತೆ. ಅದ್ಭುತವಾದ ಎಸೆನ್ಸ್ ಇದು ಈ ಶ್ಲೋಕ. ನಮ್ಮ ವಿಷ್ಣುತೀರ್ಥರು 10 ಅರ್ಥ ಬರೆದಿದ್ದಾರೆ ಸಾರೋದ್ಧಾರದಲ್ಲಿ. ಈ ಶ್ಲೋಕಕ್ಕೆ 10 ಬಗೆಯ ಅರ್ಥ. ಯಾಕೆ ಅಂದರೆ ಈ ಶ್ಲೋಕದ ಹಿಂದೆ ಒಂದು ಶ್ಲೋಕ ಇದೆ. ಅದರ ಅರ್ಥ ಏನು ಅಂದರೆ ನನಾಮ ರೂಪೇ ಗುಣದೋಷ ಏವವ. ದೇವರಿಗೆ ನಾಮ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ, ದೋಷ ಇಲ್ಲ. ದೇವರು ಅಂದರೆ ಏನು ಅಡ್ರೆಸ್ಸೇ ಇಲ್ಲ. ಮುಂದಿನ ಶ್ಲೋಕ ಅಂಥ ದೇವರನ್ನು ಆರಾಧನೆ ಮಾಡು. ಹಿಂದಿನ ಶ್ಲೋಕ ಬೇರೆ ಸಿದ್ಧಾಂತದವರಿಗೆ ತುಂಬ ಅನುಕೂಲವಾಗಿದೆ. ದೇವರು ಅಂದರೆ ಏನೂ ಇಲ್ಲ, ನಿರ್ಗುಣ ನಿರಾಕಾರ ಅಂತ. ಮುಂದಿನ ಶ್ಲೋಕ ಇಂಥ ದೇವರನ್ನು
ಚಿಂತನೆ ಮಾಡು, ಇಂಥ ದೇವರ ಬಗ್ಗೆ ಕೇಳು. ಇದು ಹೇಗಿದೆ ಅಂದರೆ, ರಾಯರೇ ನನ್ನ ಮದುವೆ ಸೆಟ್ಲಾಯಿತು ನಿಮ್ಮ ಅನುಗ್ರಹದಿಂದ, ನೀವು ಬಂದರೆ ನಾ ತಾಳಿ ಕಟ್ಟೋದು. ಹೌದಾ, ಯಾವ ಕಲ್ಯಾಣ ಮಂಟಪ ಅಂದ. ಅದನ್ಯಾಕೆ ಹೇಳಲಿ, ಸಸ್ಪೆನ್ಸ್ ಅಂದ. ಹೋಗಲಿ, ಹುಡುಗಿ ಯಾರು ಕೊಡ್ತೀಯಾರೆ ಅದನ್ನು ಹೇಳು. ಅದು ಹೇಳಿಬಿಟ್ರೆ ಅಲ್ಲೋಗಿ ನೀವು ತಿಳ್ಕೊತೀರಿ, ಅದೂ ಹೇಳಲ್ಲ ಅಂದ. ಸರಿ, ಯಾವ ತಿಂಗಳು ಹೇಳು, ಅದನ್ನೂ ಹೇಳಲ್ಲ ಅಂದ. ಯಾವ ಊರು, ಅದೂ ಹೇಳಲ್ಲ, ನೀವು ಬರಲೇಬೇಕು. ಒಂದೇ ಒಂದು ನಿಮಗೆ ಹಿಂಟ್ಸ್ ಕೊಡ್ತೀನಿ, ಬೇಕಾದ್ರೆ ಕ್ಲೂ ಅದನ್ನು ತಿಳ್ಕೊಳ್ರಿ. ಯಾವುದು? ದೇಶೇ ಗೋದಾವರಿಯ ದಕ್ಷಿಣೇ ತೀರೆ ಶಾಲಿವಾಹನಶಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ. ನಿನ್ನ ತಲೆ ಆ ಸಂಧ್ಯಾವಂದನಿರೋ ಹಿಂಟೇನು? ಯಾವ ಊರು, ಯಾವ ಹೆಣ್ಣು, ಯಾವ ಡೇಟು, ಯಾವ ತಿಥಿ ಹೇಳಲ್ಲ, ನೀವು ಬರಲೇಬೇಕು. ದೇವರು ಅಂದರೆ ರೂಪ ಇಲ್ಲ, ಗುಣ ಇಲ್ಲ, ಏನೂ ಇಲ್ಲ. ಅಂಥ ದೇವರನ್ನು ಕೊಂಡಾಡಿದ್ರೆ ನೀವು ಉದ್ಧಾರ ಆಗ್ತೀರಿ. ಏನಿದು ಪಾಸಿಬಲ್ಲ? ಭಾಗವತ ಹೀಗೆ ಹೇಳಬಹುದಾ? ಅದಕ್ಕೆ ಆಚಾರ್ಯರಂದರು, ಯತಃ ನಾಮರೂಪಾದಯ ಸಂತಿ. ದೇವರಿಗೆ ನಾಮರೂಪಗಳು ಇದ್ದದ್ದರಿಂದಲೇ ಕೇಳು, ಮನನ ಮಾಡು, ಧ್ಯಾನ ಮಾಡು ಅಂದಿದ್ದು. ಮತ್ತು ಹಿಂದಿನ ಶ್ಲೋಕ ಹೇಳ್ತಲ್ಲ, ದೇವರಿಗೆ ನಾಮರೂಪಗಳು ಇಲ್ಲೇ ಇಲ್ಲ ಅಂತಲ್ಲ, ನಾಶವಾಗುವ ಪ್ರಾಕೃತವಾದ ನಾಮರೂಪಗಳು ಇಲ್ಲ ಅಂತಾನೆ ವಿನಃ ಅಪ್ರಾಕೃತವಾದ ಅನಂತ ನಾಮಗಳು, ಅನಂತ ರೂಪಗಳು ದೇವರಿಗೆ ಇದ್ದೇ ಇದೆ. ಈಕ್ಷತ್ಯಧಿಕರಣದಲ್ಲಿ ಅದೇ ಬರುತ್ತೆ, ಓಂ ಈಕ್ಷತೆ ನಾ ಅಶಬ್ದ ಮೋಮಂತ್. ಹಾಗಾಗಿ ದೇವರನ್ನು ಚಿಂತನೆ ಮಾಡು. ಕ್ರಿಯಾದ್ವೈತ ಅಂತಾರೆ, ಮಾಡೋ ಎಲ್ಲ ಕೆಲಸದಲ್ಲಿ ಎರಡು ಅನುಸಂಧಾನ ಅಂತ. ಇದು ನಾನು ಮಾಡಿದ್ದಲ್ಲ, ನನ್ನಲ್ಲಿ ನಿಂತು ದೇವರು ಮಾಡಿಸಿದ್ದು. ಆ ಪೂಜೆ ಯಾವುದಾದ್ರೂ ಆಗಲಿ, ಗಣಪಂದಾಗಲಿ, ನಾಗಪ್ಪಂದಾಗಲಿ, ಹನುಮಪ್ಪಂದಾಗಲಿ, ಒಳಗೆ ನಿಂತು ದೇವರು ಪೂಜೆ ತಗೋತಾನೆ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಈ ಅನುಸಂಧಾನ. ಸರ್ವಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನಂ ಯೋವೇತ್ತಿನ ಇತಿ ಸಂಸಾರಂ ತತ್ ಪ್ರಸಾದಾತ್ಮ ಸಂಶಯ ಅಂತ ಇಷ್ಟು ಹೇಳಿ, ನಮ್ಮಪ್ಪ ನಿನ್ನ ಅವತಾರ ನಿನಗಾಗಿ ಅಲ್ಲ ನನಗಾಗಿ. ಯಾರು ನಿನ್ನ ಅವತಾರದಲ್ಲಿ ಮಾಡಿದ ಲೀಲೆಗಳನ್ನು ಕೊಂಡಾಡ್ತಾರೆ, ಪುನಃ ಅವರು ತಾಯಿ ಗರ್ಭಕ್ಕೆ ಬರೋದಿಲ್ಲ ಅಂಥೇಳಿ ಸ್ತೋತ್ರ ಮಾಡಿ, ಕಡೆಗೆ ನಮ್ಮಮ್ಮ ನೀ ಭಯಪಡಬೇಡೆ, ನಿನ್ನ ಹೊಟ್ಟೆಯಲ್ಲಿರೋ ಮಗು ಗೋಪಾಲಕೃಷ್ಣನೇ, ನಮ್ಮನ್ನೆಲ್ಲ ರಕ್ಷಣೆ ಮಾಡೋದು ನಿಮ್ಮ ಅಣ್ಣ, ಅದನ್ನೇನು ಮಾಡಲಿಕ್ಕಾಗಲ್ಲ. ದೇವಕಿಗೆ ಹೇಳಿ ಅಂತರ್ಧಾನ ಆಗ್ಯಾರೆ. ಏನು ಆನಂದವೋ ದೇವಕಿಗೆ. ದೇವರು ಅವತಾರ ಮಾಡ್ತಾರಂತೆ, ಯಾರಿಗಾಗಲ್ಲ ರೀ. ಅಪರೂಪಕ್ಕೆ ಗರ್ಭಿಣಿಯಾಗಿ ಯಾರೋ ನಮ್ಮವರೇ ಸ್ಕ್ಯಾನ್ ಮಾಡಿ, ನಿನ್ನ ಹೊಟ್ಟೆಯಲ್ಲಿ ಒಳ್ಳೆ ಗಂಡು ಕೂಸು ಗೋಪಾಲಕೃಷ್ಣನ ಭಕ್ತ ಇದ್ದಾನೆ ಅಂದ್ರೇ ತಾಯಿ ಪಾಪ 2 ಫ್ಲೂಟು ಬರ್ತಾ ತಂದಿರ್ತಾಳೆ, ಒಂದು ಕೂಸಿಗೆ, ಇನ್ನೊಂದು ಅವನ ಹೆಸರಲ್ಲಿ ನಮಗೆ ಅಂತ. ಅಂಥದ್ದು ಸಾಕ್ಷಾತ್ ಸಚ್ಚಿದಾನಂದ ಮೂರ್ತಿ ಕಾಯ್ತಾ ಇದ್ದಾರೆ. ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣುಸ್ತರವಗುಹಾಶಯ ಪ್ರಾದುರಾಸೀತ್ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲ. ಪ್ರಾದುರ್ಭೂತನಾದ ಹೇಗಿದ್ದ ದೇವರು? ನೀಲಮಾಣಿಕ್ಯದ ಪುತ್ಥಳಿಯೋ ನವರತುನದ ಹೊಳಪೋ ಆಮಾನ ಕುಮಿ ಮಾಡಿದ ಪುಣ್ಯನಿಧಿಯೋ ವಿಜಯ ವಿಠ್ಠಲರೇಯನ ನೋಡಿದರು ಆಗ ಕೊಂಡಾಡಿದರು ಆಗ. ವಿಜಯ ವಿಠ್ಠಲರೇಯನ ಕೊಂಡಾಡಿದರು ಆಗ. ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ. ಇಂದಿರೆ ರಮಣ ಗೋವಿಂದ ಆನಂದದಿ, ಇಂದಿರೆ ರಮಣ ಮುಕುಂದ ಆನಂದದಿ ಬಂದ ಮನ್ಮಾನಸಕ್ಕೆ. ಥಳಥಳಿಸುವ ನವರತ್ನ ಕಿರೀಟವು ಹೊಳೆವ ಮಕರ ಕುಂಡಲ ಧ್ವಜವು ತುಳಸಿ ಮಾಲೆ ವನಮಾಲೆಯಿಂದೊಪ್ಪುತ ಬಲು ತೇಜಸ್ವಿಗೆ ತೇಜೋಮಯನಾದ ಹರಿಬಂದ ಮನ್ಮಾನಸಕ್ಕೆ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುತಾಯುಧಂ ಶ್ರೀವತ್ಸಲಕ್ಷ್ಮಂಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹವೈಡೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಶ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಇಕ್ಷತಾ. ಮೈತುಂಬ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ
ಬರೋ ಕಾಲಕ್ಕೆ 7 ವರ್ಷದ ಕೂಸು ಮೈ ಮೇಲೆ ಒಂದು 200 kg ಒರಿಜಿನಲ್ ಬಂಗಾರ. ದೇವರನ್ನು ನೋಡಿ ತಂದೆ ತಾಯಿಗೆ ಆನಂದ, ಆಶ್ಚರ್ಯ, ಎಷ್ಟು ಆನಂದವು. ಯಾಕೆ ಇದನ್ನೆಲ್ಲ ಹಾಕ್ಕೊಂಬಂದ? ವಾದರಾಜ ಸ್ವಾಮಿಗಳಂದರು, ನಾನು ನೀನು ಒಂದು ಅಂತ ಹೊಡ್ಕೋತೀರಿ, ಅದಕ್ಕೆ ಇದನ್ನೆಲ್ಲ ಹಾಕ್ಕೊಂಬಂದಿದ್ದು. ನೀ ಕೇಳು, ನಿಮ್ಮಮ್ಮನ ಗರ್ಭದಿಂದ ಹೇಗೆ ಬಂದೆ ಅಂತ. ಅಮ್ಮ ನಾ ಹಾಕ್ಕೊಂಬಂದಲ್ಲ, ಕಿರೀಟ ಕೊಟ್ಬಿಡು, ಮಾರ್ಬಿಟ್ಟು ಒಂದು ಫ್ಲ್ಯಾಟ್ ತೊಗೋತೇನೆ ಅಂತ. ಬಾಯ್ ಮುಚ್ಚು, ನೀವು ಹುಟ್ಟಿದಾಗಿಂದ ಏನು ಪಡ್ಕೊಂಡಿದ್ಯೋ ಏನೋ. ನೀವು ಹುಟ್ಟಿದ್ದೆ ನಾನೇ, ನಿಮ್ಮ ರೂಪಾಯಿ ಹೆಲ್ಮೆಟ್ ಎಲ್ಲೋ ಇಟ್ಬಿಟ್ಟು 300 ರೂಪಾಯಿ ಫೈನ್ ಕಟ್ಟಿದ್ರು, ಅವತ್ತಿಂದ ನಾವು ಮೋಚ್ಕೊಂಬೋದೇ ಆಗಿದೆ ನೀನು ಅಂಥೇಳಿ. ಏನಿರುತ್ತೆ ನಮ್ಮ ಮೈ ಮೇಲೆ? ಬೌದ್ಧಾವತಾರೆ ರಾಮಕ್ಷೇತ್ರ ಏನೇನೇನೇನೇನೋ ಇರೋದಿಲ್ಲ. ಈಗ ಬಂಗಾರ ಹಾಕ್ಕೊಂಡು ಹುಟ್ಟುಬಿಟ್ಟಿದ್ರೆ ಬರ್ತ್ ಕಂಟ್ರೋಲೇ ಇರ್ತಾ ಇರಲಿಲ್ಲ. ಆಗ ಬಂಗಾರ ಇಲ್ಲ, ಹಿಂಗಾರ ಇಲ್ಲ, ಏನೋ ಗಂಡು ಮಗು ಆದರೆ ಬಂಗಾರಪ್ಪ ಅಂತ ಇಡಬೇಕು, ಹೆಣ್ಣು ಮಗು ಆದರೆ ಸುವರ್ಣ ಬಾಯಿ ಅಂತ ಇಡಬೇಕಷ್ಟೆ, ಸುವರ್ಣದಂಥ ಬಾಯಿ. ಆಗ ನಮ್ಮ ದೇವರವನು ಯದೀಹ ಜಾತೋ ವಸುದೇವ ವೀರ್ಯ ತದಾ ಕುತಸ್ತಸ್ಯ ವಿಭೂಷಣಾನಿ ವರಾಂಬರಂ. ಅವ್ನು ಯಾಕೆ ಇದೆಲ್ಲ ಹಾಕ್ಕೊಂಬಂದ? ಅವ್ನು ಬರೋದೇ ಹೀಗಂತ್ರಿ. ದೇವ್ರು ಬರಬೇಕು ಅಂದರೆ ಸಕುಟುಂಬ ಸಪರಿವಾರ. ಈ ಸ್ವಾಮಿಗಳು ಬರಬೇಕಾದ್ರೆ, ಸ್ವಾಮಿ ನಮ್ಮ ಮನೇಲಿ ಜಾಗ ಕಮ್ಮಿ, ನೀವು ಒಬ್ಬರೇ ಬಂದುಬಿಡ್ರಿ, ನಾನೇ ಬಲಸೇವೆ ಮಾಡ್ತೀನಿ, ನಮ್ಮ ಮನೆಯವರೇ ಚಿಕ್ಕ ನೈವೇದ್ಯ ಮಾಡ್ತಾರೆ ಅಂದರೆ ಮುದ್ರೆ ತೊಗೊಂಡು ಹೊಡಿತಾರೆ ಅಷ್ಟೇ. ಸ್ವಾಮಿಗಳು ಅಂದರೆ ಸ್ಟಾಫ್ ಬಂದರೆ ಸ್ವಾಮಿಗಳು. ನಮ್ಮ ಸ್ವಾಮಿ ಅಂದರೆ ಲಕ್ಷ್ಮೀಧರಾಭ್ಯಾಮ್ ಆಶ್ಲಿಷ್ಟ ಸ್ವಮೂರ್ತಿ ಗಣಮಧ್ಯಗ ಬ್ರಹ್ಮ ವಾಯು ಶಿವಾಹೀಶ ವಿಪೈಶಕ್ರಾದಿಕೈರಪಿ ಸೇವ್ಯಮಾನೋ ಅಧಿಕಂ ಭಕ್ತ್ಯ. ಅವನು ಬರೋದೇ ಹಾಗೆ. ಅಲ್ಲಿ ಯಾರು ಬಂದರು? ಅದಕ್ಕೆ ಅದ್ಭುತ ಬಾಲಕ ಶ್ರೀವತ್ಸ ಲಕ್ಷ್ಮಣ ಹೆಂಡತಿ ಜೊತೆ ಬಂದ ಅಂದರು. ಎಲ್ಲಿ ಹೆಂಡತಿ? ಆ ಎದೆ ಮೇಲೆ ಚಿಹ್ನೆ ಇತ್ತಲ್ಲ, ಅದು ಲಕ್ಷ್ಮೀದೇವಿ ಇನ್ಬಿಲ್ಟ್ ಅವಳು. ಹೆಂಡತಿ ಬಂದಳು. ಇನ್ಯಾರ್ಯಾರು ಬಂದರು? ಕೌಸ್ತುಭ ರತ್ನ ಇದೆಯಲ್ಲ, ಅದು ಮಗ ಬ್ರಹ್ಮದೇವರಂತ. ಹೆಂಡತಿ ಮಗ ಬಂದ. ಅದಾದ ಮೇಲೆ ಮೈಮೇಲೆ ಆಭರಣ ಇದೆಯಲ್ಲ, ಅದು ಇತರ ದೇವತೆಗಳಂತ. ಸುರ ಇತರ ಭಾಂಡಗ ಅಂತ ಮುಂದೆ ಆಚಾರ್ಯ ತಾತ್ಪರ್ಯದಲ್ಲಿ ಅಂತಾರೆ. ದೇವತೆಗಳು ದೇವರ ಮೈಮೇಲಿನ ಆಭರಣದ ರೂಪದಲ್ಲಿ ಕೂತು ವೇಣುನಾದ ಕೇಳೋರಂತ. ಹಾಗಾಗಿ ನಮ್ಮ ದೇವರು ಬಂದ ಅಂದರೆ ಸಕುಟುಂಬ ಸಪರಿವಾರ. ಒಬ್ಬರು ಆಚಾರ್ಯ ಆಗಿದ್ರಂತ್ರಿ, ಅವ್ನು ಊಟ ಕರೆದ್ರೆ ಒಬ್ಬರೇ ಬರ್ತಿರ್ಲಿಲ್ಲ. ಮೊದಲು ಹೋಗೋರು ಹೆಂಡತಿ ಬೈಯೋಳು, ನೀವು ದಿನ ತಿನ್ಕೊಂಬಂದ್ಬಿಟ್ರೆ ನಾವು ಮನೇಲಿ ಸಾಯ್ಬೇಕು ಅಂತ. ಅಲ್ಲೇ ಅವ್ರು ನಂಗೆ ಮಾತ್ರ ಹೇಳ್ತಾರೆ, ನಾ ಏನು ಮಾಡಲಿ? ಅವ್ರು ಹೇಳ್ರಿ, ನಮ್ಮ ಮನೆಯವ್ರ ಪರಾನ್ನ ನಿಯಮ ಅಲ್ಲ, ಅವರು ಮಠದ ಊಟ ಮಾಡ್ತಾರೆ ಅಂತ. ಚೆನ್ನಾಗಿರಲ್ವೇ ಅಂದ. ಏನು ಚೆನ್ನಾಗಿರೋದು? ಅಡುಗೆ ಚೆನ್ನಾಗಿರತ್ತೆ ಹೇಳ್ರಿ ಅಂದರು. ಸರಿ, ಯಾರೋ ಹೇಳಲಿಕ್ಕೆ ಬಂದರು, ಸ್ವಾಮಿ ನಾಡದ್ದು ನಮ್ಮ ಮನೆಯಲ್ಲಿ ಕಾಲಶ್ರಾದ್ದ ಇದೆ, ಬರಬೇಕು. ನೋಡು ನಿಂಗೂ ಹೇಳ್ತಾ ಇರ ಅನ್ಬಿಟ್ಟ ಇವನೇ, ಸ್ವಯಂ ಘೋಷಿತ. ಅವು ಇಲ್ಲ ಅಂದು, ನಾನೇ ಕರ್ಕೊಂಬರ್ತೀನಿ, ನೀವೇನು ಗಾಡಿ ಕಳಿಸ್ಬೇಡ್ರಿ. ಆಯ್ತು, ನೀವು ನಿಮ್ಮ ಮನೆಯವರಿಬ್ಬರು ಬನ್ನಿರಿ. ನೋಡು ನನಗೆ ಹೇಳಿದ್ದಾರೆ, ಮಕ್ಕಳಿಗೆ ಹೇಳಿಲ್ಲ ಅಂತ ಹೊಡ್ಕೋಬೇಡ, 3 ಜನಕ್ಕೆ ಕ್ಯಾರಿಯರ್ ತೊಗೊಂಡು ಹೊಟ್ಟೋಗೋಣ ಅಂತ. ಅವ್ರ ಎದುರಿಗೆ ಕ್ಯಾರಿಯರ್ ಇಷ್ಟೆತ್ರ ಇತ್ತದು, ಮಧ್ಯಾಹ್ನದ ಬಿಸಿ ಊಟ ಇದ್ದಾಗ. ಅವ್ರು ಅಂದರು, ದಯಮಾಡಿ ಆ ಕ್ಯಾರಿಯರ್ ತರಬೇಡ್ರಿ, ಮಕ್ಕಳನ್ನೇ ಕ್ಯಾರಿ ಮಾಡ್ಕೊಂಬನ್ರಿ. ಅದು ಏನು ಕ್ಯಾರಿಯರ್? ಅದು ಮಹಾಸಮಾರಾಧನೆ ಪಂಚಿತ್ರ ಇದ್ದಾಗಿದೆ, ಮಕ್ಕಳು ಬಚ್ಚಿಟ್ಕೊಂಡ್ಬರ್ಬೋದು ಅದರಲ್ಲಿ. ಅವತ್ತಿನಿಂದ ಅವ್ರಿಗೆ ಸಕುಟುಂಬ ಸಪರಿವಾರಾಚಾರ ಅಂತ. ನಮ್ಮ ಸ್ವಾಮಿನೂ ಹಾಗೆ ಬಂದ ಅಂತಾರೆ. ನಾಳೆ ದಿವಸ ಕೃಷ್ಣನ ವಿಶೇಷವಾದ ಮಹಿಮೆಯನ್ನು ಹೇಳುವ. ಶ್ರೀಕೃಷ್ಣಾರ್ಪಣಮಸ್ತು.